ಅಲ್ಲ ಗುರು, ಫಾರಿನ್ ಎಲ್ಲಾ ಸುತ್ಕೊಂಡ್ ಬಂದು ನಮ್ಮೂರಿಗೆ ಬಂದು ಕೊನೆಗೆ ನಮ್ ಬಾಸ್ನೇ ಹಿಡ್ದಾಕಿದ್ಯಲ್ಲ, ಸೂಪರ್ ಬಾಸು. ನೋಡ, ಹೆಣ್ಣು ಹೊನ್ನು ಮಣ್ಣು ಈ ಮೂರಿಂದ ಬೀಳಬಾರ್ದು ಅಂತ ದೊಡ್ಡವ್ರು ಹೇಳವ್ರೆ. ಈ ಮೂರಿಂದ ಬೀಳಿಲ್ಲ ಅಂದ್ರೆ ಕಷ್ಟ, ದರಿದ್ರ, ನೋವು ನಮ್ಗೆ ಕಟ್ಟಿಟ್ಟ ಬುತ್ತಿ. ಅದ್ ಬಂದಾಗ ಬಿಡಬಾರ್ದು ಕಣ್ರೋ. ಕರೆಕ್ಟ್ ಮಗ. ಮದುವೆ ಆಗ್ತಿದ್ಯಾ ಸಂತೋಷ, ಆದ್ರೆ ಹುಷಾರು. ಲವ್ ನನ್ನ ಮಕ್ಕಳ, ಅದೇನ್ ಹೇಳ್ಬೇಕು ಅಂತಿದಿರೋ ಕರೆಕ್ಟ್ ಆಗಿ ಹೇಳ್ರೋ, ಇಲ್ಲಾಂದ್ರೆ ಹೊರತ್ ಸಾಯಿಸ್ಬಿಡ್ತೀನಿ. ನಾನ್ ಹೇಳ್ತೀನಿ ನೀವೇನ್ ಹೇಳ್ತಾನೆ ಅಂತ. ಬ್ಯಾಚುಲರ್ ಲೈಫ್ ಅಲ್ಲಿ ಸಿಗೋ ಮಜಾ ಮದ್ವೆ ಆದ್ಮೇಲೆ ಸಿಗಲ್ಲ ಅಂತ ಹೇಳ್ತಾವ. ನೀವೇನಾದ್ರೂ ಆ ಅಮ್ಮನ್ ಮದ್ವೆ ಆದ್ರೆ ನೀವು ಲಾಕೆ ಬಾಸು. ಏನೋ ಮಾಡೋದು ಬಾಸ್, ನೀವು ಮದ್ವೆ ಆದ್ಮೇಲೆ ನಿಮ್ ಕೀನ ಅವ್ರಗ್ ಸರೆಂಡರ್ ಮಾಡ್ಬಿಟ್ಟು ಮನೆ ಮೂಲೆ ಕೂತ್ಕೋಬೇಕು. ಅದಕ್ಕೆ ಬಾಸು, ಮದ್ವೆ ಆದ್ಕಿಂತ ಮುಂಚೆ ಎಲ್ಲಾದ್ರೂ ಹೋಗಿ ನಿಮ್ ಬ್ಯಾಚುಲರ್ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಿಡಿ. ಎಲ್ಗೋ ಹೋಗೋದು? ಬ್ಯಾಂಕಾಕ್. ಲೇ ಕಪತ್ರಿ, ಬ್ಯಾಂಕಾಕ್ ಮದ್ವೆ ಆದ್ಮೇಲೆ ಹೋಗೋದಲ್ಲೇ. ರಾಜಸ್ಥಾನ್. ಅಲ್ಗೋಗಿ ಏನ್ ಒಂಟೆ ಹಾಲ ಕರೀಲಿ? ಅಯ್ಯ ನಿನ್ನ ಎಲ್ಗೋ ಬಸ್ಸು? ಗೋವಾ. ಗೋವಾಲೇನ್ ಸಿಗುತ್ತಾ? ಸೂಪರ್ ಜಾಗ ಬಸ್ಸು. ಮದವೇರಿದ ಹೋರಿಗೆ ಹೊಲು ತುಂಬಾ ಹುಲ್ ಬೇಕು, ವಯಸ್ಸಿಗೆ ಬಂದ ಹುಡುಗಂಗೆ ಕೈ ತುಂಬಾ ಫುಲ್ ಬೇಕು. ಫುಲ್ಲು ಅಲ್ಲಿ ತುಂಬಾ ಚೀಪ್. ಹೋಗಿ ಬಸ್ಸು, ಎಂಜಾಯ್ ಮಾಡಿ. ಆದ್ರೆ ಬಾಸ್ಗೇನೋ ಹೇಳೋದು? ಡೋ ಮಾಡೋದ್ ನಿಮ್ಗೆ ಹೇಳ್ಕೊಡ್ಬೇಕಾ ಬಾಸು? ಹಂಗಂತೀಯ? ಎಕ್ಸ್ಕ್ಯೂಸ್ ಮಿ ಸರ್. ಏನಳಿ ಅಂದ್ರೆ ರಾತ್ರಿ ಪಾರ್ಟಿ ಜೋರ? ತಾವೆಷ್ಟು ಪಟ್ಕೊಂಡ್ರು? ಚಚೆ ಸರ್, ಅಡಿಗೆಲ್ ಎಣ್ಣೆ ಜಾಸ್ತಿ ಆದ್ರೆ ಅಂತ ಊಟ ಮಾಡಲ್ಲ ನಾನು. ನೀವು ನಂಬಲ್ಲ ಸರ್, ನಾನು ಈಗ್ಲೂ ಬಾರ್ ಮುಂದೆ ಹೋದ್ರೆ ಮೂರ್ಛೆ ಬಂದ್ ಬಿದ್ದೋಗ್ಬಿಡ್ತೀನಿ. ನೀವೇನ್ರಿ ನೀವು? ಸರ್, ನಾನ್ ಮನೆಯಿಂದ ಹೊರಗೆ ಬಂದಾಗ ತಲೆ ಬಗ್ಸಿದ್ರೆ ಹೋಟ್ಲಿಗೆ ಬಂದೆ ತಲೆ ಎತ್ತದ್ ಸರ್. ಸರ್, ನೀವು ನಂಬಲ್ಲ ಸರ್, ನಾನ್ ನಿಮ್ ಮಗಳೂ ಸರಿಯಾಗಿ ನೋಡಿಲ್ಲ ಇನ್ನು. ಅಂತದ್ರಲ್ಲಿ ಡಾನ್ಸು, ಹುಡುಗಿರು, ಅದನ್ನೆಲ್ಲ ಈ ವಯಸ್ಸಲ್ಲಿ ಮಾಡ್ಬೇಕು. ಮಾಡಿದ್ರೇನೆ ನನ್ನ ವಯಸ್ಸಲ್ಲಿ ಕೂತ್ಕೊಂಡು ಮೆಲ್ಕ್ ಹಾಕ್ಬೋದು. ಅರ್ಥ ಆಯ್ತಾ? ಅದ್ ಬಿಡಿ, ಈ ಎಂಗೇಜ್ಮೆಂಟ್ ವಿಷಯವಾಗಿ ನಿಮ್ ತಾಯಿ ಹತ್ರ ಮಾತಾಡಿದ್ರ? ಮಾತಾಡ್ದೆ ಸರ್. ಏನಂದ್ರು? ಅದು ಅಲ್ದೆ ನಮ್ಮ ಮನೇಲಿ ಒಂದ್ ಪದ್ಧತಿ ಇದೆ ಸರ್. ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ದೇವಸ್ಥಾನಗಳಿಗೆ ಒಂದ್ ರೌಂಡ್ ಹೋಗಿ ಬರ್ಬೇಕು. ಅಂಥದ್ರಲ್ಲೂ ನನಗೆ ದೇವ್ರು ಅಂದ್ರೆ ಭಕ್ತಿ, ದೊಡ್ಡವರು ಅಂದ್ರೆ ಭಯ, ಹೆಣ್ಮಕ್ಳು ಅಂದ್ರೆ ಗೌರವ. ಅದಕ್ಕೋಸ್ಕರ ಒಂದ್ ರೌಂಡ್ ಹೋಗಿ ಬಂದ್ಬಿಡ್ಲಾ ಸರ್? ಹೋಗಿರಿ ಮಾಡ್ಕೆ. ಯಾಕೆ ಸರ್? ಮತ್ತಿನೇನ್ರಿ, ದಾನ ಮತ್ತು ಪೂಜೆ ಯಾರಿಗೂ ಹೇಳದಲೆ ಮಾಡ್ತಾನೇ ಇರ್ಬೇಕು. ಓ ಹಾಗ ಸರ್? ಹಲೋ ಬಾ. ಪ್ರೀತಮ್ ಮದುವೆಗೆ ಮುಂಚೆನೆ ವೈಕುಂಠ ಯಾತ್ರೆಗೆ ಹೋಗ್ತಾ ಇದ್ದಾನೆ. ಅಲ್ಲ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ. ನೋ ವೇ, ನಾನು ಅವನ್ನ ಎಲ್ಲೂ ಒಬ್ನೇ ಹೋಗ್ಬಿಡಲ್ಲ, ನಾನು ಹೋಗ್ತೀನಿ ಡ್ಯಾಡಿ. ಕರ್ಕೊಂಡು ಹೋಗಿ. ಸರ್, ಮದ್ವೆಗಿಂತ ಮುಂಚೆ ಅದು ಜೊತೆಲಿ ಹೋದ್ರೆ ಚೆನ್ನಾಗ್ ಕಾಣಲ್ಲ ಸರ್. ಪ್ರೀತಮ್, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಬಾಸ್, ಯಾವ ಕಾಲ ಆದ್ರೇನು ಕ್ಯಾರೆಕ್ಟರ್ ಅಚ್ಚ ಕನ್ನಡಿಗಂದು, ಆಚಾರ ವಿಚಾರ ಎಲ್ಲ ನಾನು ಮರಿಯಲ್ಲ ಬಿಡಲ್ಲ. ಫ್ಯಾಂಟಾಸ್ಟಿಕ್ ಮ್ಯಾನ್. ಪ್ರೀತಮ್, ನಾನ್ ನಿನ್ ಮಾತ್ ಕೇಳೋದಿಲ್ಲ. ಐ ಆಮ್ ಕಮಿಂಗ್ ವಿತ್ ಯು ಅಷ್ಟೇ. ಸರ್, ಅಲ್ಲಿ ಕಲ್ಲು ಮೂಳೆಲ್ಲ ತುಂಬಾ ಇರುತ್ತೆ, ತುಂಬಾ ನಡಿಬೇಕಾಗುತ್ತೆ ಸರ್. ನಡಿತೀನಿ. ಅಲ್ಲಿ ನದಿ ಕೆರೆಗಳಲ್ಲಿ ಈಜ್ಬೇಕಾಗುತ್ತೆ. ನಾನ್ ಸ್ವಿಮ್ ಮಾಡ್ತೀನಿ. ಅಲ್ಲಿ ಬಾಸ್ ಬಿಸಿಲು ಜಾಸ್ತಿ ಇರುತ್ತೆ, ನಿಮ್ ಕಲರ್ ಚೇಂಜ್ ಆಗಿ ನೀವು ಒಳ್ಳೆ ಈ ಸುಟ್ಟೋಗಿರೋ ರಾಗಿ ರೊಟ್ಟಿ ತರ ಆಗ್ಬಿಡ್ತೀರಾ. ಮಗಳೇ, ಡೋಂಟ್ ಗೋ ಪ್ಲೀಸ್. ಓಕೆ ಪ್ರೀತಮ್, ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನೀನೇ ಹೋಗ್ಬಾ. ಬರಲ್ವಾ ಬಾಸ್? ನೋ. ರಿಯಲಿ? ಅಯ್ಯೋ, ಬರ್ತೀರಾ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಓಕೆ ಬಾಸ್, ನಾನು ಹೋಗಿ ನಡ್ಕೊಂಡು ಈಜಾಡ್ಕೊಂಡ್ ಬಂದ್ಬಿಡ್ತೀನಿ. ಬಿ ಕೇರ್ಫುಲ್. ಬಾಯ್ ಬೇಬಿ. ಬಾಯ್ ಬಾಸ್, ಬಾಯ್. ಹ್ಯಾಪಿ ತೀರ್ಥಯಾತ್ರೆ. In the
ಅಪ್ಪ ದೇವ್ರೆ, ಬರೀ ಬೇರೆ ದೇಶದವ್ರೆ ಅವ್ರೆ, ನಮ್ಮವ್ರು ಯಾರು ಇಲ್ವಲ್ಲ. ನಮಗೂ ಯಾರನ್ನಾದ್ರೂ ಕಂಪ್ನಿ ಕಳ್ಸಪ್ಪ ದೇವ್ರೆ. You can't cheat me, let me tell you how I never wanted to be. Build it up till you let go. Jump up and say, hey, no, no, no. Jump it up, punch it up. Slow it down, you can't cheat me, let me tell you how I never wanted to be. Build it up till you let go. Jump up and say, hey, no, no, no. ಹಲೋ ಹಲೋ ಮೇಡಮ್, ಆ ಫೋನ್ ರಿಸೀವ್ ಮಾಡಬೇಡಿ. ಹಾಡು ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಣ. ಹಲೋ ಹಲೋ ಅಕ್ಕ, ಹಲೋ ಹಲೋ. ನಾನು ಅದಕ್ಕೆ ಹೇಳಿದ್ದು ರಿಸೀವ್ ಮಾಡಬೇಡಿ, ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಅಂತ. ಯಾವ ಫಿಲಮ್ ಹಾಡೋದು? ಏನ್ ಬಲ್ ಬಲ್ ಮಾತಾಡಕ್ಕಿಲ್ವಾ ರೀ? ನಮ್ ಕನ್ನಡದವರು ಅಂತ ಕೇಳಿದೆ. ಯಾವ ಫಿಲಮ್ ಅದು? ಮುಂಗಾರು ಮಳೆ. ಹಂಗೆ ನಿಮ್ಮ ಹೆಸರು? ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಬೆಳಿಗ್ಗೆಯಿಂದ ಥಿಯೇಟರ್ ಹತ್ರ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ಪರ್ಚೇಸ್ ಮಾಡಿ, ಯಾರೋ ಆಚೆ ಬರ್ತಾ ಹೇಳಿದ್ರು ಹೀರೋ ಹೀರೋಯಿನ್ ಬೇರೆ ಆಗ್ಬಿಡ್ತಾರೆ ಅನ್ಬಿಟ್ಟು ಬ್ಲಾಕ್ ಅಲ್ಲಿ ಮಾರ್ಬಿಟ್ಟು ಮನೆಗೆ ವಾಪಸ್ ಹೋಗ್ಬಿಟ್ಟೆ. ನಾನು ಟ್ರಾಜಿಡಿ ಏನ್ ಫಿಲಮೇ ನೋಡಲ್ಲ. ಈ ಕ್ಯಾಪ್ ನ ಪೆನ್ನಿಂದ ಬೇರೆ ಮಾಡ್ಬೇಕಾಗುತ್ತಲ್ಲ ಅನ್ಬಿಟ್ಟು ನಾನು ಎಕ್ಸಾಮೇ ಬರ್ದಿಲ್ಲ ಇದುವರೆಗೂ. ಪ್ರಾಮಿಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಾದ್ರು ಮಾತಾಡ್ರಿ. ಇವನ್ ಯಾರೋ ಒಬ್ಬೊಬ್ನೇ ಮಾತಾಡ್ತಾನೆ, ಹುಚ್ಚನ ಅನ್ಕೊಂಡ್ಬಿಡ್ತಾರೆ ಎಲ್ಲಾರು. ಬೇಡ ಬಿಡಿ, ಬೇಡ ಬಿಡಿ. ಆಮೇಲೆ ನೀವೇನೋ ಮಾತಾಡೋದು, ಅದಕ್ಕೆ ನಾನೇನು ಹೇಳೋದು, ಆ ಮಾತು ನೀವು ಇಂಪ್ರೆಸ್ ಆಗೋದು, ಕಾಫಿ ಕರ್ಕೊಂಡು ಹೋಗಿ ಅಂತ ಹೇಳೋದು ಯಾಕೆ ಬೇಕು? ನನ್ನ ಪಣ್ಣ ನಾನು ಇರ್ತೀನಿ ಬಿಡಿ. ಎಕ್ಸ್ಕ್ಯೂಸ್ ಮೀ, ಯಾರು ಹೇಳಿದ್ ನಾನ್ ನಿಮಗ್ ಸಿಗ್ತೀನಿ ಅಂತ? ಇನ್ಯಾವತ್ತೂ ನಾನ್ ನಿಮಗ್ ಸಿಗಲ್ಲ. ಹಲೋ ಮೇಡಮ್, ಸಿಗೋದು ಬಿಡೋದು ನಾವೆಲ್ಲ ಡಿಸೈಡ್ ಮಾಡೋದು. ಅವನು ಹಲೋ ಸರ್. ಅಡೆ ಅಂದ್ರೆ ತೀರ್ಥಕ್ಷೇತ್ರ ಹೇಗಿದೆ? ಈಗ ತಾನೇ ಒಂದ್ ದೇವಿ ದರ್ಶನ ಆಯ್ತು, ಪಕ್ಕದಲ್ಲಿ ಇನ್ನೊಂದು ಪವರ್ಫುಲ್ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದಿದ್ದೀನಿ. ಓಹ್, ಘಂಟಾನಾದ ಜೋರಾಗಿ ಕೇಳ್ತಾ ಇದೆ. ಪೂಜೆ ಜೋರ? ಹೌದು, ತುಂಬಾ ಚೆನ್ನಾಗಿ ನಡೀತಾ ಇದೆ ಪೂಜೆ ಸರ್. ಅಡಿ ಅಂದ್ರೆ ನಮ್ ಬಗ್ಗೆನು ಸ್ವಲ್ಪ ನಿಮ್ ದೇವ್ರ ಹತ್ರ. ಏನ್ ಸರ್ ನೀವು, ಮನೆ ಪಾಯ ಚೆನ್ನಾಗಿದ್ರೆ ತಾನೇ ಮನೆ ಬಿಲ್ಡಿಂಗು ಚೆನ್ನಾಗಿರೋದು. ಫಸ್ಟ್ ನಿಮ್ ಬಗ್ಗೆ, ಆಮೇಲೆ ನಿಮ್ ಮಗ್ಳ ಬಗ್ಗೆ, ಆಮೇಲೆ ನನ್ ಬಗ್ಗೆ ಕೇಳ್ಕೊತೀನಿ ಸರ್. ಅಯ್ಯೋ ಅಳಿಯಂದ್ರೆ ಯು ಆರ್ ರಿಯಲಿ ಬೋಲ್ಡ್. ಐ ಮೀನ್ ಗುಡ್. ನಾನು ಆಮೇಲೆ ಫೋನ್ ಮಾಡ್ತೀನಿ, ಇಲ್ಲೇನು ಕೇಳಿಸ್ತಿಲ್ಲ ನನಗೆ. ಪ್ರಸಾದ ತಿನ್ಮೇಲೆ ಫೋನ್ ಮಾಡ್ತೀನಿ ಸರ್. ಓಕೆ, ಎಂಜಾಯ್ ಎಂಜಾಯ್. ಬಾಯ್ 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 ಬಾಯ್. Wow, what is this instrument? ಗಂಟೆ. Gante? Yes. Can you give me your gante? No, 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 I can't give this gante. This is my personal gante. Well, I'll give you $. No, 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 I can't give this gante. You come to Bangalore, you will get good gantes. Big gante? Oh, big gante, small gante, medium, XL, all gantes you will get. Okay. ಏನಪ್ಪ ಇವಳು ನಮ್ಮ ಗಂಟೆ ಮೇಲೆ ಕಣ್ಣಾಗ್ತಾಳೆ. Hey, are you from Mumbai? No, 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 no. I am from Mysore. First time Goa. Sir, आप कब Okay. Yeah. ಡಾಲರ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಇವ್ರ ಬಟ್ಟೆ ಜಾಸ್ತಿ ಆಗ್ಲಿಲ್ಲ. ಸರ್ ಖಾನೆ ಮೇ ಕ್ಯಾ ಚಾಹಿಯೆ? ರಾಗಿ ಮುದ್ದೆ ಕೇಳಿದ್ರೆ ಕೊಡ್ತೀಯ ನೀನು? ಕೊಡಕ್ಕಾಗಲ್ಲ ಅಲ್ವಾ? ಜಾಕೆ ಚಪಾತಿ ದಾಲ್ ಲೇಕೆ ಆವ್. ठीक है साहब. This is for you, sir. ಸರ್ ನೀವು ಕರ್ನಾಟಕದವರ? Yeah, I'm Tony Brinjal from Mudenalli Vishweshwaraya. ಕೂತ್ಕೊಳ್ಳಿ. ಈ ಜಾತ್ರೆಯಲ್ಲಿ ಕಳೆದ ಮಗುಗೆ ಅಪ್ಪ ಅಮ್ಮ ಸಿಕ್ದಂಗ ಆಯ್ತು ನೋಡಿ. ಇಲ್ಲೇನ್ ಮಾಡ್ಕೊಂಡಿದ್ದೀರಾ? ಸಪ್ಲೈಯರಾ? ಈ ಹೋಟ್ಲ್ ನಂದೇ ಅಪ್ಪ. ಓ ಸೂಪರ್. ಗೋವಾಗ್ ಬಂದ್ರು ಮುದ್ದೆ ಬರ್ತಿಲ್ವಲ್ಲ ನೀವು? ನೋಡಪ್ಪ, ರೈತ ಗದ್ದೆ ಮರಿಬಾರ್ದು, ಕನ್ನಡಿಗ ಮುದ್ದೆ ಮರಿಬಾರ್ದು. ನೀನ್ ತಿನ್ನಪ್ಪ. ಮುದ್ದೆ ಹೇಗಿದೆ? ಸೂಪರ್ ಸರ್. ನೀನ್ ಯಾರು? ಗೋವಾಗ್ ಯಾಕೆ ಬಂದಿದ್ಯಾ? ಸರ್ ನನ್ನ ಹೆಸರು ಪ್ರೀತಮ್ ಅಂತ. ಕಷ್ಟಪಟ್ಟು ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡಿದೆ. ಒಂದು ಹೋಟ್ಲಿಗೆ ಶೆಫ್ ಆಗಿ ಸೇರ್ಕೊಂಡೆ. ಆ ಓನರ್ಗೆ ನನ್ನ ಅಡಿಗೆ ಜೊತೆ ನಾನು ಇಷ್ಟ ಆಗ್ಬಿಟ್ಟು ನನ್ನ ಮಗಳನ್ನ ಮದುವೆ ಆಗುವ ಅಂದ. ಸರ್
ಮೊಣಕೈ ಮೇಲಿಟ್ರೆ ಬಾಯಿ ಹಾಕೋ ನನ್ನ ಮಕ್ಳು ನಾವು. ಹಂಗೆ ಇಲ್ಲಿಟ್ರೆ ಬಿಡ್ತೀವ, ಹಂಗೆ ಕ್ಯಾಚ್ ಹಾಕೊಂಡ್ಬಿಟ್ಟೆ. ನಂದು ನಿನ್ ಕತೆನೆ. ಈ ಹೋಟ್ಲಿಗೆ ಪ್ಲೇಟ್ ವಾಶ್ ಮಾಡಕ್ ಸೇರ್ಕೊಂಡೆ. ಓನರ್ ಮಗಳದು ಬ್ರೈನ್ ವಾಶ್ ಮಾಡ್ಬಿಟ್ಟು ಮದ್ವೆನೇ ಆಗ್ಬಿಟ್ಟೆ. ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟೆ. ಓನರ್ ಮಗಳು ನಿಮ್ಮನ್ನ ಲವ್ ಮಾಡಿ ಮದ್ವೆ ಆದ್ಲಾ? ನಾನ್ ನಂಬಲ್ಲ ಸರ್. ಮಾತಾಡ್ತೀರಪ್ಪ, ಮಾತಾಡಿ. ಈಗೇನೋ ಸ್ವಲ್ಪ ವಕ್ರವಾಗಿ ಬೆಳೆದ್ ಬಿಟ್ಟಿದೀನಿ. ಒಂದು ವಯಸ್ಸಲ್ಲಿ 3 ಇಂಚ್ ಚಡ್ಡಿ ಹಾಕೊಂಡು ಈ ಬೀಚಲ್ಲಿ ಓಡ್ದೆ ಅಂತಂದ್ರೆ ಫಾರಿನ್ ಹುಡುಗಿರೆಲ್ಲ ಮೂರ್ಛೆ ಹೋಗ್ಬಿಡೋರು. ಸುನಾಮಿ ಆಗಿತ್ತಲ್ಲ, ಕಲ್ಪಿಸ್ಕೋ. ಸಾಕು, ವಾಪಸ್ ಬಾ. ಬಂದೆ ಸರ್. ಬಹಳ ಅನ್ಭವಿಸ್ರು ನೀವು. ಮದುವೆ ಆದ್ಮೇಲೆ ಹೇಗಿರ್ಬೇಕು ಸ್ವಲ್ಪ ಹೇಳ್ಕೊಡ್ತೀರಾ? ಗಂಡು ಮದ್ವೆ ಆದ್ಮೇಲೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ಬೇಕು ಸರ್. ಸನ್ನಿ ಲಿಯೋನ್ಗೆ ಎಕ್ಸ್ಪೋಸಿಂಗ್ ಹೇಳ್ಕೊಟ್ಟಂಗ ಆಯ್ತು. ಸುಳ್ಳು ಹೇಳೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಸರ್. ಬೇರೆ ಏನಾದ್ರು ಹೇಳಿ. ಹೆಂಡ್ತಿರು ಏನೇ ಕೇಳಿದ್ರು ತಕ್ಷಣ ಕೊಡಿಸ್ಬಿಡ್ಬೇಕು. ಅವ್ರಂತರ ಅಲಾರಾಮ್ ಕ್ಲಾಕ್ ಇದ್ದಂಗೆ ಹೊಡ್ಕೊಂಡ್ರೆ ಸೈಲೆಂಟ್ ಮಾಡ್ಬಿಡ್ಬೇಕು. ಇಲ್ದಿದ್ರೆ ನಿದ್ದೆ ಬರಲ್ಲ. ಇನ್ನು ಏನಾದ್ರು ಹೇಳಿ ಸರ್. ಇವತ್ತು ರಾತ್ರಿ ನಿನ್ನ ಬೊಂಗ ಪಾರ್ಟಿ ಕರ್ಕೊಂಡು ಹೋಗ್ತೀನಿ. ಬುಂಗ ಪಾರ್ಟಿ ಅಂದ್ರೆ ಏನ್ ಸರ್? ಗೂಗಲ್ ಅಲ್ಲೂ ಆನ್ಸರ್ ಸಿಗದಿರೋ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಸಿಗೋ ಆಟ ಅದು. ನಾನ್ ಮದ್ವೆ ಆಗ್ತಿದ್ದೀನಿ ಸರ್, ನನಗೆ ಬೇಕಿದೆಲ್ಲ. ಸಚಿನ್ ಬ್ಯಾಟಿಂಗ್ ಅಲ್ಲಿ ಎಷ್ಟೇ ಕಿಲಾಡಿ ಆದ್ರೂ ನೆಟ್ ಪ್ರಾಕ್ಟೀಸ್ ಮಾಡೋದ್ ಬಿಟ್ಬಿಡ್ತಾನ. ನಾವು ಅಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಹೋ, ತುಂಬಾ ಪ್ರಾಕ್ಟೀಸ್ ಮಾಡಿರೋ ತರ ಇದೆ. ನಾನೊಂಥರ ಕಳ್ಳ ಇದ್ದಂಗೆ ಅಂದೇಕಿನಲ್ಲಿ ಎಷ್ಟೋ ಬೀಗನ ಓಪನ್ ಮಾಡ್ಬಿಡ್ತೀನಿ. ಗೋವಾಲ್ ಯಾವ್ದು ಇಲ್ವಾ ಸರ್? ನಮ್ಮ ಮನೆ ಕೆಳಗೆ ಒಂದಿದೆ. ನಿಮ್ ಹೆಂಡತಿ ಗೊತ್ತಾಗಲ್ವಾ? ನೋಡಪ್ಪ, ದುಂಬಿ ದಾಳಿ ಮಾಡೋದು ಹೂವಿನ ಮೇಲೆ ಮಾತ್ರ, ಗಿಡಕ್ಕಲ್ಲಪ್ಪ. ಅದೇ ನಮ್ಮ ಇನ್ಸ್ಪಿರೇಷನ್. ಸೂಪರ್ ಸರ್, ಸೂಪರ್ ನಿಂತ್ಕೋ. ಗೋವಾದಲ್ಲಿ ಏನೇ ಬೇಕಂದ್ರು ನನಗೆ ಫೋನ್ ಮಾಡು. ಅದ್ರಲ್ಲೂ ಭುಂಗ ಬೇಕು ಅಂದ್ರೆ ಮಿಸ್ಡ್ ಕಾಲ್ ಕೊಡು. ಹೆವಿ ರಸಿಕ್ರು ಸರ್ ನೀವು. ಹುಷಾರಪ್ಪ, ಗೋವಾದಲ್ಲಿ ಸಮುದ್ರಕ್ಕಿಂತ ಬಾವಿಗಳು ಜಾಸ್ತಿ. ಬಿದ್ರೆ ಎತ್ತಕ್ಕಾಗಲ್ಲ. ಓಕೆ ಸರ್, ನಾನು ಬರ್ತೀನಿ. ಬೊಂಗ ಇಷ್ಟೊಂದು ನೀರಿಗೆ ಉಪ್ಪು ಎಲ್ಲಪ್ಪ ಹಾಕಿದೆ. ಯು ಆರ್ ಗ್ರೇಟ್, ಐ ಸೇ ಗ್ರೇಟ್. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವೇನ್ರಿ ಇಲ್ಲಿ? ಸಿಗಲ್ಲ ಅಂತ ಹೇಳಿದ್ರೆ ಡಿಸೈಡ್ ಮಾಡಕ್ ಮೇಲೊಬ್ಬ ಇರ್ಬೇಕಾದ್ರೆ ಡಿಸಿಷನ್ ತೊಗೊಳಕ್ ನಾವ್ಯಾರು ಅಲ್ವಾ? ಆಗ್ಲಿಂದ ಗಾಡಿ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಬಂದ್ ಹೆಲ್ಪ್ ಮಾಡಕ್ ಆಗಲ್ವಾ? ಹೆಲ್ಪ್ ಮಾಡ್ಲಾ ಅಂತ ನಾನು ಕೇಳೋದು. ಫುಲ್ ಆಫರ್, ನಿಂಗೆ ಅಕ್ಕ ತಂಗಿರಿಲ್ವಾ, ನೆನ್ನೆಯಿಂದ ಫಾಲೋ ಮಾಡ್ತಿದ್ಯಾ ಅಂತ ನೀವು ಬೈಯೋದು ಬೇಕಾ ನಮ್ಗಿವೆಲ್ಲ? ಮಾತ್ ಸ್ಟಾಪ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡ್ತೀರಾ? ಅಷ್ಟೇ ತಾನೇ. ಆಹಾ, ಚೆನ್ನಾಗಿ ಕಾಣ್ತಿದ್ದೀನಲ್ಲ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಖುಷಿ. ಖುಷಿ 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 ಅವರೇ, ನಾನು ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ಕೇಳಿ. ನಮ್ಮ ಅಪ್ಪ ಅಮ್ಮ ನನಗೆ ಅಡಿಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಗಾಡಿ ರಿಪೇರಿ ಮಾಡೋದು ಹೇಳ್ಕೊಟ್ಟಿಲ್ಲ. ನಾನು ಇವತ್ತೆಲ್ಲ ಟ್ರೈ ಮಾಡಿದ್ರು ಈ ಗಾಡಿ ಸ್ಟಾರ್ಟ್ ಆಗಲ್ಲ. ಯಾಕಂದ್ರೆ ಗಾಡಿ ಬಗ್ಗೆ ನನಗೇನು ಗೊತ್ತಿಲ್ಲ. ಮತ್ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತಾ? ನೀವು ಒಂದು ಕೆಲಸ ಮಾಡಿ, ಇಲ್ಲಿಂದ ಸ್ಟ್ರೇಟ್ 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಗರಾಜ್ ಸಿಗುತ್ತಾ? ಇಲ್ಲ, ಒಬ್ಬ ತಾತ ಬೀಡಿ ಓಡ್ಕೊಂಡು ಪೆಟ್ಟಿ ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾನೆ. ಅವ್ನು ಕೇಳಿ ಗ್ಯಾರೇಜ್ ಎಲ್ಲಿ ಅಂತ, ಅವನು ಹೇಳ್ತಾನೆ. ಹುಡುಗಿನ ಗಾಡಿ ತಳ್ಕೊಂಡು ಹೋಗೋ ಅಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಮಿಸ್ ಖುಷಿ, ಗಾಡಿನ ನಾನ್ ತಳ್ಕೊಂಡ್ ಬರ್ತೀನಿ ಅಂದ್ರೆ ಕಾಳಾಗ್ತಾವನೆ ಅಂತೀರಾ?
ಗಾಡಿನ ನೀವು ತಳ್ಕೊಂಡು ಹೋಗಿ ಅಂದ್ರೆ ನಾಚಿಕೆ ಆಗಲ್ವಾ ಅಂತ ಹೇಳ್ತೀರಾ? ಅಬ್ಬಾ 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 ಅಬ್ಬಾ, ಈ ಹುಡುಗಿರು ಮಾತ್ರ ಅಬ್ಬಾ ಆಗಲ್ಲಪ್ಪ. ಸರಿ, ಈಗೇನ್ ಮಾಡೋಣ? ನಾನು ಗಾಡಿ ತಳ್ಳಕ್ ಆಗಲ್ಲ. ನೀವೊಂದ್ ಕೆಲಸ ಮಾಡಿ, ನನ್ನ ಗಾಡಿ ಹಿಂದೆ ಕೂತ್ಕೊಳ್ಳಿ. ನೀವ್ ಎಲ್ಲೆಲ್ಲಿ ಸುತ್ತಾಡ್ಬೇಕು ಅಂತ ಹೇಳಿ ಎಲ್ಲ ಸುತ್ತಿಸ್ಬಿಡ್ತೀನಿ. ಆಹಾಹಾಹಾ, ಕೊನೆಗೂ ಹುಡುಗರ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಬರ್ತೀನಿ, ಆದ್ರೆ ನಂದೊಂದ್ ಕಂಡೀಷನ್. ನಾನ್ ಗಾಡಿ ಓಡಿಸ್ತೀನಿ, ನೀವ್ ಹಿಂದೆ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್. ಹುಡುಗರು ಹಿಂದೆ ಆದ್ರೇನು ಮುಂದೆ ಆದ್ರೇನು ಗಾಡಿ ಓಡ್ತಿರ್ಬೇಕಷ್ಟೇ. ಕಾಂತಿಯುತ ಚರ್ಮಕ್ಕಾಗಿ ಹಾಳು ಮೂಳು ಕ್ರೀಮನ್ನು ಉಜ್ಜದ್ ಬಿಟ್ಟು ಎಳನೀರು ಕುಡಿಯಿರಿ. ತಗೊಳ್ಳಿ. ನಿಮ್ಮ ID ಕಾರ್ಡ್ ಕೊಡಿ ಇಲ್ಲಿ. ಅಯ್ಯೋ, ಎಲ್ಲ ಕಡೆ ಬೋರ್ಡ್ ಹಾಕಿದಾರ್ರಿ, ಅಪರಿಚಿತರಿಂದ ದೂರ ಇರಿ ಅಂತ. ನಾನ್ ಬೇರೆ ನಿಮ್ ಜೊತೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಏನಾದ್ರೂ ನೀವು ನನಗೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಯಾವ್ದಕ್ಕೂ ನಾನು ಸೇಫ್ಟಿಗಿರ್ಲಿ. ನಿಮ್ಮ ID ಕಾರ್ಡ್ ಕೊಡಿ. ಹಲೋ, ಮಾತುಕತೆ ಅಂದ್ರೆ ಟೆನ್ನಿಸ್ ಗೇಮ್ ತರ ಇರಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರಬೇಕು. ಏನ್ ಹೇಳಿ? ಅದು ಗೋವಾ ಲೋಕಲ್ ಬಸ್ಗಿಂತ ಎಲ್ಲಂದ್ರಲ್ಲಿ ಜಾಸ್ತಿ ನೀವೇ ಕಾಣಿಸ್ಕೋತಾ ಇದ್ದೀರಾ. ಇದೇ ಊರಾ? ನಮ್ಮೂರು ಮೈಸೂರು. ಮೈಸೂರ್? ಮೈಸೂರ್? ಓ ನಂದು ಮೈಸೂರೇ. ಒಂದೇ ಬಳ್ಳಿ ಹೂಗಳಾಗಿದ್ರು ನಮ್ಮ ಸೇರ್ಸಕ್ಕೆ ಗೋವಾ ಅಂತ ಒಂದು ದಾರ ಬೇಕಿತ್ತು ನೋಡಿ. ವಾಟ್ ಎ ಮಿರಾಕಲ್ ಐಸೆ. ಏನ್ರಿ, ಚಿಕ್ಕ ವಯಸ್ಸಿಂದ ಜೊತೆಲೆ ಆಡ್ ಬೆಳ್ದವ್ರ ತರ ಮಾತಾಡ್ತಿರಲ್ಲ, ಸ್ವಲ್ಪ ಸೈಲೆಂಟ್ ಆಗಿರಕ್ಕಾಗಲ್ವಾ? ಅಯ್ಯೋ, ಬೇರೆ ಊರಲ್ಲಿ ನಮ್ ಕನ್ನಡದವ್ರು ಸಿಕ್ಬಿಟ್ರೆ ಹೆಂಡತಿ ಮಕ್ಳಿಗಿಂತ ಹತ್ರ ಬರ್ತೀವಲ್ವಾ? ಅಲ್ವಾ? ಯು ಫೀಲ್ ದ ಸೇಮ್? ಐ ಟು ಕುಡಿರಿ ಎಳ್ನೀರು. ಗೋವಾಲ್ ಬೆಳಿಗ್ಗೆ ಎಳ್ನೀರು ಕುಡಿಬೇಕು, ರಾತ್ರಿ ಹೆಂಡ ಕುಡಿಬೇಕು. ಗೋವಾಗ್ ಬಂದಿದ್ದು? ನಮ್ಮ ಅಕ್ಕನ್ ಮನೆ ಇಲ್ಲೇ ಇರೋದು. ಬೇಜಾರಾದಾಗ್ಲೆಲ್ಲ ಇಲ್ಲೇ ಬರ್ತಿರ್ತೀನಿ. ಬೇಜಾರಾದಾಗೆಲ್ಲ ಯಾರಾದ್ರೂ ಬಾಯ್ ಫ್ರೆಂಡ್ ಮೇಂಟೈನ್ ಮಾಡೋದಲ್ವಾ? ಬೇಜಾರಾದಾಗೆಲ್ಲ ಬಕ್ಕಂತ ಮಕ್ಕ ಕುಡಿಬೋದಾಗಿತ್ತು. ನಂಗ್ ಬಾಯ್ ಫ್ರೆಂಡ್ ಯಾರು ಇಲ್ಲ ಅಂದ್ಕೊಂಡೆ. ಮಧ್ಯ ರೋಡಲ್ಲಿ ಗಾಡಿ ಪಂಚರ್ ಆಗಿ ಅನಾಥವಾಗಿ ಓಡಾಡ್ತಿದ್ರಲ್ಲ, ಅವಾಗ್ಲೇ ಅನ್ಕೊಂಡೆ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂತ. ಹಲೋ, ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ನನ್ನ ಮೇಲೆ ಕಣ್ಣಾಕ್ಬೇಡಿ. ಐ ಆಮ್ ಆಲ್ರೆಡಿ ಎಂಗೇಜ್. ಒಳ್ಳೆ ಗೂಡ್ ಪಾರ್ಟಿನ ಮದುವೆ ಆಗ್ತಾ ಇದ್ದೀನಿ. ಅವ್ರ ಗೂಡಲ್ಲೇ ಬೆಚ್ಚಿಗೆ ಸೆಟ್ಲ್ ಆಗ್ತಾ ಇದ್ದೀನಿ. ಅಂದ್ರೆ ನೀವ್ ಅವ್ರನ್ನ ಲವ್ ಮಾಡಲ್ವಾ? ಹಲೋ ಮೇಡಮ್, ನಮ್ ತರ ಲವರ್ ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಲವ್ ಅಂದ್ರೆ ಏನು? ನಂಬಿಕೆ, ಸುಳ್ಳು ಹೇಳ್ಬಾರ್ದು, ಒಬ್ರು ಕಷ್ಟ ಸುಖಕ್ಕೆ ಇನ್ನೊಬ್ರು ಆಗ್ಬೇಕು. ಅದೆಲ್ಲ ಕ್ವಾಲಿಟೀಸ್ ನಮ್ಮ ಹತ್ರ ಇದೆ ನೋಡಿ. ನಿಜ ಅಂತ ಅಬ್ಬಬ್ಬ, 7 ಜನ್ಮದ ಸಂಬಂಧ. ಹಾಯ್ ಬೇಬಿ, ಎಲ್ಲಿದ್ಯಾ? ಇಲ್ಲೇ ದೇವಿ ಮುಂದೆ ಕೂತ್ಕೊಂಡಿದ್ದೀನಿ. ಏನು? ಐ ಮೀನ್, ಒಂದ್ ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ. ಆ ಪೂಜೆ ಎಲ್ಲ ಮುಗೀತು. ಬಾಳೆಹಣ್ಣು ರಸಾಯನ ಕೊಡ್ತೀನಿ ಅಂದ್ರು, ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ನೋಡು, ಎಲ್ಲೆಲ್ಲೋ ಏನೇನೋ ತಿನ್ಬಿಡ್ಬೇಡ. ಒಳ್ಳೆ ಕಡೆನೆ ಊಟ ಮಾಡು ಅಂಡ್ ಮಿನರಲ್ ವಾಟರ್ ಕುಡಿ. ಓಕೆ ಓಕೆ ಓಕೆ. ಮಿಸ್ಸಿಂಗ್ ಮೀ ನೋ ಬೇಬಿ? ಆಬ್ವಿಯಸ್ಲಿ. ಓಕೆ ಬೇಬಿ. ಹಲೋ 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 ಹಲೋ, ಯಾಕೆ ಹೋಗ್ತಿದ್ದೀರಾ? ಬಾ, ನಿಮ್ ಜೊತೆ ಇನ್ನೊಂದ್ ಸ್ವಲ್ಪ ತಿದ್ಬಿಟ್ರೆ ನಾನ್ ದೊಡ್ಡ ಸುಳ್ಳಿ ಆಗ್ಬಿಡ್ತೀನಿ. ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳೋದ್ ಕಲ್ತ್ರೆ ಶನಿನೂ ಎದುರಿಸೋ ಪವರ್ ಬರ್ತಂತೆ. ಅದ್ ಸರಿ, ನಮ್ಮ ಹುಡ್ಗಿಗ್ ನಾನ್ ಸುಳ್ಳು ಹೇಳಿದ್ರೆ ನಿಮ್ಗೇನ್ ಕಷ್ಟ? ಅಲ್ಲ, ನಾನ್ ನಿಮ್ ಜೊತೆನೇ ಇದ್ದೀನಿ, ಇದ್ಕೊಂಡು ಇಷ್ಟೊಂದ್ ಸುಳ್ಳು ಹೇಳ್ತೀರಲ್ಲ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್ ಯಾರ್. ಇದೊಳ್ಳೆ ಕತೆ ಆಯ್ತಪ್ಪ. ಪಕ್ಕದ ಮನೇಲಿ ಬ್ರಾಹ್ಮಣರವ್ರೆ ಅನ್ಬಿಟ್ಟು ಗೌಡ್ರ ಮನೇಲಿ ಮಾಂಸ ಬೇಯಿಸ್ತಾ ಇರಕ್ಕಾಗುತ್ತಾ? ನನ್ಗೇನ್ ಅನ್ಸುತ್ತಾ ಅದನ್ನ ನಾನು ಮಾಡೇ ಮಾಡ್ತೀನಿ. ಹಲೋ ಖುಷಿ, ನೀವು ಬಂದಿರೋದು ನನ್ನ ಗಾಡಿಯಲ್ಲಿ ಇರಿ, ನಾನೇ ಡ್ರಾಪ್ ಮಾಡ್ಬೇಕು. ನನ್ನ ಗಾಡಿ ಏನ್ ಮರಿ ಹಾಕಿರಲ್ಲ. ಯಾಕೆ ಖುಷಿ, ಇದೇನಾ ನಿಮ್ಮನೆ? ಇದಲ್ಲ, ಇಲ್ಲೇ ಸ್ವಲ್ಪ ಹತ್ರ. ನಾನ್ ನಡ್ಕೊಂಡು ಹೋಗ್ತೀನಿ. ಈ ಹುಡುಗಿರ ಪ್ರಾಬ್ಲಮ್ ಎಷ್ಟಪ್ಪ. ಬೆಳಿಗ್ಗೆಯಿಂದ ನೆರಳು ತರ ನಿಮ್ ಹಿಂದೆ ಸುತ್ತಾಡೋ ಹುಡುಗರು ನಂಬಲ್ಲ. ಅವನ್ಯಾರ ಕರೆನ್ಸಿ ಹಾಕೋನಿಗೆ ನಿಮ್ ಮೊಬೈಲ್ ನಂಬರ್ ಕೊಡ್ತೀರಾ, ಪಿಜ್ಜಾ ಡೆಲಿವರಿ ಬಾಯ್ಗೆ ನಿಮ್ ಮನೆ ಅಡ್ರೆಸ್ ಕೊಡ್ತೀರಾ. ಅಮ್ಮ, ಏನಮ್ಮ ನಿಮ್ ಲೀಲೆಗಳು? ಹಲೋ, ಅವ್ರು ನಿಮ್ಮಷ್ಟು ಡೇಂಜರ್ ಅಲ್ಲ.
ನಾನ್ ನಿಮ್ಗಂತೂ ನಮ್ಮ ಮನೆನೇ ತೋರ್ಸಲ್ಲ. ರೇ ಖುಷಿ ಹೋಗ್ರೆ ನೀವು ಕರೆದ್ರು ನಿಮ್ ಮನೆಗ್ ಬರಲ್ಲ, ನಮ್ ಮನೆ ದೇವರಾಣೆಗೂ ಬರಲ್ಲ. ಹೋಗ್ರಿ, ನಮಗೂ ಮಾನ ಮರ್ಯಾದೆ ಇದೆ. ಯಾರು? ನಮಸ್ಕಾರ, ನಾನು ಪ್ರೀತಮ್ ಅಂತ, ಖುಷಿ ಕ್ಲಾಸ್ಮೇಟ್. ನೆನ್ನೆ ಸಾಯಂಕಾಲ ಡ್ರಾಪ್ ಮಾಡ್ದಲ್ಲ. ಖುಷಿ ಮಲಗಿದಾಳೆ, ಎಬ್ಬಿಸ್ತೀನಿ. ಬೇಡ 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 ಬೇಡ, ಪಾಪ ಅವ್ರು ಮಲಗಿರ್ತಾರೆ, ಪಾಪ ಡಿಸ್ಟರ್ಬ್ ಮಾಡೋದಕ್ಕೆ. ರೋಡ್ ತುಂಬಾ ಕನ್ಫ್ಯೂಸ್ ಆಗೋಯ್ತು. ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕನ್ನಡದವ್ರ ಮನೆ ಯಾವ್ದು ಅಂತ ಕೇಳಿದೆ. ಅವ್ರು ಇದು ಅಂತ ತೋರಿಸಿದ್ರು, ಇಲ್ಲಿಗೆ ಬಂದೆ. ನೆನ್ನೆ ಆ ಗಲ್ಲಿ ಹತ್ರ ಬಿಟ್ನಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಸಿಸ್ಟರ್, ಮನೆ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ, ಕಲರ್ ಆಗಿ. ಆಮೇಲೆ ಖುಷಿ ಹೇಳ್ತಿದ್ಲು ನೀವು ತುಂಬಾ ಚೆನ್ನಾಗಿ ಮಸಾಲೆ ವಡೆ ಮಾಡ್ತೀರಂತೆ. ನನ್ ಗಂಡ ಚೆನ್ನಾಗಿ ಮಾಡ್ತಾರೆ. ಹೌದಾ? ಮೋಸ್ಟ್ಲಿ ಮಸಾಲೆ ದೋಸೆ ಇರ್ಬೇಕು. ಇಲ್ಲ, ಅದನ್ನು ನನ್ ಗಂಡನೇ ಚೆನ್ನಾಗಿ ಮಾಡ್ತಾರೆ. ಹೌದಾ? ಚಿಕನ್ ಮಸಾಲ ಇರ್ಬೇಕು. ಛೀ, ನಾನ್ ವೆಜಿಟೇರಿಯನ್. ಮತ್ ನೀವೇನ್ ಚೆನ್ನಾಗಿ ಮಾಡ್ತೀರಿ? ಎಲ್ಲ ಅಡ್ಗೆನೂ ನನ್ ಗಂಡ ಮಾಡ್ತಾರ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಅಡಿಗೆ ಮಾಡಕ್ ಬರಲ್ಲ ಅನ್ನಿ. ಮತ್ ಖುಷಿಯಾಗಿ ನಂಗೆ ಸುಳ್ಳು ಹೇಳಿದ್ಲು. ಸಿಸ್ಟರ್, ನಾನ್ ನಿಮ್ಗೆ ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ. ಕಿಚನ್ ಎಲ್ಲಿದೆ? ಅಡಿಗೆ ಮನೆ ಲೆಫ್ಟ್ ಸೈಡ್. ಹೆಣ್ಣಾಗ ಅಡಿಗೆ ಮಾಡಕ್ ಬರಲ್ಲ ಅಂತೀರ? ಬನ್ನಿ ಸಿಸ್ಟರ್, ನಾನು ಹೇಳ್ಕೊಡ್ತೀನಿ, ಬನ್ನಿ. ಬಿಸಿಬೇಳೆಬಾತ್. ಇದಕ್ಕೆ ಈ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಹಾಕ್ಬಿಟ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ನಾನ್ ವೆಜ್ ಇಷ್ಟ ಇಲ್ಲ, ಈ ಉಳ್ಳಾಗಡ್ಡಿ ತೆಗೆದ್ಬಿಟ್ಟು ನಿಮ್ ಯಜಮಾನರಿಗೋಸ್ಕರ ಫಿಶ್ ಹಾಕ್ಬಿಟ್ರೆ ಇದು ಫಿಶ್ ಬಾತ್, ಮೇಕೆ ಹಾಕ್ಬಿಟ್ರೆ ಮೇಕೆ ಬಾತ್, ಚಿಕನ್ ಹಾಕ್ಬಿಟ್ರೆ ಕೋಳಿ ಬಾತ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಖುಷಿ ಇದ್ದಾಳಲ್ಲ, ಅವ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ದಡ್ಡಿ ಸ್ಕೂಲಲ್ಲಿ ಟೀಚರ್ ಹೊಡೆದು ಹೇಳ್ಕೊಡ್ತಿದ್ರು. ನಾನು ಅಲ್ಲೇ ನೋಡ್ತಿರ್ತಿದ್ನಲ್ಲ. What are you doing here? ಸರ್ಪ್ರೈಸ್ ಸರ್ಪ್ರೈಸ್. ಇವಳು ಯಾವಾಗ್ಲೂ ಹೀಗೆ ಸ್ಕೂಲಲ್ಲಿ ನಾನು ಟಾಯ್ಲೆಟ್ ಇಂದ ಆಚೆ ಬಂದ್ರೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕೇಳೋಳ. ಖುಷಿ, ನಾನು ಬೇಳೆ ಬಾತ್ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಓಕೆ, ತಿನ್ಬಿಡಿ. ನಾನು ಮಾಮೂಲಿ ಜಾಗದಲ್ಲಿ ಸಿಗ್ತೀನಿ. ಓಕೆ, ಅದೇ ಟಿಫನ್. ಖುಷಿ ಸಕ್ಕದಾಗಿ ಅಡಿಗೆ ಮಾಡ್ತಾರೆ ಇವರು. ಅಕ್ಕ, ಅವನನ್ನ ಯಾಕೆ ಮನೆ ಒಳಗ್ ಸೇರಿಸ್ದೆ? ಅವನೇನ್ ಕ್ಲಾಸ್ಮೇಟು, ಯಾಕೆ ಒಳಗ್ ಸೇರಿಸ್ದೆ ಅಂತೀಯಲ್ಲೇ? ಏನು ಕ್ಲಾಸ್ಮೇಟಾ? ಅವ್ನ್ ಪರಿಚಯ ಆಗಿದ್ ನೆನ್ನೆನೆ. ಮತ್ತೆ ಅವ್ನ್ ನಿನ್ನ ಡ್ರಾಪ್ ಮಾಡ್ದ? ಅಯ್ಯೋ ಬುದ್ಧು, ನೆನ್ನೆ ಆಟೋ ಅವನು ಡ್ರಾಪ್ ಮಾಡ್ದ, ಅವನು ಸೇರಿಸ್ಬಿಡು ಮನೆ ಒಳಗಡೆ. ಅಂದ್ರೆ ಅವ್ನ್ ಹೇಳಿದಲ್ಲ ಸುಳ್ಳೇನೆ? ಇನ್ನೇನು? How much is this? 500 rupees. 500? Yeah. Make it 50, no? No. I buy 2. No, definitely Please? no. ಮಿಸ್ಟರ್, ಹೇಳ್ದೆ ಕೇಳ್ದೆ ಮನೆಗ್ ಬಂದಿದ್ದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಹೇಳ್ದೆ ಕೇಳ್ದೆ ನಾನೇ ನಿಮ್ಮ ಬಟ್ಲ ಮನೆಗೆ ಬಂದೆ. ಹಾಲು ತಾನೇ ಬಂದಿದ್ದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರಾಣೆಗೂ ನಿಮ್ ಮನೆ ಕಡೆ ತಲೆ ಹಾಕಲ್ಲ ಅಂದೋರು ಮನೆಗ್ ಬಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡಿದಿರಲ್ಲ, ಮಾನ ಮರ್ಯಾದೆ ಏನಾದ್ರೂ ನಿಮ್ಗಿದ್ಯಾ? ದೇವ್ರಾಣೆ, ನಾನ್ ನಿಜ ಹೇಳ್ತೀನಿ, ನಾನ್ ಬರ್ಬಾರ್ದು ಅಂತಾನೆ ಇದ್ದೆ. ರಾತ್ರಿ ಒಂದು 7-8 ಬಿಯರ್ ಕುಡ್ದು ಮಲಗ್ಬಿಟ್ಟೆ, ಊಟ ಏನು ಮಾಡಿರ್ಲಿಲ್ಲ. ಕನ್ಸಲ್ ದೇವ್ರ ಬಂದ್ಬಿಟ್ಟು, ಕಂದ ನೀನು ರಾತ್ರಿ ಊಟ ಮಾಡದೆ ಇದ್ದಿದ್ದು ನನ್ನ ಹೊಟ್ಟೆ ಚುರ್ರ್ ಅಂತಿದೆ ಅಂದ್ರು. ದೇವ್ರೆ ನನಗೆ ಗೋವಾ ಫುಡ್ ಸೆಟ್ ಆಗ್ತಿಲ್ಲ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಕಂದ ಅದಕ್ಕೆ ಯಾಕೆ ಚಿಂತೆ ಮಾಡುವೆ, ನಿನ್ನ ಫ್ರೆಂಡ್ ಖುಷಿ ಅವ್ರ ಅಕ್ಕನ ಮನೆಗೆ ಹೋಗಿ ಕರ್ನಾಟಕ ಫುಡ್ ತಿನ್ನು ಅಂದ್ರು. ನಾನು ಹೇಳ್ದೆ, ದೇವ್ರೆ ನಾನು ಹೋಗಕ್ಕಾಗಲ್ಲ, ಬಿಕಾಸ್ ನಾನು ನಿಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ ಅಂದೆ. ಅದಕ್ಕೆ ದೇವ್ರು ಹೇಳಿದ್ರು, ಐ ಡೋಂಟ್ ಕೇರ್ ಯುವರ್ ಆಣೆ ಕಂದ. ಚಿಕ್ಕ ಹುಡುಗನಿಂದನೂ ನೀನು 8 ಆಣೆಗೆ 1 ರೂಪಾಯಿಗೆ ಆಣೆ ಇಟ್ಟು ಮುರಿದು ಐ ಆಮ್ ಯೂಸ್ ಟು ಇಟ್, ಸೊ ಗೋ ಅಂಡ್ ಹ್ಯಾವ್ ಯುವರ್ ಫುಡ್ ಅಂತ ಹೇಳಿದ್ರು. ಇದ್ರ ಸಾರಾಂಶ ಏನು ಅಂದ್ರೆ, ವೆನ್ ಗಾಡ್ ಡಸಂಟ್ ಮೈಂಡ್ ಮೀ ಬ್ರೇಕಿಂಗ್ ಮೈ ಆಣೆ, ವೈ ಡು ಯು ಮೈಂಡ್ ಪ್ಲೀಸ್? ಯು ಆರ್ ಸೋ ಡಿಸ್ಗಸ್ಟಿಂಗ್ ಯಾ. ನಮ್ಮ ಅಕ್ಕನ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ಈ ರೇಂಜ್ ಸುಳ್ಳು ಹೇಳಿ ಮೋಸ ಮಾಡಿದೀರಾ ಅಂತಂದ್ರೆ, ಇನ್ನು ನೀವು ಲವ್ ಮಾಡ್ತಿರೋ ಹುಡುಗಿಗೆ ಇನ್ನೆಷ್ಟು ಸುಳ್ಳು ಹೇಳಿ ಬೀಳಿಸ್ಕೊಂಡಿರ್ಬೋದು. ಖುಷಿ ಅವ್ರೆ, ನನ್ನ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ಕೇಳಿ ಡೈರೆಕ್ಟ್ ಆಗಿ ಅದು ಬಿಟ್ಟು ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ಸ್ಟ್ರೈಟ್ ಆಗಿ ಕೇಳಿ ಹೇಳ್ತೀನಿ. ನನ್ನ ಲವ್ ಸ್ಟೋರಿ ಏನು ಅಂದ್ರೆ, ಒಂದ್ಸಲಿ ಒಂದು ಇಂಟರ್ವ್ಯೂಗೆ ಹೋಗಿದೆ, ತುಂಬಾ ಸ್ಟೈಲ್ ಆಗಿ.
ಏನ್ ಮಾಡ್ತಿದ್ಯಾ? ಅದು ಸರ್ ಬೇರೆ ಏನೂ ಇಲ್ಲ, ನಿಮ್ ಫೈಲ್ ನೋಡ್ತಾ ಇದ್ದೆ ನಾನು. ಅದೇ ಕಳ್ಳನ್ ತರ ಬಗ್ ನೋಡ್ತಿದ್ಯಾ? ಕೇಳಿದ್ರೆ ನಾನೇ ಕೊಡ್ತಿದ್ದೆ. ತಗ ಸರ್ ದಯವಿಟ್ಟು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಡಿ ಸರ್. ನಿಮ್ಗೆ ಕೆಲಸ ಸಿಕ್ಕೋದು ಡೆಫಿನೆಟ್ ಸರ್. ದಯವಿಟ್ಟು ನೀವು ವಾಪಸ್ ಹೋಗ್ಬಿಟ್ಟು ನಂಗೆ ಇದೊಂದು ಹೆಲ್ಪ್ ಮಾಡಬೇಕು ಸರ್. ನಾನು ಯಾಕೋ ನಿನಗೆ ಹೆಲ್ಪ್ ಮಾಡಬೇಕು? ಸರ್ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸರ್. ನಾನು ಕಷ್ಟ ಕೇಳಿದ್ರೆ ಕಣ್ಣೀರ್ ಹಾಕೊಂಡ್ಬಿಡ್ತೀರಾ ಸರ್ ನೀವು. ನಿನ್ನ ಕಷ್ಟ ಅಷ್ಟೊಂದು ದೊಡ್ಡದಾಗಿದ್ರೆ ಹೇಳಪ್ಪ, ಇಲ್ಲಿರೋರ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ನೀನು ಒಬ್ಬನೇ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಗಿಟ್ಟಿಸ್ಕೊ. ಹೇಳೋ ನಿನ್ನ ಕಷ್ಟ ಏನು ಅಂತ. ಅಬ್ಬಾ ದೇವ್ರೆ, ಮೊನ್ನೆ ಯುಗಾದಿ ಹಬ್ಬದ ದಿವಸ ನಾನು ನಮ್ಮಪ್ಪ ನಮ್ಮಮ್ಮ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ ಸರ್. ನಮ್ಮಮ್ಮ ನಮ್ಮಪ್ಪಂಗೆ ತಿನ್ನಿಸ್ತಾ ಇದ್ರು ಸರ್. ನಮ್ಮಪ್ಪಂಗೆ ನಮ್ಮಮ್ಮನ ಮೇಲೆ ಲೈಟ ಲವ್ ಆಗ್ಬಿಟ್ಟು ನಮ್ಮಮ್ಮನ ಕೈನ ಕಚ್ಬಿಟ್ರು ಸರ್. ನಮ್ಮಮ್ಮ ಅದನ್ನ ಮನ್ಸಿಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಮ್ಮಪ್ಪನ ಕೈನ ಜೋರಾಗಿ ಕಚ್ಬಿಟ್ರು ಸರ್. ನಮ್ಮ ಅಪ್ಪನ ಕೋಪ ಜಾಸ್ತಿ ಆಗ್ಬಿಟ್ಟು ನಮ್ಮ ಅಮ್ಮನ ಕೆನಾಗ ಹಂಗೆ ಬಾಯ ಕೆಳದ್ಬಿಟ್ರು ಸರ್. ನಮ್ಮಮ್ಮ ಆಯಿಂಟ್ಮೆಂಟ್ ಹಚ್ಕೊಂಡು ಮೂಲೆ ತಾನೆ ಕೂತ್ಕೊಳಕ್ ಆಗ್ಲೇ ಸರ್. ನಮ್ಮಮ್ಮಂಗೆ ಸೀದಾ ಬಂದು ನಮ್ಮ ಅಪ್ಪನ ಮೂಗ್ನೆ ಕಚ್ಚಾಕ್ಬಿಟ್ರು ಸರ್. ಕೋಪ ಬಿಡ್ತದ ಸರ್. ನಮ್ಮ ಅಪ್ಪಂಗೆ ಸೀದಾ ಬಾಂದಿದೆ ನಮ್ಮ ಅಮ್ಮನ ಕಿವಿಗ್ ಬಾಯಕ್ ಎಳ್ದ್ಬಿಟ್ರು ಸರ್. ಹಿಂಗೆ ಇಬ್ರು ಜೀವನ ಅಂದ್ರೆ ಬಾರ್ ಆಡ್ತಾ ಇದೆ ಸರ್. ಯಾವಾಗ ಹೋಯ್ತಾರೋ ಗೊತ್ತಾಗ್ತಿಲ್ಲ ಸರ್. ಅವ್ರಿಬ್ರನ್ನ ಕಾಪಾಡ್ಕೋಬೇಕು ಅಂದ್ರೆ ನಂಗೆ ದುಡ್ಡು ಬೇಕು ಸರ್. ನಂಗೆ ದುಡ್ಡು ಬೇಕು ಅಂದ್ರೆ ಈ ಕೆಲಸ ಬೇಕು ಸರ್. ನೋಡಿ ಸರ್, ಎಲ್ಲಾರು ಯುಗಾದಿ ಮಾರನೇ ದಿನ ಹೊಸದಡ್ಕು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಏನೋ ಯುಗಾದಿ ದಿನ ಹೊಸದಡ್ಕು ಮಾಡ್ಕೊಂಡ್ಬಿಟ್ಟವ್ರೆ. ಓಕೆ ಬಿಡು, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಬಾಸ್. ಹಲೋ ಸರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸಿಟ್ ಡೌನ್. ಥ್ಯಾಂಕ್ ಯು. ಏನ್ ಇಂಟರ್ವ್ಯೂಗೆ ಈ ತರ ಬಂದಿದ್ದೀರಾ? ಮೇಡಮ್, ಬಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾನು ಇಲ್ಲಿ ಫ್ಯಾಷನ್ ಶೋಗೆ ಬಂದಿಲ್ಲ ಅನ್ಕೊಂಡಿದ್ದೀನಿ. ಪ್ಲೀಸ್ ಆಸ್ಕ್ ಕ್ವಶನ್ಸ್ ರಿಗಾರ್ಡಿಂಗ್ ಮೈ ಜಾಬ್. ಏನಪ್ಪ ನಿನ್ನ ಹೆಸರು? ಪ್ರೀತಮ್. ಜಾತಕ ತಂದಿದ್ಯಾ ಸರ್? ಬಯೋಡೇಟಾ ಎಲ್ಲ ನೀವೇ ಕೇಳಂಗಿದ್ರೆ ನಾನ್ ಯಾಕೆ? ಕೇಳಮ್ಮ. ಸೊ ಹೋಟೆಲ್ ಇಂಡಸ್ಟ್ರಿನ ಪ್ರೊಫೆಷನ್ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೇಡಮ್, ಮನುಷ್ಯ ಸಹಾಯ ತನಕ ಸುಸ್ತಾಗದೆ ಮಾಡೋ ಕೆಲಸ ಅಂದ್ರೆ ಚೆನ್ನಾಗಿ ತಿನ್ನೋದು. ಹಾಗಾಗಿ ಕೆಲ್ಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅನ್ಸ್ತು, ಅದಕ್ಕೆ ಚೂಸ್ ಮಾಡಿದೆ. ಸೊ ಹೂಸ್ ಯೋರ್ ಫೇವರಿಟ್ ಶೆಫ್? ನಮ್ಮಮ್ಮ. ವಾಟ್? ಹೌದು ಮೇಡಮ್, ನಮ್ಗೆ ರುಚಿ ಅಂದ್ರೆ ಏನು ಅಂತ ಗೊತ್ತಾಗೋದೆ ಅಮ್ಮ ತಿನ್ಸೋ ಮೊದಲನೇ ತುತ್ತಿಂದ. ಆ ಟೇಸ್ಟ್ ಮುಂದೆ ಪ್ರಪಂಚದಲ್ಲಿ ಬೇರೆ ಯಾವ ಟೇಸ್ಟು ಇಲ್ಲ. ತಾಯಿನ ಎಲ್ಲ ಬದಲಾಗೋದಿಲ್ಲ, ಯುಗವುರುಳಿ ಕಳೆದೋದರು. ಸ್ಟಾಪ್ ಇಟ್ ಡ್ಯಾಡ್. ಸೂಪರ್ ಅಲ್ಲ ಹುಡುಗ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಡ್ಯಾಡ್ ಡೋಂಟ್ ಬಿ ಸಿಲಿ. ಮಾತಾಡೋರ್ಗೆಲ್ಲ ಕೆಲಸ ಕೊಡಕ್ಕಾಗಲ್ಲ. ನಾವು ಬರೀ ಮಾತಾಡೋರಲ್ಲ, ನಾವು ಮಾಡೋ ಅಡಿಗೆನ್ ತಿಂದವರು ಮಾತಾಡ್ಕೊಳ್ಳೋ ಹಾಗೆ ಮಾಡೋರು. ವಾಟ್ ಸ್ಟೈಲ್ ಆಫ್ ಫುಡ್ ಇಸ್ ಯೋರ್ ಸ್ಪೆಷಾಲಿಟಿ? ನಾನೇನೇ ಮಾಡಿದ್ರು ಸ್ಪೆಷಲೇ ಮೇಡಮ್. ಟೆಲ್ ಮಿ ದ ಮೆನು. ಮಂಗಳೂರು ಬನ್ಸ್, ಮೈಸೂರು ಪಾಕ್, ಗೋರಿಪಾಳ್ಯಕ ಚಾಕ್ನ, ದಾವಣಗೆರೆ ಬೆಣ್ಣೆ ದೋಸೆ, ಹುಬ್ಳಿ ಜೋಳದ ರೊಟ್ಟಿ, ಬೆಳಗಾಂ ಕುಂದ, ತಮಿಳುನಾಟೋಡ ಪೊಂಗಲ್, ಕೇರಳത്തിൽ ಆಪಂ, ಆಂಧ್ರವಾಳ ಬಿರಿಯಾನಿ. ನಮ್ ಕರ್ನಾಟಕ ಸ್ಪೆಷಲ್ ಉಪ್ಸಾರು, ಸಪ್ಸಾರು, ಬಸ್ಸಾರು. ಜೊತೆಯಲ್ಲಿ ರಾಗಿ ಮುದ್ದೆನ ಕ್ರಿಕೆಟ್ ಚೆಂಡೆಗಿಂತ ಗುಂಡೆಗೆ, ಹತ್ತಿ ಹಣ್ಣಿಗಿಂತ ಮೆತ್ತಗ್ ಮಾಡ್ತೇನೆ. ನಾವ್ ನಡ್ಸ್ತಾ ಇರೋದು ಇಂಟರ್ನ್ಯಾಷನಲ್ ಸ್ಟಾರ್ ಹೋಟೆಲ್, ನಾಟ್ ಸಮ್ ಲೋಕಲ್ ಹೋಟೆಲ್. ಮೆಕ್ಸಿಕನ್ ಟ್ಯಾಕೋಸ್, ಇಟಾಲಿಯನ್ ಪಾಸ್ತಾ, ಪಿಜ್ಜಾ, ಚೈನೀಸ್ ಫ್ರೈಡ್ ರೈಸ್, ನೂಡಲ್ಸ್, ಜಾಪನೀಸ್ ಸೂಶಿ, ಸಾಶಿಮೀಸ್, ಅಮೆರಿಕನ್ ಕಾಂಟಿನೆಂಟಲ್ ಫುಡ್. ಏನ್ ಬೇಕು ಮೇಡಮ್? ಹುಡುಗವನ್ಗೆ ಹುಲ್ಕಡ್ಡಿನೇ ಆಸರೆ ಅಂತಾರೆ, ಅಂಥದ್ರಲ್ಲಿ ಇವನು ಟೈಟಾನಿಕ್ ತರ ಸಿಕ್ಕಿದಾನೆ. ಡ್ಯಾಡ್, ಟೈಟಾನಿಕ್ ಶಿಪ್ ಮುಳುಗೋಯ್ತು. ಸೆಂಟಿಮೆಂಟ್ ಬಿಟ್ಟಾಕಮ್ಮ, ಅದ್ರ ಹಿಂದಿರೋ ಎಮೋಷನ್ ಕ್ಯಾಚ್ ಮಾಡು. ಹುಡುಗನ್ ಬಿಡಕ್ ಹೋಗ್ಬೇಡ, ಮುಳುಗ್ತಾ ಇರೋ ನಮ್ಮ ಹೋಟ್ಲನ್ನ ಕಾಪಾಡ್ತಾನೆ. ಓಕೆ, ನಿಮ್ನ 3 months ಟ್ರೈನಿಂಗ್ ಅಲ್ಲಿ ಇಟ್ಟಿರ್ತೀವಿ, ಆಮೇಲೆ ಪರ್ಮನೆಂಟ್ ಮಾಡ್ತೀವಿ. 3 months ಟ್ರೈನಿಂಗ್. ಬಟ್ ನಂದೊಂದು ಕಂಡೀಷನ್ ಇದೆ. ಏನದು? ಹೊರಗಡೆ ಗಿರಿ ಅಂತ ಇದ್ದಾನೆ, ಅವನೇ ನಂಗೆ ಅಸಿಸ್ಟೆಂಟ್ ಆಗಿ ಬರ್ಬೇಕು. ದೆನ್ ಇನ್ನು ಯಾರ್ಯಾರಿಗೆ ಕೆಲಸ ಕೊಡ್ಬೇಕು ಹೇಳಿ ಪ್ಲೀಸ್. ಡ್ಯಾಡ್, ಆದ್ರೆ ನೀವು ಮಾತ್ರ ನಮ್ ಜೊತೆಗಿರ್ಬೇಕು. ಗುಡ್ ಬೈ ಟು ಬೃಂದಾವನ್ ಗ್ರೂಪ್. ಐ ಮೀನ್ ವೆಲ್ಕಮ್ ಟು ಬೃಂದಾವನ್ ಗ್ರೂಪ್. ಥ್ಯಾಂಕ್ ಯು ಸರ್.
ಕಾನ್ಫರೆನ್ಸ್ ಎಲ್ಲ ರೆಡಿ ಮಾಡ್ಬಿಡಿ. ಓಕೆ. ಹಲೋ ಸರ್, ಬರಕ್ ಹೇಳಿದ್ರಂತೆ. ಡ್ರಿಂಕ್ ಇಲ್ಲ ಸರ್, ನಾನು ಕುಡಿಯಲ್ವಲ್ಲ. ನನ್ನ ಮಗಳ ಬಗ್ಗೆ ಏನನ್ಸುತ್ತೆ ಸರ್? ನಿಮ್ಮ ಮಗಳ ಬಗ್ಗೆ ಸರ್, ನಮ್ಮ ಮನೇಲಿ ಅನ್ನ ಬೇಯ್ತಿರೋದು ಸ್ಟವ್ ಇಂದ ಅಲ್ಲ ಸರ್, ನಿಮ್ಮ ಮಗಳು ದಯೆಯಿಂದ ಸರ್. ಫ್ಯಾಂಟಾಸ್ಟಿಕ್. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ನಮ್ಮ ಹೋಟ್ಲು ಇಂಪ್ರೂವ್ ಆಗಿದ್ದು ನೀನು ಬಂದ ಮೇಲೆ. ನಾನಿವತ್ತು ಹ್ಯಾಪಿ ಆಗಿರೋದು ನಿನ್ನಿಂದಲೇ. ನೋಡು, ನಿನಗೆ ಕೆಲಸ ಕೊಟ್ಟು ಬಾಳ್ ಕೊಟ್ಟಿರೋ ನನ್ನ ಮಗಳಿಗೆ ಕಾಲ್ ಕೊಡ್ತೀಯಾ ಸರ್? ಐ ಮೀನ್ ಬಾಳ್ ಕೊಡ್ತೀಯಾ? ಬಾಳು ಅರ್ಥ ಆಗ್ಲಿಲ್ಲ ಸರ್. ಮದುವೆ ಆಗ್ತೀಯಾ ಅಂತ ಕಣಪ್ಪ. ಸರ್, ನೀವು ಟೈಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಇದೇನ್ ಸರ್, ಮಕ್ಳಿಗೆ ಚಾಕ್ಲೇಟ್ ಬೇಕಾ ಅನ್ನೋ ತರ ಕೇಳ್ತಿದ್ದೀರಾ? ನೋ, ಸೀರಿಯಸ್. ನನ್ನ ಮಗಳಿಗೆ ಎಷ್ಟು ಜನ ಹುಡುಗರು ತೋರಿಸಿದ್ರು ಅವಳು ಒಪ್ಲಿಲ್ಲ. ಅದು ಯಾಕೋ ಗೊತ್ತಿಲ್ಲ ಪ್ರೀತಮ್. ನಿನ್ನ ಹೆಸರೆತ್ತಿದ್ರೆ ಸಾಕು ಅವಳ ಮುಖದಲ್ಲಿ ನಗು ಕಾಣುತ್ತೆ, ಕಣ್ಣಲ್ಲಿ ಬೆಳಕಿಣುಕುತ್ತೆ. ಅದಕ್ಕೆ ನೀನು ನನ್ನ ಅಳಿಯ ಆಗ್ತೀಯಾ? ಇದು ನನ್ನ ಆಸೆ ಮಾತ್ರ ಅಲ್ಲ, ನನ್ನ ಮಗಳ ಆಸೆನು. ಶಿ ಲವ್ಸ್ ಯು. ಸರ್, ನನಗೊಂದು ನಿಮಿಷ ಕೊಡ್ತೀರಾ? ಟೇಕ್. ಬಂದ್ಬಿಡ್ತೀನಿ ಸರ್. ಅಮ್ಮ, ನೀನು ಯಾವಾಗ್ಲೂ ಹೇಳ್ತಿದ್ದೆ, ಮಗನೇ ನಿನ್ನ ಮುಖದಲ್ಲಿ ರಾಜಕಳೆ ಇದೆ, ಒಂದಿನ ದೊಡ್ಡ ಮನುಷ್ಯ ಆಗ್ತೀಯ ಅಂತ. ಮಮ್ಮಿ, ಟೈಮ್ ಬಂತು. ಮಮ್ಮಿ, ಟೈಮ್ ಬಂತು. ಪ್ರೀತು, ನೀನು ಓಕೆ ಮಾಡಿದ್ರೆ ಹೆಂಗಿರ್ತೀಯ ಗೊತ್ತಾ? ಏನ್ ಗುರು, ಹೊಡಿತಾ ಲಡ್ಡು? ಕ್ಯೋ ತುಮಾರೆ ಮನ್ ಮೇ ಭಿ ಫೂಟಾ? ಪ್ರೀತಮ್, ಪ್ರೀತಮ್ ಸರ್, ಮನಸ್ಸಿನೊಳಗಡೆ ಓಕೆ ಅಂತ ಇದೆ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ? ಇಲ್ಲ ಸರ್, ಸ್ವಲ್ಪ ಟೆನ್ಷನ್ ಕನ್ಫ್ಯೂಷನ್ ಆಗ್ಬಿಟ್ಟು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಟಾಯ್ಲೆಟ್ ಒಳಗಡೆ ಬಂದ ಮೇಲೆ ಟೆನ್ಷನ್ ಯಾಕೆ, ಹೋಗ್ತಾ ಇರಬೇಕು. ಸರ್, ಇಲ್ಲ ಸರ್, ನಾನ್ ಸ್ವಲ್ಪ ನನ್ನ ತಾಯಿ ಜೊತೆ ಮಾತಾಡ್ಬೇಕು, ಅವರು ಫಸ್ಟ್ ಓಕೆ ಮಾಡಿ. ನಾನ್ ಹೆಣ್ಣು ನೋಡಕ್ ಹೋದಾಗ್ಲೂ ಹಾಗೇನೆ ಟಾಯ್ಲೆಟಿಗೆ ಬಂದ್ಬಿಟ್ಟಿದ್ದೆ ಟೆನ್ಷನ್ಗೆ. ಹುಡುಗ ಟಾಯ್ಲೆಟಿಗೆ ಬಂದ ಅಂದ್ರೆ ಓಕೆ ಅಂತಾನೆ ಅರ್ಥ. ಸರ್, ಹಂಗಲ್ಲ. ನನ್ನ ಮಗಳಿಗೆ ಹೇಳ್ಬಿಡ್ತೀನಿ ಈ ಗುಡ್ ನ್ಯೂಸ್ನ, ಆಯ್ತಾ ಸರ್? ಆಮೇಲೆ ಇವತ್ತಿನಿಂದ ಇನ್ಮೇಲಿಂದ ನೀನೇ ಈ ಹೋಟ್ಲಿಗೆ ಬ್ರೋಕರ್ ಸರ್. ಐ ಮೀನ್ ಓನರ್. ಕಮ್ ಆನ್, ಹಗ್ ಮೀ, ಹಗ್ ಮೀ, ಹಗ್ ಮೀ, ಹಗ್ ಮೀ, ಹಗ್ ಮೀ ಪ್ರೀತು. ಓಕೆ, ಬೈ, ಗುಡ್ ಲಕ್, ಗುಡ್ ಲಕ್. ಸರ್, ಇದು ನಮ್ಮ ಡೀಸೆಂಟ್ ಆದ ಲವ್ ಸ್ಟೋರಿ. ಬಾ. ಹುಡುಗಿನ ದುಡ್ಗೋಸ್ಕರ ಮದ್ವೆ ಆಗ್ತಿದ್ದೀರಾ ನೀವು? ರೀ, ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದಕ್ಕೋಸ್ಕರ ಮದುವೆ ಆಗ್ತಾರೆ. ಒಬ್ರು ಕ್ಯಾರೆಕ್ಟರ್ ನೋಡಿ ಮದುವೆ ಆಗ್ತಾರೆ, ಇನ್ನೊಬ್ರು ಸೌಂದರ್ಯ ನೋಡಿ ಮದುವೆ ಆಗ್ತಾರೆ. ಹಂಗೆ ನಾನು ದುಡ್ಡು ನೋಡಿ ಮದುವೆ ಆಗ್ತಾ ಇದ್ದೀನಿ. ನಂದು ತಪ್ಪು ಅನ್ನೋ ತರ ಇದ್ರೆ ಅವ್ರದೆಲ್ಲಾನು ತಪ್ಪಾನೆ. ಲವ್ ಇಲ್ದೆ ಹೇಗ್ರಿ ಮದ್ವೆ ಆಗ್ತಿದ್ದೀರಾ? ಮದ್ವೆ ಆದ್ಮೇಲೆ ಲವ್ ಮಾಡಿದ್ರೆ ಆಯ್ತು ಬಿಡಿ. ಹಲೋ ಬಾಸ್. ಏನಿದು ಇಷ್ಟೊತ್ತಲ್ಲಿ ಗಂಟೆ ಸೌಂಡ್ ಬರ್ತಾ ಇದೆ? ಬಾಸ್, ಒಂದು ಸ್ಪೆಷಲ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಆ ಕ್ಷೇತ್ರದ ಸ್ಪೆಷಾಲಿಟಿ ಏನು ಅಂದ್ರೆ ದಿನದ 24 hours ಗಂಟೆ ಸೌಂಡ್ ಬರ್ತಾ ಇರಬೇಕು. ಬರ್ಲಿಲ್ಲ ಅಂದ್ರೆ ಪ್ರಪಂಚ ಪ್ರಳಯ ಆಗ್ಬಿಡುತ್ತಂತೆ. ಸೊ ಸ್ಟ್ರೇಂಜ್ ಬಿಲೀಫ್ ಅಲ್ವಾ ಬೇಬಿ? ಹೌದೌದು, ನನಗೂ ಅನ್ಸ್ತು ಬಾಸ್. ಬಟ್ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಅನ್ಸ್ತಾ ಇದೆ ಗಂಟೆಲಿ ತುಂಬಾ ಪವರ್ ಇದೆ ಅಂತ. ಹೌದಾ? ಸರಿ ಬಾಸ್, ಆಮೇಲೆ ಮಾಡ್ಲಾ? ಯು ನೋ ವಾಟ್, ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಓಕೆ ಬಾಸ್, ಓಕೆ ಬಾಸ್, ಬಾಯ್ ಬಾಸ್, ಬಾಯ್ ಬಾಸ್, ಗುಡ್ ನೈಟ್. ಇದು ನಮ್ಮ ಸುಳ್ಳು ಸ್ಟೋರಿ. ಪಾಪ ರೀ, ಆ ಹುಡುಗಿಗೆ ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ? ಆ ಹುಡುಗಿ ನನಗ್ ಸಿಗ್ಲಿ, ನಾನ್ ಎಲ್ಲ ಹೇಳ್ಬಿಡ್ತೀನಿ. ನಿಮ್ಗ್ ಸಿಗಲ್ಲ, ನೀವ್ ಹೇಳಕ್ಕಾಗಲ್ಲ ಬಿಡಿ. ಹೌದು, ಎಲ್ರಿ ಕಲ್ತ್ರಿ ಇಷ್ಟೊಂದು ಸುಳ್ಳು ಹೇಳೋದನ್ನ? ರೀ, ಈ ಉದಯ ಟಿವಿ ಕಾಮಿಡಿ ಟೈಮಲ್ಲಿ ಒಬ್ಬ ಬರೋನು, ಅವನಿಂದಾನೇ ನಾನು ಸುಳ್ಳು ಹೇಳೋದ್ ಕಲ್ತಿದ್ದು. ಕರ್ಮ. ಬರ್ಲಾ? ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ದೇವ್ರೆ, ಖುಷಿ, ಯಾಕೆ ಇಲ್ಲಿ ನಿಂತಿದ್ದೀರಾ? ಅಯ್ಯೋ, ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ದೇವ್ರು ನಿಮ್ಮನ್ನ ಅಷ್ಟು ಬೇಗ ಸಾಯಿಸ್ಬೇಕು ಅಂತಿದ್ರೆ ಕುರಿನೋ ಕೋಳಿ ಮಾಡಿ ಸಾಯಿಸ್ತಿದ್ದ. ಇಷ್ಟು ಸುಂದರವಾದ ಹುಡುಗಿ ಮಾಡ್ತಿರ್ಲಿಲ್ಲ. ಬೇಡ, ಬಿಡ್ರಿ ಕೈನಾ. ಯಾರು ಇಲ್ಲಿ ಸಾಯಕ್ ಬಂದಿರೋದು? ನನಗ್ ಬೇಜಾರಾದಾಗ್ಲೆಲ್ಲ ಇಲ್ಲಿಗ್ ಬರ್ತಿರ್ತೀನಿ. ಬೀಚ್ ಅಂದ್ರೆ ನನಗ್ ತುಂಬಾ ಇಷ್ಟ. ಅದು ನನ್ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ಬೇಜಾರಾದಾಗ ಇಲ್ಲೇ ಖುಷಿ. ದೇವ್ರು ಇಲ್ಲಿ ನಿಂತಿದ್ರು ದೇವ್ರಿಗೆ ಚಳಿ ಜ್ವರ ಬಂದ್ಬಿಡುತ್ತೆ. ನೀವು ಆರಾಮಾಗಿ ನಿಂತಿದ್ದೀರಲ್ಲ. ಏನೋ ಗೊತ್ತಿಲ್ಲ,
ಇಲ್ಲಿ ಬಂದಾಗ್ಲೆಲ್ಲ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಪ್ಪ ಅಮ್ಮ ನನ್ನ ನೋಡ್ತಿದ್ದಾರೆ ಅಂತ. ಅಪ್ಪ ಅಮ್ಮನ ಎಲ್ಲಿ ಯಾರು ಕಾಣ್ತಿಲ್ಲ? ಇಲ್ಲ, ಅವ್ರು ಜೀವಂತವಾಗಿಲ್ಲ. ಐ ಆಮ್ ಸಾರಿ. 2 ವರ್ಷದ ಹಿಂದೆ ಸುನಾಮಿ ಬಂದು ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಹೋಯ್ತು. ಎಲ್ಲೇ ಹೋದ್ರು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಲೇ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಫಸ್ಟ್ ಟೈಮ್ ನಾನೊಬ್ಳನ್ನೇ ಬಿಟ್ಟು ಹೋದ್ರು. ವಾಪಸ್ ಬರ್ಲೇ ಇಲ್ಲ. ಆಗ ವಿಕ್ಕಿ ಅಂತ ಒಬ್ಬ ಫ್ರೆಂಡ್ ನನ್ನ ತುಂಬಾ ಚೆನ್ನಾಗಿ ಕೇರ್ ತಗೊಂಡು ನೋಡ್ಕೋತಿದ್ದ. ನಾನ್ ಬ್ಲೈಂಡ್ ಆಗಿ ನಂಬಿಟ್ಟೆ ಅವನನ್ನ. ಆಮೇಲೆ ಗೊತ್ತಾಯ್ತು ನಂತರ ತುಂಬಾ ಜನ ಹುಡುಗಿರ್ಗೆ ಅವ್ನು ಮೋಸ ಮಾಡಿದಾನೆ ಅಂತ. ನನಗ್ ತುಂಬಾ ಬೇಜಾರಾದಾಗ್ಲೆಲ್ಲ ನಾನು ಇಲ್ಲಿಗೆ ಬರ್ತಿರ್ತೀನಿ. ಖುಷಿ ಅವ್ರೆ, ನಿಮ್ಮ ಹೆಸರು ಖುಷಿ ಅಲ್ಲ, ನೋವು ಅಂತ ಇಡಬೇಕಾಗಿತ್ತು. ಕರೆಕ್ಟ್ ಆಗಿರೋದು ನೋಡಿ. ಅವನ್ ಯಾರು ವಿಕ್ಕಿನ್ ನೆನ್ಪಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿರಲ್ಲ. ನೀವು ಒಂದ್ಸಲ ನಕ್ಕಿದ್ರೆ, ನೀವು ಸ್ಮೈಲ್ ಕೊಟ್ಟಾಗ ಬೀಳುತ್ತಲ್ಲ ನೋಡಿ ನೋಡಿ ಆ ಡಿಂಪಲ್ಗೆ 100 ಜನ ಹುಡುಗರು ಬೀಳ್ತಾರೆ. ಕಮಾನ್ ಚೇರ್ ಅಪ್. ಅದನ್ನು ಬಿಟ್ಟು ಯಾಕೆ ಹತ್ಕೊಂಡು ನಿಂತಿದ್ರ? ಬನ್ನಿ 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 ಬನ್ನಿ, ಓಣಿಲಿಂದ ಬನ್ನಿ. ಪ್ರೀತಮ್, ಪ್ರೀತಮ್, ಸ್ಟಾಪ್ 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 ಸ್ಟಾಪ್. ಯಾಕೆ ಖುಷಿ? ಏನಾಯ್ತು? ನಿಮ್ಗೆ ಆಗದಿರೋರು ಯಾರಾದ್ರೂ ಫಾಲೋ ಮಾಡ್ತಿದಾರಾ? ಏಯ್ ಕಾಂಗ್ರೆಸ್ ಸಲಾವ ತುಕ ಮಾಡ್ತಲ್ಲ. ಏಯ್ ಹಲೋ, ಹಾಗಂದ್ರೆ? ಅಂದ್ರೆ ಕೊಂಕಣಿಲಿ ಯಾರಾದ್ರೂ ಫಾಲೋ ಮಾಡ್ತಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಅರ್ಥ. ಪ್ರೀತಮ್, ಇದು ಸ್ವಲ್ಪ ಓವರ್ ಆಯ್ತು. ಈಗ ನಾನು ಹೇಳ್ದಂಗ್ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ? ಗೋವಾನ ಮೈಸೂರಿಗೆ ಶಿಫ್ಟ್ ಮಾಡ್ಬೇಕಾ, ಇಲ್ಲ ಬೀಚ್ ನ ತಂದು ನಿಮ್ ಮನೆ ಮುಂದೆ ಹಾಕ್ಬೇಕಾ ಹೇಳಿ? ಅದೆಲ್ಲ ಏನು ಬೇಡ. ಓಯ್ ಬನ್ನಿ ಮಲ್ಕೊಳ್ಳಿ. ರೋಡಲ್ಲ ರೀ, ಪಾರ್ಕಲ್ಲಿ ಹುಡುಗ ಹುಡುಗಿ ಕೂತ್ಕೊಂಡ್ರೆ ನಮ್ ಜನ ಒಂಥರ ನೋಡ್ತಾರೆ. ಅಂತದ್ರಲ್ಲಿ ರಾತ್ರಿಲಿ ರೋಡಲ್ಲಿ ಮಲ್ಗಣ ಬನ್ನಿ ಅಂತ ಹೇಳ್ತಿದ್ದೀರಲ್ಲ ನೀವು. ಬನ್ನಿ ಪ್ಲೀಸ್. ಇಲ್ಲ ಇಲ್ಲ ಆಗಲ್ಲ. ಅರೆ ಕಮ್ನಾ. ಅಪ್ಪ ಗಾಂಧಿ ತಾತ, ನಮ್ಮ ದೇಶದಲ್ಲಿ ಮಧ್ಯರಾತ್ರಿಲಿ ಹೆಣ್ಮಕ್ಳು ಬೀದಿಲ್ ನಡೆದ್ರೆ ಸ್ವಾತಂತ್ರ್ಯ ಬಂದಂಗೆ ಅಂತ ಹೇಳಿದ್ರಿ. ಈಗ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಮಧ್ಯರಾತ್ರಿಲೂ ರೋಡಲ್ಲಿ ಮಲಗ್ತಾ ಇದ್ದಾರೆ. ಹ್ಯಾಪಿನಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಯು ನೋ ವಾಟ್, ನಾನ್ ಚಿಕ್ಕ ವಯಸ್ಸಿಂದ ತುಂಬಾ ಖುಷಿ ಆದಾಗ ಈ ತರ ಮಲ್ಕೊಂಡು ಆಕಾಶ ನೋಡ್ತಾ ಓಪನ್ ಆಗಿ ಮಾತಾಡ್ತಿರ್ತೀನಿ. ನೀವು ಓಪನ್ ಆಗಿ ಮಾತಾಡಕ್ಕೆ ನನ್ನ ಯಾಕೆ ಈ ತರ ರೋಡಲ್ಲಿ ಮಲಗಿಸ್ಬಿಟ್ಟಿದ್ದೀರಾ? ಎಲ್ಲಾದ್ರೂ ನಿಂತ್ಕೊಂಡೇ ಮಾತಾಡ್ಬೋದಾಯ್ತಲ್ಲ. ಪ್ರೀತಮ್ ಹೇಳಿ, ಪರವಾಗಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಂಡ್ ದಟ್ಸ್ ಬಿಕಾಸ್ ಆಫ್ ಯು. ಆ ಇಡಿಯಟ್ ವಿಕ್ಕಿನ ಹೆಂಗ್ ಮರಿತೀನೋ ಅಂತ ಅನ್ಕೊಂಡಿದ್ದೆ. ಬಟ್ ನೀವ್ ಹೇಳ್ದಾಗಿಂದ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಮೀ. ಅವ್ನು ನನ್ ಜ್ಞಾಪಕಕ್ಕೆ ಬರ್ತಿಲ್ಲ. ಅಂಡ್ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ಇಟ್ಸ್ ಓಕೆ. ನೋಡ್ರಿ, ನಗ್ನಗ್ತಾ ಪ್ರಾಬ್ಲಮ್ ಫೇಸ್ ಮಾಡೋವನಿಗೆ ಟೆನ್ಷನ್ ಕೊಡೋ ತಾಕತ್ತು ಆ ದೇವ್ರಿಗೂ ಇಲ್ಲ. ಅದೇ ನನ್ನ ಪಾಲಿಸಿ. ಓಕೆ ಓಕೆ ಓಕೆ, ಇವಾಗ ನಿಮ್ ಚಾನ್ಸು. ನಿಮ್ಗೇನ್ ಅನ್ಸ್ತಿದೆ ಈಗ? ನನಗೆ ರಾತ್ರಿ ಇಷ್ಟೊತ್ತಾಯ್ತು, ಬಾರೆಲ್ಲ ಮುಚ್ಚಿಬಿಟ್ಟಿರುತ್ತೆ, ಎಣ್ಣೆಗೆ ಏನು ಮಾಡ್ಲಿ ಅನ್ಸ್ತಾ ಇದೆ. ಗಾಡ್, ಯಾವಾಗ್ಲೂ ಡ್ರಿಂಕ್ಸು ಡ್ರಿಂಕ್ಸು ಡ್ರಿಂಕ್ಸು. ಅದೊಂಥರ ಸ್ಲೋ ಪಾಯ್ಸನ್ ಗೊತ್ತಾ? ಸ್ಲೋ ಆಗಿ ನಿಮ್ಮನ್ನ ಕೊಲ್ತಾ ಬರ್ತಿರತ್ತೆ. ಹಲೋ, ಸಾಯೋ ಅರ್ಜೆಂಟ್ ಯಾರಿಗಿದೆ ಮೇಡಮ್? ಸ್ಲೋ ಆಗಿ ಸಾಯನ ಬಿಡಿ. ಏನ್ರಿ ನಗ್ತಾ ಇದ್ದೀರಾ? ಲೈಫಲ್ಲಿ ಗಂಟ್ಲು ತನಕ ಕುಡ್ದಾಗ್ಲೂ ರೋಡಲ್ಲಿ ಬಿದ್ದವರಲ್ಲ ನಾವು. ಏನು ಕುಡಿದಿನೇ ರೋಡಲ್ಲಿ ಬಿದ್ದು ಒದ್ದಾಡೋ ತರ ಮಾಡ್ಬಿಟ್ರಲ್ಲ. ಹಾಯ, ಬನ್ನಿ ಹೋಗೋಣ ಬೇಗ. ಗೋವಲ್ಲಿ ನಾನು ಏನ್ ಮರಿತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹುಚ್ಚಿನ ತರ ರೋಡ್ ಮೇಲೆ ಮಲಗ್ಬಿಟ್ಟು ಆಕಾಶ ನೋಡ್ಕೊಂಡು ಮಾತಾಡಿದ್ ಮಾತ್ರ ಮರಿಯಲ್ಲ. ಬಾ 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 ಬಾ, ಇಲ್ಲಿ ನೋಡಿ, 24 hours ಮೆಡಿಕಲ್ ಶಾಪ್ ತರ ಗೋವಾಲ್ ಯಾವಾಗ್ಲೂ ಪಬ್ ಓಪನ್ ಆಗಿರುತ್ತೆ. ಇವತ್ತು ಫುಲ್ಲು ಟೈಟ್ ಆಗ್ಬಿಡ್ಬೇಕು. ನೀವು ಸ್ವಲ್ಪ ಹಾಕೋತೀರಾ? ಓ ಇಲ್ಲಪ್ಪ, ನಾನು ಕುಡಿಯಲ್ಲ. ಸ್ವಲ್ಪ ನೋ, ಹೋಗ್ಲಿ ಬಿಡಿ, ನಿಮ್ಮ ಬದಲು ನಾನು ಹಾಕೊಂಡ್ಬಿಡ್ತೀನಿ. ಬನ್ನಿ.
Hey baby, come back. Just a minute. Go and come back. Hello. ಕುಡೀರಿ. ವಿಕ್ಕಿ ವಿಕ್ಕಿ ಇದೇನ್ರಿ ವಿಕ್ಕಿ ನೀಗ್ ತಾನೇ ಮರ್ತೆ ಅಂದ್ರಿ ಬಿಕ್ಕಿ ಅಂತ ಹೇಳ್ತಿದ್ದೀರಾ? ನಾನ್ ಯಾರನ್ ಮರ್ತೆ ಅಂತ ಹೇಳಿದ್ನೋ ಅವನ್ ಇಲ್ಲೇ ಇದ್ದಾನೆ. ವೆಲ್ಕಮ್. Thank you. That guy? ವಿಕ್ಕಿ? ಯಾ You smell good. ಏನಪ್ಪ ದೇವರೇ ನಿನ್ ಲೀಲೆ. ವರ ಕೊಡು ಅಂದ್ರು ಕೊಡಲ್ಲ, ಶಾಕ್ಗಳು ಮಾತ್ರ ಲೈಫಲ್ಲಿ ಟೈಮ್ಗೆ ಕರೆಕ್ಟ್ ಆಗಿ ಕೊಡ್ತಾ ಇರ್ತೀಯ. ವಾರೇ ವಾ. ಅವನು ನೋಡ್ತಾ ಇದ್ರೆ ಹಳೆದೆಲ್ಲ ಜ್ಞಾಪಕಕ್ಕೆ ಬರ್ತಿದೆ. ನಡೀರಿ ಇಲ್ಲಿಂದ ಹೋಗೋಣ. ಎಷ್ಟು ದೂರ ಅಂತ ಓಡ್ತೀರಾ? 100 ಕಿಲೋಮೀಟ್ರು, 200 ಕಿಲೋಮೀಟ್ರು? ನೀವು ಎಷ್ಟೇ ದೂರ ಓಡಿದ್ರು ಬೇಜಾರು ನಿಮ್ಮನ್ನ ಫಾಲೋ ಮಾಡೇ ಮಾಡುತ್ತೆ. ಯಾವತ್ತಿದ್ರೂ ಅದನ್ನ ಫೇಸ್ ಮಾಡೋದೇ ನಾವು ಕಲಿಬೇಕಾಗಿರೋದು. ಥ್ಯಾಂಕ್ ಯು. What are you drinking water for, yeah? Change your drink. ನಾನು ಹೇಳಿದ್ದು ಒಂದು ಕೆಲಸ ಮಾಡ್ತೀರಾ? ಹೋಗಿ ಅವ್ನ ಮುಖದ ಮೇಲೆ ಹೊಡಿರಿ. ಪ್ರೀತಮ್ ಏನ್ ಹೇಳ್ತಿದ್ದೀರಾ? ಖುಷಿ ಭಯ ಇಲ್ದವನು ಒಂದ್ಸಲಿ ಸಾಯ್ತಾನೆ, ಭಯ ಬೀಳೋನು ಪದೇ ಸಾಯ್ತಾ ಇರ್ತಾನೆ. ವಿಕ್ಕಿ ಅನ್ನೋ ಚಾಪ್ಟರ್ ನಿಮ್ ಲೈಫಿಂದ ಕಂಪ್ಲೀಟ್ಲಿ ಹೋಗ್ಬೇಕು ಅಂದ್ರೆ ಈಗಲೇ ಹೋಗ್ಬಿಟ್ಟು ಅವನ್ ಕಪ್ಪಾಳಕ್ ಹೊಡಿರಿ. ನಿಮ್ ಮನ್ಸಲ್ಲಿರೋ ಕೋಪನೆಲ್ಲ ಆಚೆ ಹಾಕ್ಬಿಡಿ. ಖುಷಿ ಅವ್ನು ನೋಡ್ತಿದ್ರೆ ನನಗೆ ಪಿತ್ತ ನೆತ್ತಿಗೆ ಏರ್ತಾ ಇದೆ. ನೀವು ಸುಮ್ಮನಿದ್ದೀರಲ್ಲ, ನೀವು ಹೊಡೆಯೋ ಹೊಡೆತಕ್ಕೆ ಅದರಿಂದ ಬರೋ ಸೌಂಡ್ಗೆ ಅವನ್ ಯಾವ ಹುಡುಗಿ ಪಕ್ಕ ನಿಂತ್ಕೊಳ್ಳೋಕ್ಕೂ ತುಂಬಾ ಭಯ ಬೀಳ್ಬೇಕು. ಆ ತರ ಹೊಡೀರಿ. ಹೋಗಿ ಖುಷಿ. ಬೇಡ. ಕಮಾನ್ ಖುಷಿ, ಯು ಕ್ಯಾನ್ ಡೂ ಇಟ್. ಕಮಾನ್ ಗೋ. ಖುಷಿ ಅವ್ನು ನಿಮ್ಗೆ ಮೋಸ ಮಾಡಿದಂತಾನೆ. ಕೋಪ ಬರ್ತಿಲ್ವ ನಿಮ್ಗೆ? ಬರ್ತಿದ್ಯಲ್ಲ, ನಿಮ್ಮ ಮನ್ಸಲ್ಲಿರೋ ಕೋಪನ ಆಚೆ ಹಾಕಿ ಸರಿಯಾಗಿ ಅವ್ನು ಕೆನೆ ಹೊಡಿರಿ. ಓಕೆ, ಕಮಾನ್ ಗೋ, ಕಮಾನ್ ಗೋ. ಯು ಕ್ಯಾನ್ ಡೂ ಇಟ್ ಖುಷಿ. ಗೋ ಗೋ. Are you ready? Slow it down, you can't cheat me. Let me tell you how I never wanted to be. Build it up till you let go. Jump up and say, hey, no, no, no. Jump it up. Crunch it up. Slow it down, you can't cheat me. Let me tell you how I never wanted to be. Build it up till you let go. Jump up and say, hey, no, no, no. ಖುಷಿ, ನೀನ್ ನನ್ನನ್ ಬಿಟ್ಟು ಹೋಗಿದ್ಯಾ ಅಂತ ನಾನ್ ನಿನ್ ಬಗ್ಗೆ ಜ್ಞಾಪಿಸ್ಕೊಂಡು ಅತ್ತು ಕೊರಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯೇನೋ ಲೋಫರ್. ಫೆಲೋ, ನೀನ್ ಬಿಟ್ರೆ ನನ್ಗೇನ್ ಗತಿ ಇಲ್ಲ ಅನ್ಕೊಂಡಿದ್ಯೇನೋ ನಾಯಿ ನನ್ನ ಮಗನೇ. ಖುಷಿ ಏನ್ ಮಾತಾಡ್ತಾ ಇದೀಯಾ? ಹುಡುಗಿರು ಅಂದ್ರೆ ಏನ್ ಆಟ ಆಡೋ ಮೈದಾನ ಅನ್ಕೊಂಡಿದ್ಯೇನೋ? ಸುವರ್, ಖುಷಿ, ಚಪ್ಪರ್, ಏನ್ ಮಾತಾಡ್ತಾ ಇದ್ಯಾ? ಬೇವಸಿ, ಲಫಂಗ. ಇನ್ನೊಂದ್ ಸಾರ್ತಿ ಯಾವ್ದಾದ್ರೂ ಹುಡುಗಿ ಜೊತೆ ನಾನಿನ್ನ ನೋಡಿದ್ರೆ ಹುಡುಗ ಅಂತ ಪ್ರೂವ್ ಮಾಡೋದಿಕ್ಕೆ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡೋ ಹಂಗ್ ಮಾಡ್ಬಿಡ್ತೀನಿ. ಏನು ಅರ್ಥ ಆಯ್ತೇನೋ ನಿನ್? ವೆರಿ ಗುಡ್. ನಂಗಿವತ್ತು ಸಖತ್ ಖುಷಿ ಆಗ್ತಾ ಇದೆ. ಯೋ ಮ್ಯಾನ್, ನನ್ಗಿವತ್ತು ಕುಡಿಬೇಕು ಅನಿಸ್ತಾ ಇದೆ. ಕಮ್ ಲೆಟ್ಸ್ ಗೋ. ಕಮ್. ಗೋವನ ಕುಡ್ಕರು ಕಾಶಿ ಅಂತಾರೆ. ಎಣ್ಣೆನೆ ಸಿಗ್ಲಿಲ್ಲ, ಪಕ್ಕದ ರೂಮನ್ನು ಅರ್ಧಂಬರ್ಧ ಕುಡ್ದ್ಬಿಟ್ಟು ಹೋಗಿದ್ದ, ಎತ್ಕೊಂಡ್ಬಂದ್ಬಿಟ್ಟೆ. ಹುಡುಗಿರಿಂದ ಎಷ್ಟೋ ಜನ ಹುಡುಗರು ಕುಡ್ದು ಟೈಟ್ ಆಗ್ಬಿಡ್ತಾರೆ. ನನ್ ಲಕ್ ನೋಡಿ, ಹುಡುಗಿ ಜೊತೆ ಕುಡಿತಾ ಇದೀನಿ. ತಗೊಳ್ಳಿ. ಪ್ರೀತಮ್, ನಾನ್ ಫಸ್ಟ್ ಟೈಮ್ ಕುಡಿತಾ ಇದೀನಿ. ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ, ತಗೊಳ್ಳಿ.
ಎಣ್ಣೆ ಒಂಥರ ನೆಂಟ್ರ ಮನೆ ಇದ್ದಂಗೆ, ಒಳಗೋಗೋ ತನಕ ಹಿಂಸೆ, ಒಳಗೋದ್ಮೇಲೆ ಏನು ಒಂದ್ಸಲ ಹಾಕೊಳ್ಳಿ. ಒಂದೇ ಸಲ ಎತ್ಬಿಡಿ, ಅದ್ ಶಕೀಲ ಟಕೀಲ ತಗೊಳ್ಳಿ. ತಗೊಳ್ಳಿ, ನಿಂಬೆಹಣ್ಣು ನಿಂಟ್ಕೊಳ್ಳಿ, ಸರೋಗುತ್ತೆ. ಓಕೆ, ನಾನು ಹಾಕೊಂಡ್ಬಿಡ್ತೀನಿ. ಇನ್ನೊಂದು ಹಾಕೊಳ್ಳಿ. ಯು ವಿಲ್ ಫೀಲ್ ಮಚ್ ಬೆಟರ್. ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ, ಹಾಕೊಳ್ಳಿ ಹಾಕೊಳ್ಳಿ. ನೆಂಟ್ರ ಮನೆ ಹೇಳ್ದ್ನಲ್ಲ. ಇದೇನ್ ಖುಷಿ ಅವ್ರೆ, ನಾನೇ ಕುದುರೆ ಓಡೋ ಸ್ಪೀಡಲ್ಲಿ ಕುಡಿತೀನಿ ಅಂತ ಮೆರಿತಿದ್ದೆ. ನೀವು ಒಳ್ಳೆ ಚಿರತೆ ಓಡೋ ಸ್ಪೀಡಲ್ಲಿ ಕುಡಿತಿದ್ದೀರಲ್ಲ, ಅದು ಫಸ್ಟ್ ಟೈಮ್. ಪ್ರೀತಮ್, ನಿಮ್ಗೊಂದು ಸತ್ಯ ಹೇಳ, ನೀವ್ ಯಾರಿಗೂ ಹೇಳ್ಬಾರ್ದು. ನಾನು ನನ್ನ ಫ್ರೆಂಡು ಅವಳ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪನ್ ಡ್ರಿಂಕ್ಸ್ ನ ಕದ್ದು ಕುಡಿತಿದ್ವಿ. ನಿಮಗ್ ಗೊತ್ತಾ? ಸತ್ಯ ಒಂದೊಂದೇ ಆಚೆ ಬರ್ತಾ ಇದೆ ಅಂದ್ರೆ ಎಣ್ಣೆ ಕೆಲಸ ಮಾಡ್ತಿದೆ ಅಂತ ಅರ್ಥ. ರೀ ಖುಷಿ, ನಿಮ್ಮಲ್ಲಿ ಅಷ್ಟೊಂದು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ ರೀ ನನಗೆ. ಏನ್ರಿ ಹಾಕ್ಬಿಟ್ರಿ ಅವನಿಗೆ? ಲೋಕಂದ ಲೋನ್ ಮಗುನ ಕಂಕ್ಲಲ್ಲಿ ಕೂರಿಸ್ಕೊಂಡ್ಮೇಲೆ ಅದೇನ್ ಮಾಡಿದ್ರು ಸಹಿಸ್ಕೋಬೇಕು. ಹೇಳಿ ಖುಷಿ ಮೇಡಮ್. ನೀ ದಡ್ಡ ಕಣೋ. ಆಂಜನೇಯಂಗೆ ಬೆಟ್ಟ ಎತ್ತಕ್ ಶಕ್ತಿ ಇದೆ ಅಂತ ದಿನ ಬೆಟ್ಟ ಎತ್ಕೊಂಡು ಓಡಾಡಕ್ಕಾಗತ್ತಾ? ಇಲ್ಲ ತಾನೆ. ಲಕ್ಷ್ಮಣನ್ನ ಬದಿಸಕ್ಕೆ ಬೆಟ್ಟ ಎತ್ತಿದ್ದ. ಟೈಮ್ ಬರ್ಬೇಕಮ್ಮ ಎಲ್ಲದಕ್ಕೂ. ಮಾಡ್ರನ್ ಹುಡುಗಿ ಬಾಯಲ್ ರಾಮಾಯಣ. ಟಕೀಲಾ, ಏನಪ್ಪ ನಿನ್ ಏಟು? ಪ್ರೀತಮ್, ಬೆಟ್ಟನ ಬರೀ ಕೈಯಲ್ಲಿ ಪುಡಿ ಮಾಡೋಷ್ಟು ಶಕ್ತಿ ಬಂದಿದೆ ನನ್ಗೆ. ಬಾ, ಅವಿಕೆಗೆ ಹೋಗಿ ಹೊಡಿಯೋಣ. ಅಯ್ಯೋ ಇಲ್ಲ ಖುಷಿ ಅವ್ರೆ, ನೀವು ಹೊಡೆದಿದ್ ಹೊಡೆತಕ್ಕೆ ಅವನು ಬರ್ನಲ್ಲಿ ಹಚ್ಕೋತಾ ಇರ್ತಾನೆ. ಕೂಲ್ ಆದ್ಮೇಲೆ ಹೋಗೋಣ. ನೋ ನೋ ನೋ, ಕಮ್ ಪ್ರೀತಮ್, ಲೆಟ್ಸ್ ಗೋ. ನಾನು ಇವಾಗ ಅವನು ಹೊಡಿಲೇಬೇಕು. ಕಮ್. ಅಯ್ಯೋ ಬೇಡ ಖುಷಿ ಅವ್ರ, ಒಂದ್ ಕೆಲಸ ಮಾಡೋಣ. ನಾನೇ ವಿಕ್ಕಿ ಅನ್ಕೊಂಡು ನನಗೇನ್ ಬೇಕಾದ್ರೂ ಮಾಡಿ. ಓಕೆ? ಅಯ್ಯಪ್ಪ, ಬಾಟ್ಲಲ್ಲಿ ಹೊಡೆದು ಬಿಟ್ರೆ ಕಷ್ಟ. I'm very happy today. Thank you so much. ವೆಲ್ಕಮ್ ವೆಲ್ಕಮ್. ಪ್ರೀತಮ್, ನನ್ಗೇನೋ ನಿಮಗೆ ಗಿಫ್ಟ್ ಕೊಡ್ಬೇಕು ಅನಿಸ್ತಿದೆ. ಗಿಫ್ಟಾ? ಏನ್ ಗಿಫ್ಟ್ ಕೊಡ್ಲಿ? ರಿಂಗ್, ಮೈ ಫೇವರೇಟ್ ರಿಂಗ್. ಇಲ್ಲ ಬೇಡ ನನಗೆ. ಪ್ರೀತಮ್ ತಗೊಳ್ಳಿ. ಪ್ರೀತಮ್, can I have one more glass please? ಇಲ್ಲ ಆಗೋಯ್ತು. ರೂಮ್ ಅವ್ನು ಬಂದು ತಗೊಂಡು ಹೋಗ್ಬಿಟ್ಟ ಖುಷಿ. ಯಾವಾಗ? ಕಪಾಳು ಕೊಡ್ತಾರಲ್ಲ ಅವಾಗ. ನಂಗ್ ಬೇಕೇ ಬೇಕು. ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಬನ್ನಿ, ನಿಮ್ಮನ್ನ ಮನೆಗೆ ಬಿಟ್ಟು ಬಂದ್ಬಿಡ್ತೀನಿ ನಾನು. ನಂಗೆ ಇವತ್ತು ತುಂಬಾ ಖುಷಿ ಆಗಿದೆ. ನಾವೇನಾದ್ರೂ ಮಾಡೋಣ ಇವಾಗ. ಏನಾದ್ರೂ ಅಂದ್ರೆ ಡಾನ್ಸ್. ಹೋಟ್ಲು ಕ್ಲೋಸ್ ಆಗ್ಬಿಟ್ಟಿದೆ, ಮ್ಯೂಸಿಕ್ ಇಲ್ಲ. ನನ್ನ ಹತ್ರ ಫೋನ್ ಇದೆ. ಚಲೋ ಚಲೋ ಚಲೋ, ಕಮ್ ಕಮ್ ಕಮ್, ಲೆಟ್ಸ್ ಡಾನ್ಸ್. ನಿಸನಿ ಹಾಕಿ ಬಂದರೆ ಹೃದಯದ ಗತಿ ಏನು ಹೇಳು ನೀನು, ನೀನೇ ಹೇಳು. ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀನು, ಶುರು ನಾನು ನಿನ್ನೊಲವಿಗೆ
ಸಾಂಗ್ ಬೇಡ ಈ ಸಾಂಗ್ ಬೇಡ ಯಾಕೆ? What ಬೇರೆ happened? ಬೇರೆ ಬೇರೆ ಇಷ್ಟೊತ್ತಲ್ಲಿ ಈ ಸಾಂಗ್ ಬೇಡ Please. ಸ್ವಲ್ಪ ಜೋಶ್ ಇರೋ ಸಾಂಗ್ ಜೋಶ್, ಟಪಾಂಗುಚ್ಚಿ okay. ಟಪಾಂಗುಚ್ಚಿ Diva, diva, tanadirana. Diva, diva, tanadirana. Don't you know, don't you know, don't you know I'm very sexy? Don't you know, don't you know, don't you know I'm very sexy? ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಣ್ಣೆ ದೂರ ಗ್ರಾಣಿನ, ಕಲ್ಲರ್ ಕಲ್ಲರ್ ಕನಸಿಗೆ ರಾಯಪಾರಿನ. ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತೀ. Don't you know, don't you know, don't you know I'm very sexy? Don't you know, don't you know, don't you know I'm very sexy? ಹಲೋ ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಸ್. ನೀನಿನ್ನೂ ಹೊರಟಿಲ್ವಾ? ಹಾ ಬಾಸ್, ಸಾಯಂಕಾಲ ಬಂದ್ಬಿಡ್ತೀನಿ. ಪ್ಲೀಸ್ ಬೇಗ ಬಾ, ಎಷ್ಟು ಮಿಸ್ ಮಾಡ್ತಿದೀನಿ ಗೊತ್ತಾ ನಿನ್ನ. ಯಾ ಬಾಸ್, ಬಾಯ್. ಹಲೋ ಖುಷಿ ಮೇಡಮ್, ಖುಷಿ ಮೇಡಮ್ ಮೇಡಮ್ ಮೇಡಮ್. ಹಲೋ ಹಾಯ್ ಗುಡ್ ಮಾರ್ನಿಂಗ್. ಅಯ್ಯೋ ಇಲ್ಲ ಏನಾಗಿಲ್ಲ 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 ಇಲ್ಲ. ಗಾಬರಿ ಆಗ್ಬಿಡಿ. ಇಡೀ ರಾತ್ರಿ ನಾನು ಇದೇ ರೂಮ್ ನಲ್ಲಿ ಮಲಗಿದ್ದ. ಈ ರೂಮಲ್ಲೇ ಇಲ್ಲೇ ನಾನು ಎದೆ ಮೇಲೆ ಕೈ ಹಾಕೊಂಡು ಮಲಗಿದ್ರಿ ನೀವು. ಗಾಬರಿ. ಲಾಸ್ಟ್ ಇಟ್. ಇಡೀ ರಾತ್ರಿ ನಾನು ನಿಮ್ ಜೊತೆ ಮಲಗಿದ್ದೆ. ಏನು ಗಾಬರಿ ಆಗ್ಬೇಡಿ ಅಂತ ಹೇಳ್ತಿದ್ದೀರಲ್ರಿ. ಆಲ್ ಇಸ್ ವೆಲ್. ಖುಷಿಯವರೇ, ನಾನು ಚಿಕ್ಕವನಿದ್ದಾಗ ತುಂಬಾ ಯೋಗ ಮಾಡ್ತಿದ್ದೆ. ನನಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಇದೆ. ಓಕೆ ಏನೂ ಆಗಿರಲ್ಲ. ಓಕೆ ಅನ್ಕೊಂಡಿದ್ದೀನಿ. ಆಮೇಲೆ ನಾವಿಬ್ರು ಗೋವಲ್ ಸಿಕ್ಕಿದ್ದು, ಸುತ್ತಾಡಿದ್ದು, ಎಸ್ಪೆಷಲಿ ಈ ತರ ಹೀಗೆ ಇಲ್ಲಿ ಮಲಗಿದ್ದು, ಕುಡ್ದಿದ್ದು ಎಲ್ಲ ಮರ್ತ್ಬಿಡಿ. ಇನ್ಮೇಲೆ ನೀವ್ಯಾರೋ ನಾನ್ಯಾರೋ. ಓಕೆ ಎಲ್ಲಿ ಸಿಕ್ಕಿದ್ರು ನೀವು ನನ್ನ ಮಾತಾಡ್ಸ್ಬಾರ್ದು, ಗೊತ್ತಾಯ್ತಲ್ಲ. ನಾನು ರಾತ್ರಿ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದೆ, ನೀವು ನನ್ನ ಮಾತೇ ಕೇಳಿಲ್ಲ. ಐ ವಾಂಟ್ ಟು ಡ್ಯಾನ್ಸ್, ಐ ವಾಂಟ್ ಟು ಎಂಜಾಯ್ ಅಂತ ಹೇಳಿ ಡೋಂಟ್ ಯು ನೋ ಐ ಆಮ್ ವೆರಿ ಸೆಕ್ಸಿ ಅಂತ ಡ್ಯಾನ್ಸ್ ಆಡ್ಬಿಟ್ಟು ನಾನು ಎಳೆ ಮಗಿ ತರ ಬಂದು ಮಲಗಿದ್ದೀನಿ. ನೀವೇ ಇಲ್ಲಿ ಪಕ್ಕದಲ್ಲಿ ಮಲಗ್ಬಿಟ್ಟು ಈಗ ನನ್ಗೆ ಕೇಳ್ತೀರಾ. ಎನಿವೇಸ್ ಬಾಯ್, ಗುಡ್ ಬಾಯ್. ಹಾಯ್ ಆಂಟಿ. ಪ್ರಿಯಾ, ಆಂಟಿ ಎಷ್ಟೊಂದ್ ಸತಿ ಹೇಳೋದು ಈ ಮನೆ ಕೆಲ್ಸಕ್ಕೆಲ್ಲ ಯಾರನ್ನಾದ್ರೂ ಇಟ್ಕೊಳ್ಳಿ ಅಂತ. ಅದ್ ಹಾಗಲ್ಲಮ್ಮ, ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಳ್ಬೇಕು. ಅದು ಅಲ್ದೆ ಈ ಕಾಲದಲ್ಲಿ ಕೆಲ್ಸದವ್ರು ಬೇರೆ ಸಿಗೋದ್ ಕಷ್ಟ. ಆಯ್ತು, ಪ್ರೀತಮ್ ಎಲ್ಲಿ? ನೋಡಮ್ಮ, ನನ್ ಮಗ ಬಂದಾಗಿಂದ ಟಿಫನು ತಿಂದೆ ಹೋಗ್ ಮಲ್ಕೊಂಡಿದ್ದಾನೆ. ಆಂಟಿ ಇಷ್ಟ ದಿವಸ ನಿಮ್ ಮಗ, ಇನ್ಮೇಲ್ ನನ್ ಬೇಬಿ. ಹೋಗಮ್ಮ, ಅಲ್ಲಿದ್ದಾನೆ, ಹೋಗು. ಓಕೆ ಬೇಬಿ 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 ಬೇಬಿ. ಏನಾಯ್ತು ಬೇಬಿ? ನೀವ ಬಾಸ್, ಕನ್ಸಲ್ಲಿ ಯಾವ್ದೋ ಹೆಣ್ದೇವ ನೋಡ್ದಂಗಾಯ್ತು. ಡೋಂಟ್ ಬಿ ಸಿಲಿ. ಎನಿವೇ, ದರ್ಶನ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತು. ಓಕೆ ನೋಡು, ಟ್ರಿಪ್ ಇಂದ ಬಂದ್ಮೇಲೆ ಅನ್ಪ್ಯಾಕ್ ಮಾಡ್ಬಾರ್ದಾ? ಕಾಮನ್ ಸೆನ್ಸೇ ಇಲ್ಲ ನಿನ್ಗೆ. ಇದೆಲ್ಲ ವಾಶ್ ಹಾಕ್ಬೇಕು, ಆಮೇಲೆಲ್ಲ ಹಾಕೋಣ ಅಂತಿದೆ ಬಾಸ್. ಕ್ಲೆನ್ಲಿನೆಸ್ ಇಲ್ಲ ನಿನ್ಗೆ.
ಓಂ ವಿನಾಯಕಾಯ ನಮಃ, ಗಜಾನನಾಯ ನಮಃ, ವಕ್ರತುಂಡಾಯ ನಮಃ, ಗೌರಿ ಸುತಾಯ ನಮಃ, Baby. ವಿನಾಶಕಾಯ ನಮಃ, ಲಂಬೋದರಾಯ ನಮಃ. ಓಂ ವಿನಾಯಕಾಯ ಬೇಬಿ ಏನಿದು? ಟಾಪ್ ಯಾರ್ದು? ನಿಮ್ದು. ವಾಟ್ ನಂದು? ನಾನ್ ನಿಮ್ಗೋಸ್ಕರ ಗಿಫ್ಟ್ ತಂದಿದ್ದು. ಗಿಫ್ಟ್? ದಿಸ್ ಇಸ್ ಅ ಯೂಸ್ ಟಾಪ್. ಯೂಸ್? ನೋ 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 ಸ್ಟುಪಿಡ್ಸ್. ಈ ಬಟ್ಟೆ ಅಂಗಡಿ ಅವ್ರ ಕತೆನೇ ಹೀಗೆ. ಬಟ್ಟೆ ಮೇಲೆ ಲೈಟ್ ಹಾಕ್ಬಿಟ್ಟು ನಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಯಾವ ಅಂಗಡಿ? ಎಲ್ಲಿ? ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ಬರಿಗೈಯಲ್ಲಿ ಬರಬಾರ್ದು ಅಂತ ನೀವ್ ಯಾವಾಗ್ಲೂ ತಗೋತಿರಲ್ಲ, ಅದೇ ಅಂಗಡಿಯಲ್ಲಿ ತಗೊಂಬಂದೆ. ಯೂಸ್ ಕೊಟ್ಟಿದ್ದಾನೆ. ಸ್ಟುಪಿಡ್. ಬ್ಲಡಿ ಫೂಲ್ಸ್. ಫೋನ್ ಕೊಡು. ಹಲೋ, ಯು ಹ್ಯಾವ್ ನೋ ಕಾಮನ್ ಸೆನ್ಸ್ ಆರ್ ವಾಟ್? ಯಾರ್ರಿ ನೀವು? ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಾ? ನಾವ್ ಏನಾದ್ರೂ ತಿಂತೀವಿ, ನೀವ್ಯಾಕ್ರಿ ಫೋನ್ ಮಾಡಿ ನಂತಲೇ ತಿಂತೀರಾ? ನೆನ್ನೆ ನಿಮ್ ಅಂಗಡಿಯಲ್ಲಿ ನಮ್ ಬಾಯ್ ಫ್ರೆಂಡ್ ಟಾಪ್ ತಗೊಂಡಿದ್ದಾರೆ, ಬಟ್ ನೀವ್ ಯೂಸ್ ಟಾಪ್ ಕೊಟ್ಟಿದ್ದೀರಾ. ಏನು ನಮ್ಮ ಅಂಗಡಿಲಿ ಯೂಸ್ ಟಾಪ್? ಸೆಕೆಂಡ್. ಹಲೋ, ನಿಮ್ದಲ್ಲ. ಇಲ್ಲಿ ಮಗ, ಯಾರೋ ಒಂದು ಟಾಪ್ ನ ತಗೊಂಡು 2 ಹುಡುಗಿರ್ನ ಪಟಾಯಿಸೋದಕ್ಕೆ ಹೋಗಿ ಲಾಕ್ ಆಗ್ಬಿಟ್ಟಿದ್ದಾನೆ. ಏನೋ ಮಾಡೋದು? ಅಯ್ಯೋ ನಮ್ಗೆ ಯಾಕೆ ಬೇಕು ಬಿಡಲ್ಲ, ಏನಾದ್ರೂ ಹೇಳ ಎಸ್ಕೇಪ್ ಆಗ. ಬೇಬಿ ಮಾಡ್ತೀನಿ ಇರೋ ಇವ್ನಿಗೆ. ಬಿಡಬೇಡಿ. ಹುಡುಗರಿಗೆ ಹುಡುಗರೇ ಆಗ್ಬೇಕು ಕಣ. ನಾನು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನು ಕೆಲಸ ನೋಡು. ಮೇಡಮ್. ವಾಟ್? ಮೇಡಮ್, ರಿಯಲಿ ಸಾರಿ ಮೇಡಮ್, ನನ್ನ ಸ್ಟಾಫ್ನೆಲ್ಲ ವಿಚಾರಿಸ್ದೆ. ಅದೇನಾಗಿದೆ ಅಂದ್ರೆ 4-5 ಸೇಮ್ ಕಂಪ್ಲೇಂಟ್ ಬಂದಿದೆ ಮೇಡಮ್. ನಮ್ ಸ್ಟಾಫ್ ಹುಡುಗಿರಿದಾರಲ್ಲ ಮೇಡಮ್, ಅವರು ರಿಚ್ ಹುಡುಗರನ್ನ ಪಟಾಯಿಸೋದಕ್ಕೆ ಹೋಗಿ ಈ ತರ ತಿರ್ಪೇ ಶೋಕಿ ಮಾಡ್ಬಿಟ್ಟಿದ್ದಾರೆ. ರೀ, ಅಂತವ್ರನ್ನೆಲ್ಲ ಯಾಕ್ರಿ ಕೆಲ್ಸಕ್ಕೆ ಇಟ್ಕೊಂಡಿದೀರಾ? ಜಸ್ಟ್ ಕಿಕ್ ದೆಮ್ ಔಟ್. ಸಾರಿ ಮೇಡಮ್, ರಿಯಲಿ ಸಾರಿ ಮೇಡಮ್. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸಾರಿ. ಓಕೆ, ಇಟ್ಸ್ ಓಕೆ. ಆ ಮ್ಯಾನೇಜರ್ ಹೇಳ್ದ ಇದು ಆ ಶಾಪ್ ಗರ್ಲ್ ಯೂಸ್ ಮಾಡಿರೋ ಟಾಪ್ ಅಂತೆ. ಗುರ್ತು ಪರಿಚಯ ಇಲ್ದವ್ರಿಗೆ ತ್ಯಾಗ ಮಾಡೋದು ಬರೀ ನಮ್ ಸೈನಿಕರು ಅನ್ಕೊಂಡಿದ್ದೆ. ನೀನ್ ಯಾರಪ್ಪ ಮ್ಯಾನೇಜರು? ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಲ್ಲೋ. ಯಾವ ಜನ್ಮದ ಋಣಾನೋ ಏನೋ. ಥ್ಯಾಂಕ್ಸ್ ಕಣ. ನನ್ಗೊಂದ್ ಸೆಕೆಂಡ್ ಏನ್ ಅನ್ಸ್ತು ಗೊತ್ತಾ? ನೀನ್ ದೇವಸ್ಥಾನಕ್ ಹೋಗ್ತೀಯ ಅಂತ ಸುಳ್ಳು ಹೇಳಿ ಯಾವ್ದೋ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಹೋಗಿದೆ ಅನ್ಕೊಂಡ್ಬಿಟ್ಟೆ ಬೇಬಿ. ಅಯ್ಯೋ ಬಾಸ್, ನಿಮ್ ಜಾಗದಲ್ಲಿ ನಾನ್ ಇದ್ದಿದ್ರು ಸೇಮ್ ಟು ಸೇಮೇ ಯೋಚನೆ ಮಾಡ್ತಿದ್ದೆ. ಬೇಬಿ ಫೋನ್. ಹಲೋ ಹಲೋ, ನಾನ್ ಕಣ ಟೋನಿ. ಪುಟ್ಟೇಗೌಡ್ರೆ. ಗೌಡ್ರೆ? ಗೊತ್ತಾಯ್ತು ಗೌಡ್ರೆ. ಗೌಡ ಅಲ್ಲ ಕಣೋ, ಗೋಡ ಗೋಡ ಗೋವಾಕ್ಕ ಗೋಡ. ಹೇಳಿ ಗೌಡ್ರೆ, ಗೊತ್ತಾಯ್ತು. ಏನಿಲ್ಲ, ನಾನ್ ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ರಾತ್ರಿ ಒಂದು ಒಳ್ಳೆ ಬೊಂಗ ಪಾರ್ಟಿ ಮಾಡಿದೀನಿ, ಬಂದ್ಬಿಡು. ಓ, ಒಳ್ಳೆ ಬದ್ನೇಕಾಯಿ ಬೆಳೆ ಬಂದಿದೆ, ಅದನ್ನ ಇಳ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀರಾ? ಬದ್ನೇಕಾಯಿ? ಬೊಂಗ ಪಾರ್ಟಿ ಕಣ. ಓ, ಗುಂಡ್ ಬದ್ನೇಕಾಯಿ ಅಲ್ಲ, ಉದ್ದೂದ್ ಬದ್ನೇಕಾಯ. ಉದ್ದೂದ್ ಬದ್ನೇಕಾಯ? ಬೊಂಗ ಪಾರ್ಟಿ ಕಣ. ರಾತ್ರಿನೇ ಲೋಡಿಂಗ? ಈಗ ಮ್ಯಾಟ್ರಿಕ್ ಬಂದೆ. ಬೊಂಗ ಲೋಡಿಂಗ್. ಗೌಡ್ರೆ, ನಾನು ನಮ್ಮ ಹುಡುಗಿ ಜೊತೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ಲಾ? ಆಗ್ಲೇ ಬೊಂಗನ? ಗೌಡ್ರೆ, ಅದೇ ಹೇಳಿದ್ನಲ್ಲ, ನಮ್ ಬಾಸು ಅವ್ರ ಮಗಳು ನನ್ ಮದುವೆ ಆಗೋ ಹುಡುಗಿ. ಅದಕ್ಕೆ ಕುದುರೆ ಟ್ರಾಕಲ್ ಓಡ್ತಾ ಇದೆ. ಬೇಬಿ ಯಾರು? ಪುಟ್ಟೇಗೌಡ್ರು ಅಂತ ನಮ್ ಚಿಕ್ಕಪ್ಪ. ಬದ್ನೇಕಾಯಿ ಚೆನ್ನಾಗಿ ಬೆಳೆದಿದ್ಕೆ ಅವ್ರಿಗೆ ಗೌರ್ಮೆಂಟ್ ಅವಾರ್ಡ್ ಕೊಡ್ತಾ ಇದೆ. ಓ, ದಟ್ಸ್ ನೈಸ್. ಲೆಟ್ ಮಿ ವಿಶ್ ಹಿಮ್. ಹಲೋ ಅಂಕಲ್, ನಿಮ್ ಬದ್ನೇಕಾಯಿ ಅವಾರ್ಡ್ ಬಂತಂತೆ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಮ್ಮ. ನಿಮ್ ಮದ್ವೆಗೆ ಬದ್ನೇಕಾಯಿ ನಾನೇ ಸಪ್ಲೈ ಮಾಡ್ತೀನಿ. ಆಮೇಲೆ ಊಟ ಆದ್ಮೇಲೆ ಎಲ್ರಿಗೂ ತಾಂಬೂಲ ಕೊಡೋ ಬದಲು ಎಲ್ರ ಕೈಗೂ ಒಂದು ಬದ್ನೇಕಾಯಿ ಕೊಡ್ಬಿಡೋಣ. ಓಕೆ ಅಮ್ಮ? ಬೇಬಿ, ವಾಟ್ ನಾನ್ಸೆನ್ಸ್ ಇಸ್ ಹಿ ಟಾಕಿಂಗ್? ನೀನೇ ಮಾತಾಡ್ಕೊ. ಗೌಡ್ರೆ, ನೈಟ್ ಬೊಂಗ ಓಡ್ ಬನ್ನಿ ಗೌಡ್ರೆ. ಬಾಯ್. ಬೇಬಿ, ಫಾರ್ಮ್ ಹೌಸ್ ಅಲ್ಲಿ ಅಪ್ಪ ಎಲ್ಲಾರ್ಗೂ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ. ನಿನ್ನೆಲ್ಲಾರ್ಗೂ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಕಾಯ್ತಾ ಇದಾರೆ. ಬೇಗ ರೆಡಿ ಆಗ್ಬಿಟ್ ಬಾ. ಎಳೆಯಂದ್ರೆ. ಹಲೋ ಸರ್. ಬೇಬಿ, ನಾನು ಇಲ್ವಾ? ವೇಟ್ ಫಾರ್ ಮೀ. ಸಾರಿ. ಕಮ್ ವೆಲ್ಕಮ್ ಟು ಮೈ ಸ್ಮಾಲ್ ಫಾರ್ಮ್ ಹೌಸ್. ಸರ್, ಇದು ಸ್ಮಾಲ್ ಫಾರ್ಮ್ ಹೌಸ್. ಇದ್ರಲ್ಲಿ ಏನಾದ್ರೂ ಸ್ಟೇಡಿಯಂ ಮಾಡಿ ಕ್ರಿಕೆಟ್ ಆಡಿದ್ರೆ ಕ್ರಿಸ್ಗೆಲ್ಲೂ 6 ಹೊಡಿಯಕ್ಕಾಗಲ್ಲ. ಯು ಆರ್ ಆಲ್ವೇಸ್ ಫನಿ. ದಿಸ್ ಇಸ್ ಮೈ ದುಬೈ ಪಾರ್ಟ್ನರ್ ರಸಗುಲ್ಲಾ. ಐ ಮೀನ್ ಅಬ್ದುಲ್ಲಾ. ಅಬ್ದುಲ್ಲಾ, ಏನಪ್ಪ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಆಯ್ತು ಸರ್. ಇದೇನಿದು ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದೆಯಲ್ಲ, ಯಾಕಪ್ಪ? ಉರುಳು ಸೇವೆ ಏನಾದ್ರು ಮಾಡಿದ್ಯಾ?
ಅದು ಬರೀ ಉರುಳು ಸೇವೆ ಅಲ್ಲ, ಹೆಜ್ಜೆ ನಮಸ್ಕಾರ, ತುಲಾಭಾರ, ಅಂಗ ಪ್ರದಕ್ಷಿಣೆ ಎಲ್ಲ ಮಾಡಿದೆ. ಅದೆಲ್ಲ ಮಾಡ್ಬೇಕು. ನಾನು ಮದುವೆ ಆದ ಹೊಸರಲ್ಲಿ ಮಗಳು ಹುಟ್ಲಿ ಅಂತ ಸಿಕ್ಕಾಪಟ್ಟೆ ಅಂಗ ಪ್ರದರ್ಶನ ಮಾಡಿದೀನಿ. ಐ ಮೀನ್ ಅಂಗ ಪ್ರದಕ್ಷಿಣೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನಿನ್ನನ್ನು ಮೀಟ್ ಮಾಡ್ಲೇಬೇಕು ಅಂತ ಒಂಟಿ ಕಾಲಲ್ಲಿ ಕಾಯ್ತಾ ಇದ್ದಾನೆ. ಯಾಕೆ ಸರ್, ಪಾಪ ಇನ್ನೊಂದು ಕಾಲಿಲ್ವಾ? ಇದಕ್ಕೆ ನಿನ್ನ ಕಡೆ ನನಗೆ ತುಂಬಾ ಇಷ್ಟ. ಹಳ್ಳಿಯಿಂದ ಇಬ್ರು ಒಟ್ಟಿಗೆ ಬಂದ್ವಿ. ನಾನು ಇಲ್ಲಿ ಸೆಟ್ಲ್ ಆದೆ, ಅವ್ನು ಬೇರೆ ಕಡೆ ಸೆಟ್ಲ್ ಆದ. ಮಟೆ where are you man? Mante, you bloody fool, don't call Mante Swami, you call me Tony Di Costa, understand? Okay ಮುಂದೆ ಇವನೇ ನನ್ನ ಅಳಿಯ ಆಗೋನು. ಹಿಂದೆ ತೋರಿಸ್ತಾ ಇದೀಯಾ? ಬ್ಯಾಕ್ ಈಸ್ ಬ್ಯೂಟಿಫುಲ್. ಶೋ ಮಿ ಯುವರ್ ಫ್ರಂಟ್ ಮ್ಯಾನ್. ಕಮ್ ಆನ್. ಮೊಣ ಕೈ ಮೇಲಿಟ್ರೆ ಬಾಯಿ ಹಾಕೋ ನನ್ನ ಮಕ್ಕಳು. ನಾವು ಹಂಗೆ ಇಲ್ಲಿಟ್ರೆ ಬಿಡ್ತೀವ? ಹಂಗೆ ಕ್ಯಾಚ್ ಹಾಕೊಂಡ್ಬಿಟ್ಟೆ. ಇವನು ಹಿಂಗೆ ದೊಡ್ಡವರು ಅಂದ್ರೆ ಸಿಕ್ಕಾಪಟ್ಟೆ ಗೌರವ, ಕಾಲ್ಗೆ ಬಿದ್ದು ಬಿಡ್ತಾನೆ. ಬೀಳ್ತಾನೆ ಇರ್ತಾನೆ. ಗೆಟ್ ಅಪ್ ಬ್ಲಡಿ ಫೂಲ್. ಯಾವುದೋ ಮನೆ ಲೋಟಕ್ಕೆ ಬೆರಳಾಗ್ತಿ ಅನ್ಕೊಂಡ್ರೆ ನನ್ನ ಫ್ರೆಂಡ್ ಮನೆ ಬಿಂದಿಗೆ ಕೈ ಹಾಕ್ತೀಯ. ಎಂಗೇಜ್ಮೆಂಟ್ ಕ್ಯಾನ್ಸಲ್. ಐ ಆಮ್ ಟೋನಿ ಡಿ ಕೋಸ್ಟಾ. ಸರ್, ಮಂಟೆ ಅಂಕಲ್ ನ ತಪ್ಕೋಬೋದಾ? ಹಗಿಮ್ ವೆರಿ ಫ್ರೆಂಡ್ಲಿ ಮಂಟೆ ಅಂಕಲ್. ಟೋನಿ, ನೀನ್ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ರು ನನಗಿನ್ನು ವಯಸ್ಸಿದೆ. 1000 ಜನ ಹುಡುಗಿರ್ ಸಿಗ್ತಾರೆ. ನಿಂದು ಯೋಚನೆ ಮಾಡೋ ಟೋನಿ. ಗೋವಾಲ್ ನನಗೆ ಏನೆಲ್ಲ ಹೇಳಿದ್ದೆ ನೀನು? ನನ್ನೊಂಥರ ಕಳ್ಳ ಇದ್ದಂಗೆ ಒಂದಕ್ಕಿನಲ್ಲಿ ಎಷ್ಟು ಬೀಗನ ಓಪನ್ ಮಾಡ್ಬಿಡ್ತೀನಿ. ಸ್ವಾಮಿ ಯಾವ ಲಿಂಗಕ್ಕೆ ಪೂಜೆ ಮಾಡ್ದಪ್ಪ? ಇವ್ರು ಗೋಲ್ಡ್ ಕಣೋ, ಮಂಟೇದ ಸ್ವಾಮಿ ಬನ್ನಿ. ಮೈ ಕ್ಲೋಸ್ ಫ್ರೆಂಡ್ ಮಂಟೆ. ಬೇಬಿ ಬಾ, ಅಜ್ಜಿಗ್ ಪರಿಚಯ ಮಾಡ್ತೀನಿ. ಟೇಕ್ ಹಿಮ್. ನನ್ ಬೆಸ್ಟ್ ಫ್ರೆಂಡು ಇಲ್ಲೇ ಇದ್ದಾಳೆ. ಖುಷಿ. ಅಜ್ಜಿ, ಖುಷಿ, he is my boyfriend. ಪ್ರಿಯಾ, where is he? ಎಲ್ಲೇ, ಯಾರು ಕಾಣ್ತಾನೆ ಇಲ್ಲ. Baby, one sec, okay, I'll just get him. Baby, where did you go? ಅವಾಗ್ಲೇ ನೀನ್ ಗೋಲ್ಡನ್ ಕಾಂಪ್ರಮೈಸ್ ಆದ್ನಲ್ಲೋ, ಮತ್ತೆ ಹುಡುಕ ಬಂದೆ. ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ಬಿಡ್ತೀನಿ. ನನ್ನ ಹೆಂಡತಿ ಪಕ್ಕ ಮಲ್ಕೊಳಕ್ ಮುಂಚೆ ನಿನಗೆ ಫೋನ್ ಮಾಡ್ತೀನಿ. ನನ್ನ ಹೆಂಡತಿಗೆ ಹಾಕೊಳ್ಬಿಡಕ್ ಕಣೋ. ಟೋನಿ ವಿಷಯ ಅದಲ್ಲ. ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಕಣೋ ಗೋವಾದಲ್ಲಿ. ಅರ್ಥ ಮಾಡ್ಕೊಳ್ಳೋ. ನಿನ್ ಕಾಲಿಗೆ ಬೀಳ. ಅಯ್ಯೋ, What's going on? ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ತಾ ಇದ್ದೀರಾ? What's going on? ಅದು ಅಂಕಲ್ ಸಾಯಂಕಾಲ ಪ್ರೋಗ್ರಾಮ್ಗೆ ನನಗೆ ಗೋಸ್ಟಲ್ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಅಂಕಲ್ ಸ್ಟಾಪ್ ಇಟ್. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಎಷ್ಟೊಂದ್ ಜನಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು. ಪ್ಲೀಸ್ ಸ್ಟಾಪ್ ಇಟ್. ಕಮ್, ಸ್ಟಾಪ್ ವೇಸ್ಟಿಂಗ್ ಟೈಮ್. ಬೇಬಿ, ಟೋನಿ ಅಂಕಲ್ ಜೊತೆ ಸೇರ್ಲೇಬೇಡ. ಏನ್ ಮಾಡ್ತಾ ಇದ್ರಿ ನೀವು? ಸೊ ಡಿಸ್ಗಸ್ಟಿಂಗ್. ಹಾಯ್ ಪ್ರಿಯಾ. ಹಾಯ್ ಖುಷಿ. ಇದು ನನ್ ಬೇಬಿ ಪ್ರೀತಾ. ಪ್ರಿಯಾ, ಏನಾಗಿದೆ ನಿನಗೆ? ವೇರ್ ಇಸ್ ಹಿ? ವೆಲ್, ಇಲ್ಲೇ ಇದ್ರಲ್ಲ, ಎಲ್ಲಿ ಹೊರಟೋದ್ರು? Oh God, what's wrong with you? Wait, you know what? I'll just get him back, okay? Okay. Baby! ಪ್ರೈಮರಿ ಸ್ಕೂಲಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳ್ಕೊಟ್ಟಿದ್ರು. ನಾನು ಅದ್ ನಂಬೇಕಿತ್ತು. ಬೇಬಿ! ಬಾಸ್, ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ? ಟಾಯ್ಲೆಟ್ ಅಲ್ಲಿ ಇರೋರಿಗೆ ಕೇಳೋ ಪ್ರಶ್ನೆನ ಬಸ್ ಇದು. ಓಕೆ, ಇನ್ನು 5 ನಿಮಿಷದಲ್ಲಿ ಆಚೆ ಬಾ. ಎಲ್ಲರೂ ಕಾಯ್ತಾ ಇದಾರೆ. ಓಕೆ, ಬರ್ತೀನಿ ಬಾಸ್, ಬರ್ತೀನಿ. ದೇವ್ರೆ, ದೊಡ್ಡವನಪ್ಪ ನೀನು. ಇದೊಂದ್ಸಲಿ ನನ್ನ ಬಚಾವ್ ಮಾಡ್ಬಿಡಪ್ಪ. ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲ. ಕರೀರಿ ಅಂಕಲ್, ಬೇಗ ಲೇಟ್ ಆಗ್ತಿದೆ. ಅಳಿಯಂದ್ರೆ ಸಾರ್,
ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ನೋಡಕ್ ಬಂದಿದ್ದಾರೆ, ಬನ್ರಿ. ಎಲ್ಲ ಬಿಚ್ಚಿಬಿಟ್ಟಿದೀನಿ, ಹಿಂಗೆ ಬರ್ಲಾ ಸಾರ್? ಯು ನಾಟಿ, ಎಲ್ಲ ಹಾಕೊಂಡೆ ಬನ್ನಿಯಪ್ಪ. ಸೌಂಡ್ ಹಿಂಗ್ ಬರ್ತಾ ಇದೆಯಲ್ಲ, ಏನಾಯ್ತು? ಅಯ್ಯೋ ಹೊಟ್ಟೆ ನೋವು ಸರ್. ಹೀಸ್ ಗಾಟ್ ಸ್ಲೋ ಮೋಷನ್, ಐ ಮೀನ್ ಲೂಸ್ ಮೋಷನ್. ನೀವು ಊಟ ಮಾಡಿ. ಏನು? ಇಲ್ಲ ಅಲ್ಲಿ ಊಟ ಮಾಡಿ. ಅಂದ್ರೆ ಡಾಕ್ಟರ್ ಕರೆಸ್ಲೇನ್ರಿ? ಅಯ್ಯೋ ಡಾಕ್ಟರ್ ಆಮೇಲೆ ಇರ್ಲಿ, ಇಲ್ಲಿ ನೀರ್ ಬರ್ತಿಲ್ಲ, ಫಸ್ಟ್ ಅದನ್ನ ನೋಡಿ ಸರ್. ಬಿಸ್ಕಿನ ಆಗತ್ತಾ? ಎಲ್ಗ ಹಾಕೊಳ್ಳಿ ಸರ್? ಓಕೆ ಓಕೆ, ಐ ವಿಲ್ ಅರೇಂಜ್. ಅಯ್ಯೋ ಏನ್ ಮಾಡ್ಲಿ? Hi guys. Hi. You guys are comfortable? ಪ್ರಿಯಾ, ಎಲ್ಲಿ ನಿನ್ ಬಾಯ್ ಫ್ರೆಂಡು? ನಮ್ಮೆಲ್ರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳ್ದೆ. ವೇರ್ ಇಸ್ ಹಿಯಾ? ಸ್ಟಮಕ್ ಅಪ್ಸೆಟ್ ಆಗಿದೆ, ಟಾಯ್ಲೆಟ್ ಇಂದ ಹೊರಗೆ ಬರ್ತಾ ಇಲ್ಲ ಅವರು. ಮೋಸ್ಟ್ಲಿ ಅವ್ರಿಗೆ ಡ್ರಿಂಕ್ಸ್ ಜಾಸ್ತಿ ಆಗಿದೆ. ನೋ ವೇ, ಹಿ ಡಸಂಟ್ ಡ್ರಿಂಕ್ ಆರ್ ಸ್ಮೋಕ್, ಯು ನೋ. ಈಗ ತಾನೇ ತೀರ್ಥಯಾತ್ರೆಯಿಂದ ವಾಪಸ್ ಬಂದಿದ್ದಾರೆ. ಮೋಸ್ಟ್ಲಿ ಅಲ್ಲೇ ಫುಡ್ ಪಾಯ್ಸನಿಂಗ್ ಆಗಿರ್ಬೇಕು ಅವ್ರಿಗೆ. ಪ್ರಿಯಾ, ಈಗಿನ ಕಾಲದಲ್ಲೂ ದೇವ್ರು ದಿಂಡ್ರು ವೆರಿ ಸರ್ಪ್ರೈಸಿಂಗ್ ಯಾ. ಯು ನೋ ವಾಟ್, ಯುಲ್ ಬಿ ಮೋರ್ ಸರ್ಪ್ರೈಸ್ಡ್. ನಾನೇ ಅವ್ರನ್ನ ಕರ್ಕೊಂಡ್ ಬಂದು ಪರಿಚಯ ಮಾಡ್ತೀನಿ. Sure, you guys carry on, okay? Order whatever you want. We will. ಅಯ್ಯೋ ಚಿಕ್ಕ ಮಕ್ಳೆಲ್ಲ ಎದುರು ಸಂಗಾಬಿಟ್ರು ನನ್ನ. ಅಯ್ಯೋ ಇಷ್ಟು ದೊಡ್ಡ ಬಾತ್ರೂಮ್ ಕಟ್ಸವನೆ, ಒಂದ್ ಚಿಕ್ಕ ಕಿಟಕಿ ಆದ್ರೂ ಇಡಬಾರ್ದ? ಹೆಂಗೋ ತಪ್ಪಿಸ್ಕೊಂಡು ಓಡಾಡ್ಬಿಡ್ತಿದ್ದೆ. ಏನ್ ಮಾಡ್ಲಿ? ಬೇಬಿ, ಅದೇನ್ ಬೆಡ್ರೂಮಾ ಬಾತ್ರೂಮಾ? ಬೆಳಗಿಂದ ಅಲ್ಲೇ ನಿದ್ದೆ ಮಾಡ್ತಾ ಇದೆ. ಬೇಗ ಆಚೆ ಬಾ. ಎಲ್ಲರೂ ಹೋದ್ರು ಗೊತ್ತಾ? ಎಲ್ಲ ಹೋಗ್ಬಿಟ್ರ ಬಾಸ್? ಎಸ್, ಎಲ್ಲರೂ ಹೋದ್ರು. ಎಲ್ಲ ಹೋಗ್ಬಿಟ್ರ? ಹೌದು, ಎಲ್ಲರೂ ಹೋದ್ರು. ಬೇಗ ಆಚೆ ಬಾ. ಅಯ್ಯೋ ಯಾರನ್ನು ಮೀಟೇ ಮಾಡಕ್ ಆಗ್ಲಿಲ್ವಲ್ಲ ಬಾಸ್. ಬಾಸ್ ಈಗ ಹೊಟ್ಟೆ ಕ್ಲಿಯರ್ ಆಯ್ತು. 5 ನಿಮಿಷ ಬಂದ್ಬಿಡ್ತೀನಿ ಬಾಸ್. ಸರಿ, ಬೇಗ ಮುಗಿಸ್ಕೊಂಡ್ ಬಾ. ಓ ಗಾಡ್, ಓ ದೇವ್ರೇ, ನನಗ್ ಗೊತ್ತು ನನಗೆ ಯಾಕೆ ನೀನು ಶಿಕ್ಷೆ ಕೊಟ್ಟಿದ್ಯಾ ಅಂತ. ಗಂಟೆ ಹೊಡೆದು ನಿನ್ನ ಹೆಸರು ಹೇಳಿ ಸುಳ್ಳು ಹೇಳಿದ್ಕಲ್ವಾ? ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲ, ಓಕೆ? ಅಟ್ ಲಾಸ್ಟ್ ಫೈನಲಿ ನಿನ್ನಿಂದ ಫುಲ್ ಗೆಟ್ ಟುಗೆದರ್ ಹಾಳಾಯ್ತು. ಎಲ್ಲರೂ ಹೊರಟೋದ್ರು ಗೊತ್ತಾ? ಹೌದಾ? ಸಾರಿ ಬಾಸ್, ಸಾರಿ ಬಾಸ್. ಅದು ಎಲ್ಲ ಕ್ಲಿಯರ್ ಆಯ್ತಲ್ಲ? ಫೆದರ್ ತರ ಆಗ್ಬಿಟ್ಟಿದ್ದು. ಹೇ ಬೇಬಿ, ಈಗ ತಾನೇ ಸರಿ ಹೋಯ್ತಂದ್ರೆ ತಿರ್ಗಾ ಹೋಗ್ತಾ ಇದ್ಯಾ? ಖುಷಿ, ದಿಸ್ ಇಸ್ ಮೈ ಬಾಯ್ ಫ್ರೆಂಡ್ ಪ್ರೀತಮ್. ಓಹೋ, ನೀವೇನಾ ಪ್ರೀತಮ್? ನಮಸ್ಕಾರಮ್ಮ. ಪ್ರಿಯಾ ನಿಮ್ ಬಗ್ಗೆ ತುಂಬಾನೇ ಹೇಳಿದ್ಲು. ನೀವು ಸ್ಮೋಕ್ ಮಾಡಲ್ವಂತೆ, ಡ್ರಿಂಕ್ಸ್ ಮಾಡಲ್ವಂತೆ, ಹುಡ್ಗೀರ್ನಂತೂ ಕಣ್ಣೆತ್ ಕೂಡ ನೋಡಲ್ವಂತೆ, ಆಮೇಲೆ ಸುಳ್ಳು ಹೇಳಲ್ವಂತೆ. ಹಾಗೇನಿಲ್ಲ, ಸುಮ್ನೆ ನನ್ನ ಬಗ್ಗೆ ಹೊಗಳಿರ್ತಾರಷ್ಟೇ. ಇವ್ರು ಹೇಳಿರೋದೆಲ್ಲ ಸುಳ್ಳು. ಕಮಾನ್, ಈಗಿನ ಕಾಲದಲ್ಲಿ ಇಂತ ಹುಡುಗರು ಸಿಗೋದ್ ಎಷ್ಟು ಕಷ್ಟ. ಐ ಆಮ್ ಸೋ ಲಕ್ಕಿ ಖುಷಿ. ವೆರಿ ವೆರಿ ಲಕ್ಕಿ ಅಲ್ವಾ ಪ್ರೀತಮ್? ಅನ್ಸುತ್ತೆ. Okay baby, you know what, we'll go drop Kushi and I'll drop you after that, okay? Come on guys, let's go. Drop. ಅಯ್ಯೋ ಏನ್ ಮಾಡ್ಲಿ, ನಾನೀಗ ಸಿಕ್ಕಾಕೊಂಡ್ಬಿಟ್ನಲ್ಲ. ಅಯ್ಯೋ baby, ಕಮಿಂಗ್. keep coming here often Kushi. Yeah sure, why not? ಅಮ್ಮ ಸಾರಿ ಮಾ, ಮರ್ತ್ಬಿಟ್ಟೆ ನಾನು. ಓಕೆ ಮಾ, ಬರ್ತೀನಮ್ಮ. ಸಾರಿ ಮಾ. ಏನಾಯ್ತು? ಅಯ್ಯೋ ಮರ್ತೇ ಬಿಟ್ಟೆ ನಾನು. ರಕ್ಷಿತಾ ಆಂಟಿ ಮನೇಲಿ ಕತೆ ಓದಿಸ್ತಾ ಇದಾರೆ, ಅಮ್ಮ ಅಲ್ಲಿ ಹೋಗಿದ್ದಾರೆ. ಪಿಕ್ ಮಾಡ್ತೀನಿ ಅಂತ ಹೇಳಿದೆ, ಮರ್ತೇ ಬಿಟ್ಟೆ ನಾನು. ಕಮ್, ನಾವೆಲ್ಲರೂ ಹೋಗಿ ಪಿಕ್ ಮಾಡೋಣ. ಅಯ್ಯೋ ಹಾಗೆಲ್ಲ ಹೋಗಕ್ ಆಗಲ್ಲ. ಜೂಲಿಯಾ ಆಂಟಿ, ನಗಮಾ ಆಂಟಿ, ಖುಷ್ಬು ಆಂಟಿ, ರಮ್ಯಾ ಆಂಟಿ ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ಒಂದೇ ಕಾರಲ್ಲಿ ಕೂರ್ಸ್ಕೊಂಡು ಹೋಗಕ್ ಆಗುತ್ತಾ? ನೋ ವೇ, ನನ್ ಕೈಲಂತ ಬರಕ್ಕಾಗಲ್ಲ. ಯು ಟೇಕ್ ದಿ ಅದರ್ ಕಾರ್ ಅಂಡ್ ಕ್ಯಾರಿ ಆನ್, ಓಕೆ? You won't mind, no? Not at all. I'll drop her. You carry on, okay? Bye. Come. Please, ಬೇಜಾರ್ ಮಾಡ್ಕೋಬೇಡಿ ಬಾಸ್. Oh, don't bother. It's okay. ಗುರು, ಬಾರ್ ಕ್ಲೋಸ್ ಆಗಿದೆ. ಗುರು, ಇದೇನು ಹುಡುಗಿ ಆಟ? ಒಂದ್ಸಲಿ ಕ್ಲೋಸ್ ಆದ್ರೆ ಆಮೇಲೆ ತೆಗಿಯಲ್ಲ ಅನ್ನಕ್ಕೆ. ತೆಗಿ ಗುರು ಪ್ಲೀಸ್. ಏನ್ ಗುರು, ಲವ್ ಮಾಡ್ರಾ? ಹೌದು ಬಾಸ್, ಲವ್ ಕೇಸೆ. ಶಾಜಾನ್ ಬಾಗುರು ಎಲ್ಲ ನಮ್ಮವ್ರೆ, ಡೋಂಟ್ ವರಿ.
ತಗೋಗುರು ಸಾಕು. ಗುರು ಸೂಟ ಬುಟ್ಟ ಎಲ್ಲ ಹಾಕೊಂಡಿದ್ಯಾ, ಲೋಕಲ್ ಬಾರಕ್ ಬಂದಿದ್ಯಲ್ಲ ಗುರು. ಗುರು ಬಾಡಿ ಲೋಕಲ್ಲೇ, ಲೇಬಲ್ ಮಾತ್ರ ಫಾರಿನ್ ಹಾಕೊಂಡಿದೀನಿ ಅಷ್ಟೇ. ಪರವಾಗಿಲ್ಲ ಬಿಡುಗುರು. ಶಿಷ್ಯ, ಶಾಜಾನ್ದು ಫೀಲಿಂಗ್ ಒಂದು ಕತೆ ಇದೆಯಂತೆ, ಕೇಳು ಕೇಳು. ಹೇಳ್ ಗುರು, ಅದೇನ್ ಫೀಲಿಂಗ್ ಹೇಳ್ ಗುರು. ಹಿಂಗೆ ತಪ್ಪಿಸ್ಕೊಂಡ್ ಓಡಾಡ್ದೆ, ಕೊನೆಗೂ ಸಿಕ್ಕಾಕೊಂಡ್ಬಿಟ್ಟೆ ಗುರು. ಈಗ ನನ್ಗೆ ಟೆನ್ಷನ್ ಆಗ್ತಿದೆ ಗುರು, ಎಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ತಗ್ಲಾಕ್ಬಿಡ್ತಾಳೋ ಅಂತ. ಯಾಕೆ ಗುರು ಹಿಂಗ್ ಹೇಳ್ತಾ ಇದೀಯಾ? ಅಲ್ಲ ಬಾಸ್, ನಾವು ಹುಡುಗಿರ್ಗೆ ದಿನಕ್ಕೆ 100 ಸಲ ಯಾವ್ಯಾವ ಅಂತ ಹೇಳ್ತೀವಿ, ಅದ್ರಲ್ಲಿ 99 ಸಲ ಅವಳು ಖುಷಿ ಪಡ್ಲಿ ಅಂತ ಸುಳ್ಳು ಹೇಳಿರ್ತೀವಿ. ಆದ್ರೆ ನಮ್ ಖುಷಿಗೆ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ರೆ ಎಷ್ಟ್ ಮಾಡ್ಬಿಡ್ಬೇಕು ಬಾಸ್. ಟಚ್ ಮಾಡ್ಬಿಟ್ಟ ಬಾಸ್, ಟಚ್ ಮಾಡ್ಬಿಟ್. ಯಾವ್ದಾದ್ರು ಹಾಡಕ್ ಮಾಡಬಾರದು. ಹಾಡು ಹೇಳ್ರಿ. ಏನ ಈ ಟೈಮಲ್ಲಿ ಬೇಕಾಗಿರೋ ಹಾಡು ಇದಲ್ಲ, ಇನ್ಯಾವ್ದು? ಗಿರಿ, ಯಾಕೆ ಇಷ್ಟು ಲೇಟು? ಮೇಡಮ್ ಹೇಗಿದಾರ? ತುಂಬಾ ಗರಂ ಆಗಿದ್ದಾರೆ ಗುರು. ಹೋಯ್ತು ಕಣ, ಎಲ್ಲ ಹೋಯ್ತು. ಏನು? ನನ್ ಕೆಲಸ ಹೋಯ್ತು. ಅಯ್ಯೋ, ಮದುವೆ ಕ್ಯಾನ್ಸಲ್. ಅಯ್ಯೋ, ಇನ್ಮೇಲೆ ನಾನು ಇಲ್ದೆ ನಿನ್ ಕೆಲಸ ಮಾಡ್ಬೇಕು. ಅಯ್ಯೋ, ಹುಷಾರಾಗಿ ಮಾಡು. ಲೋ, ಈ ಗೋವಾ ಐಡಿಯಾ ಯಾರೋ ಕೊಟ್ಟಿದ್ ನನಗೆ? ಅದಾನೆ ಗುರು, ನಾನೇ. ಮನೆ ಹಾಳು ನನ್ ಮಗನೇ. ಬಾಸ್, ಪ್ರೀತಮ್, ಹೌ ಡೇರ್ ಯು? ಹೌ ಕುಡ್ ಯು ಡೂ ದಿಸ್? ಅದು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅದೇನಾಯ್ತು ಅಂದ್ರೆ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ವಾಟ್ ಯು ಡಿಡ್ ವಾಸ್ ರಾಂಗ್. ಇಲ್ಲ ಬಾಸ್, ಅದು ನನ್ ಬಗ್ಗೆ ಚೂರಾದ್ರೂ ಯೋಚನೆ ಇದೆಯಾ ನಿನ್ಗೆ? ಯಾಕೆ ಬಾಸ್? ಯಾಕ? ನಿನ್ನೆ ಹೊಟ್ಟೆ ನೋವು ಅಂತ ಹೋದ್ಯಲ್ಲ, ನಿನ್ಗೆ ಎಷ್ಟು ಸಲ ಫೋನ್ ಮಾಡಿದೀನಿ ಗೊತ್ತಾ ಹೆಂಗಿದ್ಯಾ ಅಂತ ವಿಚಾರ್ಸಕ್ಕೆ? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಬಾಸ್, ನನಗೆ ನೀವು ಬೈತಿರೋದು ನಾನು ಫೋನ್ ಸ್ವಿಚ್ ಆಫ್ ಮಾಡಿದಕ್ಕ. Why are you laughing like this? ಬಾಸ್, ಅದು ರಾತ್ರಿ ಏನಾಯ್ತು ಅಂದ್ರೆ, ನಾನು ನಾಟಿ ಔಷಧಿ ಕುಡ್ದು ಮಲಗ್ಬಿಟ್ಟೆ. ಟ್ರೀಟ್ಮೆಂಟ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ ಅಷ್ಟೇ ಬಾಸ್. ನನ್ಗೆ ಹೇಳ್ಬೋದಾಗಿತ್ತಲ್ವಾ ಪ್ರೀತಮ್? ಅದ್ ಬಿಡಿ ಬಾಸ್. ಬಾಸ್, ನಿನ್ನೆ ರಾತ್ರಿ ನಿಮ್ ಫ್ರೆಂಡು ಖುಷಿ ಅವ್ರನ್ನ ಸೇಫ್ ಆಗಿ ಡ್ರಾಪ್ ಮಾಡಿದ್ರ? ಡ್ರಾಪ್ ಮಾಡ್ದೆ, ಯಾಕೆ? ನನ್ನ ಬಗ್ಗೆ ಏನಾದ್ರೂ ಹೇಳಿರ್ಬೇಕಲ್ಲ. ಯು ನೋ ವಾಟ್ ಶಿ ಸೆಡ್? ನೀನ್ ನೋಡಕ್ ತುಂಬಾ ಒಳ್ಳೆ ಹುಡ್ಗ ತರ ಇದೆಯಾ ಅಂತ. ನನ್ನ ಒಳ್ಳೆ ಹುಡುಗ ಅಂದ್ರ? ಸುಳ್ಳು ಹೇಳ್ಬೇಡಿ ಬಾಸ್. ಅಷ್ಟೇ ಅಲ್ಲ, ಶಿ ಸೆಡ್ ವಿ ಮೇಡ್ ಫಾರ್ ಈಚ್ ಅದರ್. ಮನೆಗ್ ಹೋಗೋ ತನಕ ನಿಮ್ಮನ್ನೇ ಹೊಗಳ್ತಾ ಇದ್ಲ ಅವಳು. ಹೌದಾ ಬಾಸ್? ಯಾ, ಸೋ ನೈಸ್ ಆಫರ್. ಅದು ನಾನಲ್ಲಿ ಸರಿಯಾಗಿ ಮಾತಾಡ್ಸಕ್ ಆಗ್ಲಿಲ್ಲ ಅಲ್ಲ, ಎಲ್ಲಿ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದಾರೇನೋ ಅನ್ಕೊಂಡೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, some guests are waiting for you. Yeah, I'll be there in a minute, okay? Okay, madam. Okay, Preetham. I'll just get back, okay? Okay, boss. Okay, boss. ಬಚಾವ್ ಬಚಾವ್. ಖುಷಿ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಖುಷಿ. ಖುಷಿ ಖುಷಿ. Go and get the new stock. Go. ಆಯ್ತು ಮೇಡಮ್. I will do it. Hi. Hi ಖುಷಿ. ಯಾರ್ರಿ ನೀವು? ಯಾರ್ರೀ? ನಾನ್ ಮೋಡನ ನೋಡಿ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಸೂರ್ಯನ ನೋಡಿ ಟೈಮ್ ಎಷ್ಟು ಅಂತ ಹೇಳ್ತಾರೆ. ಆದ್ರೆ ಹುಡುಗಿರು ಹೀಗೆ ಅಂತ ಯಾರ್ರೀ ಹೇಳ್ತಾರೆ? ಅದಕ್ಕೆ ಹುಡುಗಿರ್ನ ಮಾಯೇ ಅಂತಾರೆ. ಏನೊಂದು 10 ಲವ್ ಫೇಲ್ಯೂರ್ ಆಗಿದ್ಯಾ ಏನ್ ಗುರು ಹಂಗಿಡ್ಕೊ? ಖುಷಿ ಖುಷಿ, ಹಲೋ ಖುಷಿ.
ಗೋವಾಲ್ ನಾನು ಬೇಡ ಬೇಡ ಅಂದ್ರು ಹಿಂದೆ ಬಿದ್ದು ಮಾತಾಡ್ತಿದ್ರಿ, ಇಲ್ಲೇನಾಯ್ತು? ಎಕ್ಸ್ಕ್ಯೂಸ್ ಮೀ, ನೀವೇ ಹೇಳಿದ್ರಲ್ಲ ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾತಾಡ್ಸ್ಬೇಡ, ನಾನ್ ಯಾರೋ ನೀನ್ ಯಾರೋ, ನೀನ್ ಗೋವಾಗ್ ಬಂದಿದ್ದೆ ಮರ್ತ್ ಬಿಡು ಅಂತ. ನನ್ನ ಮಾತನ್ನ ನಾನೇ ಕೇಳಲ್ಲ, ನೀವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರಿ? ಹೌದು, ನಾನ್ ಇಲ್ಲಿರೋದ್ ನಿಮ್ಗೆ ಹೇಗ್ ಗೊತ್ತು? ಒಂದ್ ಫೋನ್ ನಂಬರ್ ಇದ್ರೆ ಮನೆ ಮಠ ಕುಲ ಗೋತ್ರ ಎಲ್ಲ ಗೊತ್ತಾಗ್ಬಿಡುತ್ತೆ. ಎನಿವೇಸ್, ಒಂದು ವಿಷಯನ 100 ಜನಕ್ಕೆ ಹೇಳಬೇಕಾ ಮೈಕ್ ಸೆಟ್ ಅಲ್ಲಿ ಹೇಳಿ, ಅದೇ ಊರವ್ರಿಗೆಲ್ಲ ಹೇಳಬೇಕಾ ಒಂದು ಹುಡುಗಿನ ಹಿಡ್ಕೊಂಡು ಕಿವಿಲಿ ಯಾರಿಗೂ ಹೇಳಬೇಡ ಅಂತ ಹೇಳಿ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂಥದ್ರಲ್ಲಿ ನನ್ನ ವಿಷಯನ ಹೇಳದೆ ಸೀಕ್ರೆಸಿ ಮೇಂಟೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಅವಳ ಹತ್ರ ಸತ್ಯ ಹೇಳಿ ದೂರ ಮಾಡಕ್ ಆಗ್ದಿರೋ ಅಷ್ಟು ನೀವ್ ಸುಳ್ಳು ಹೇಳಿ ಹತ್ರ ಆಗಿದ್ದೀರಾ. ನಾನ್ ಇನ್ನೇನ್ ಹೇಳಿ ಪ್ರಯೋಜನ? ಅಯ್ಯೋ, ನೀವೊಂದ್ ಮಾತು ಹೇಳಿದ್ರೆ ನನ್ನ ತಂದೂರಿ ಚಿಕನ್ ತರ ಹೋಟ್ಲು ಮುಂದೆ ನೇತಾಕ್ಬಿಟ್ಟಿರೋಳು. ಯಾಕೆಂದ್ರೆ ಈ ಹುಡುಗಿರು ಮನಸ್ಸಿಗೆ ಮುಟ್ಟೋ ಮಾತಿಗಿಂತ ಕಿವಿಗೆ ಮುಟ್ಟೋ ಮಾತನ್ನ ಜಾಸ್ತಿ ನಂಬ್ತಾರೆ. ನನ್ ಲೈಫ್ ನಲ್ಲಿ ಮರೆಯಕ್ ಆಗ್ದಿರೋ ನೋವ್ನ ನೀವ್ ನನ್ ಜೊತೆ ಆ 4 ದಿನ ಗೋವಾಲಿದ್ದಾಗ ಮರ್ಸ್ಬಿಟ್ರಿ. ಇನ್ ಮದ್ವೆ ಆಗೋ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗ್ ಗೊತ್ತು. ಅದಕ್ಕೆ ನಾನೇನು ಹೇಳಿಲ್ಲ. ನಮ್ ತಾಯಿ ಬಿಟ್ರೆ ನೀವೊಬ್ರೇ ನನ್ನ ಅರ್ಥ ಮಾಡ್ಕೊಂಡಿರೋದು. ಪ್ರೀತಮ್, ಆದ್ರೆ ನಂದೊಂದು ರಿಕ್ವೆಸ್ಟ್, ಸುಳ್ಳು ಹೇಳ್ಕೊಂಡು ಯಾರು ಲೈಫ್ ಲೀಡ್ ಮಾಡಕ್ಕಾಗಲ್ಲ, ತಿಳ್ಕೊಳ್ಳಿ. ಕರೆಕ್ಟ್, ನಂಗೆ ಗೊತ್ತು. ಆದ್ರೆ ನಂದು ಒಂದು ರಿಕ್ವೆಸ್ಟ್ ಇದೆ. ಏನು? ನೆಕ್ಸ್ಟ್ ಜನ್ಮದಲ್ಲಿ ನೀವು 1000 ಕೋಟಿ ಇರೋನಿಗೆ ಮಗಳಾಗಿ ಹುಟ್ಟಬೇಕು. ನಾನ್ ನಿಮ್ಮನ್ನ ಎಲ್ಲೇ ಇದ್ರು ಹುಡ್ಕೊಂಡ್ಬಂದು ಅಡ್ಡ ಬಂದವ್ರಿಗೆಲ್ಲ ಹೊಡ್ಕೊಂಡು ನಿಮ್ಮನ್ನ ಪಡ್ಕೋತೀನಿ, ಪ್ರಾಮಿಸ್. ಆದ್ರೆ ಸುಳ್ಳು ಮಾತ್ರ ನಾನು ಯಾವತ್ತೂ ಹೇಳಲ್ಲ. ನನ್ನ ಮೇಲೆ ಆಣೆ, ಬೇಡ ನಿಮ್ಮ ಮೇಲೆ. ನನ್ನ ಮೇಲೆ ಯಾಕೆ? ಮಾತಂದ್ರೆ ಮಾತು. ಓಕೆ, ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮಟನ್ ಕಟ್ ಮಾಡ್ದಂಗ. ಹಾಯ್ ಬೇಬಿ. ಹಲೋ ಬಾಸ್. ಗುಡ್ ನ್ಯೂಸ್, ನಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು. ಬಾಸ್, ಸೂಪರ್ ಬಾಸ್. ಬಿಡ್ತೀನಿ, ನಂದು ಎಂಗೇಜ್ಮೆಂಟ್. ಸೂಪರ್ ಬಾಸ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಮಗು ಸುಂದರವಾಗಿದ್ರೆ ಹೆತ್ತ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಹೆರಿಗೆ ಮಾಡಿಸಿದ ಸೂಲಿಗಿತ್ತಿಗಲ್ಲ. ಸರ್, ನನಗೇನು ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ಕಷ್ಟಪಟ್ಟು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ ನಾನು, ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಅಯ್ಯೋ ಸರ್, ನನ್ಗೆ ಆಗ್ತಿರೋ ಖುಷಿಗೆ ನಿಮ್ಮನ್ನ ಹಾಗೆ ತಬ್ಕೊಂಡು ಮುದ್ದಾಡ್ಬೇಕು ಅನ್ಸ್ತಾ ಇದೆ. ಬಟ್ ಬಾಸ್ ಇದಾರಲ್ಲ ಅಂತ ಸುಮ್ಮನಿದ್ದೀನಿ. ಅಪ್ಪನ ಮುಂದೆ ಮಗಳನ್ನ ಮುದ್ದಾಡೋಕ್ ನಾಚಿಕೆ ಆಗೋಲ್ಲ, ಮಗಳ ಮುಂದೆ ಅಪ್ಪನ ಮುದ್ದಾಡೋಕ್ ನಾಚಿಕೆ ಆಗುತ್ತಾ? ಕಮಾನ್, ಕಿಕ್ ಮೀ. ಸರ್, ಕಿಕ್ಕ ಅಲ್ಲ, ಕಿಸ್ ಮೀ, ಕಿಸ್ ಮೀ. ಕಮಾನ್ ಕಮಾನ್. ಓಕೆ ಬೇಬಿ, ಎಂಗೇಜ್ಮೆಂಟ್ ಹತ್ರ ಬರ್ತಾ ಇದೆ and we have lots of shopping to do. Okay, so dad, I'm taking him. Come baby. ಎಂಜಾಯ್ ಎಂಜಾಯ್. ಬಾಸ್ ಸೂಪರ್. ನಾನು ಹೋಗ್ಬಿಡ್ತೀನಿ ಬಾಸ್. ಹೆಚ್ಚ ಹೆಚ್ಚ. ಸರ್, ಬಾಸ್, ನಂದು ಎಂಗೇಜ್ಮೆಂಟ್ ಒಳ್ಳೆ ಕೋಟ್ ಬೇಕು, ಬ್ಲಾಕ್ ಕಲರ್. ಸರ್, ಬ್ಲಾಕ್ ಕಲರ್ ಸರ್ ಇಲ್ಲಿದೆ ಸರ್, ತಗೊಳ್ಳಿ ಸರ್. ಸರ್, ಇದು ಟ್ರೈ ಮಾಡಿ ಸರ್. ನಮ್ಮ ಶೋರೂಮ್ ಅಲ್ಲೇ ಇದು ಫಾಸ್ಟ್ ಮೂವಿಂಗ್ ಸರ್. ಹೌದು ಸರ್. ಸರ್, ಸಖತ್ ಫಿಟ್ಟಿಂಗ್ ಸರ್. ಸರ್, ನಿಮ್ ಮುಂದೆ ಯಾರು ಸರ್ ಇರೋ, ನೀವು ಬೊಂಬಟ ಕಾಣಿಸ್ತಾ ಇದೀರಾ ಸರ್. ಎಂಗೇಜ್ಮೆಂಟ್ ಅಲ್ವಾ, ಚೆನ್ನಾಗಿ ಆಯ್ತು, I'll call you back. ಟೇಸ್ಟ್ ಇದೆ ಕಣ, ಪಕ್ಕ ಫಿಟ್ಟಿಂಗ್ ಅಲ್ಲ. ವಾವ್ ಬೇಬಿ, ಯಾರ್ ನಿನ್ಗೆ ಕೋಟ್ ಸೆಲೆಕ್ಟ್ ಮಾಡಿದ್ದು? ಮೇಡಮ್, ನಾನ್ ಮೇಡಮ್ ಸೆಲೆಕ್ಟ್ ಮಾಡಿದ್ದು. ಇಡಿಯಟ್, ನಾನ್ಸೆನ್ಸ್. ನಿಂಗೇನ್ ಸೆನ್ಸ್ ಇಲ್ವಾ? ನಿಂಗೆಲ್ಲ ಯಾರ್ ಕೆಲ್ಸ ಕೊಟ್ರು? ಬಾ ಬೇಬಿ, ಇದನ್ ತೆಗಿ, ನಾನ್ ಸೆಲೆಕ್ಟ್ ಮಾಡ್ತೀನಿ ನಿನ್ಗೆ. ಓಕೆ ಬಾಸ್, ಓಕೆ ಬಾಸ್, ಓಕೆ ಬಾಸ್. ಗುರು ಸರ್, ಬೇಜಾರ್ ಮಾಡ್ಕೋಬೇಡ ಗುರು. ಬಿಡಿ ಸರ್, ಇದೇನ್ ನಮ್ಗೆ ಹೊಸ್ತಲ್ಲ. ನಮ್ಮನೇಲಿ ನನ್ನ ಹೆಂಡತಿ ಡೈಲಿ ಎಲೆಟ್ಕೆ ಹಾಕೊಂಡು ಹೋಗಿತಾಳೆ. ನಿಮ್ಗೂ ನಾಳೆ ಮದ್ವೆ ಆಗುತ್ತಲ್ಲ, ನಿಮ್ಗೂ ಅನುಭವ ಆಗುತ್ತೆ ಬಿಡಿ. ಪರವಾಗಿಲ್ಲ ಬಿಡಿ ಸರ್. ಬಾಸ್, ಬೇಬಿ, ಹೌಸ್ ದಿಸ್ ಡ್ರೆಸ್? ಆಸಮ್, ನೋ? ಆಸಮ್, ಸೂಪರ್. ನೋಡು, ನಾನ್ ನಿನ್ಗೆ ಕೋಟ್ ಸೆಲೆಕ್ಟ್ ಮಾಡಿದೀನಿ. ಆ ಡಬ್ಬಾ ಸೇಲ್ಸ್ ಮ್ಯಾನ್ ಮಾತ್ ಕೇಳಿ ಬ್ಲಾಕ್ ಹಾಕಿದೆಯಲ್ಲ, ಹೋಗಿ ಹೋಗಿ. ಬ್ಲಾಕ್ ಇಸ್ ಮೈ ಫೇವರೇಟ್ ಕಲರ್. ಬಟ್ ದಿಸ್ ಇಸ್ ಮೈ ಫೇವರೇಟ್ ಕಲರ್. ಗೋ ವೇರ್ ಇಟ್. ಓಕೆ, ನಾನಿದ್ ಹಾಕ್ಲಾ? ಇನ್ಮೇಲೆ ಗ್ರೇ ಇಸ್ ಮೈ ಫೇವರೇಟ್ ಕಲರ್. ಯಾ ಬೇಬಿ, ಯಾ ಇವತ್ ಖುಷಿ ಬರ್ತ್ಡೇ. ಐ ಫರ್ಗಾಟ್ ಟು ವಿಶ್ ಹರ್. ನನ್ ಫೋನ್ ತಗೊಂಡ್ ಸ್ವಲ್ಪ ಅವಳು ಟ್ರೈ ಮಾಡ್ತೀಯಾ? ಲೆಟ್ಸ್ ವಿಶ್ ಹರ್. ನೋ, ಟ್ರೈ ಮಾಡ್ತೀಯಾ? ಐ ಆಮ್ ಟ್ರೈಯಿಂಗ್. ಏನಾಯ್ತು? ಸ್ವಿಚ್ ಆಫ್. ಓಕೆ, ಅವಳು ಯಾವಾಗ್ಲೂ ಹಿಂಗೇನೆ, ತುಂಬಾ ಮೂಡಿ.
ಬರ್ತ್ಡೇ ದಿವಸನೂ ಯಾರಾದ್ರೂ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರಾ? ಹೆಂಗ್ ವಿಶ್ ಮಾಡೋದು ಅವಳಿಗೆ? ಬೇಬಿ ಹೇಗಿದೆ ಈ ಡ್ರೆಸ್? ಸೂಪರ್. ವಿ ಲುಕ್ ಗುಡ್ ಟುಗೆದರ್ ಅಲ್ವಾ? ಇದು ಸ್ವಲ್ಪ ಟೈಟ್ ಇದೆ, ಇನ್ನೊಂದ್ ಸೈಜ್ ತಗೊಂಡ್ಬಿಡೋಣ? ಬೇಡ, ಇದೇ ಸೈಜ್ ಚೆನ್ನಾಗಿದೆ, ಇದೇ ಡ್ರೆಸ್ ತಗೋಬೇಕು. ಓಕೆ ಓಕೆ ಫೈನ್, ಬಾ ಬಿಲ್ ಪೇ. ಸರ್ ಡಬ್ಬ ಆ ತರ ಇದೆ ಸರ್. ಗೊತ್ತು, ಹೋಗಲೇ. ಸರಿ ಸರ್. ಹಾಯ್ ಖುಷಿ, ಹ್ಯಾಪಿ ಬರ್ಡೇ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಅಡ್ರೆಸ್ ಸಿಗಲ್ವಾ ನಮ್ಗೆ? ಯಾರಿದ್ದಾರೆ ಮನೇಲಿ? ಅಕ್ಕ ಬಂದಿದ್ದಾರಾ? ಸಿಸ್ಟರ್, ಹಾಯ್. ಹಾಯ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಬರ್ಡೇ ಅಲ್ಲ, ಅದಕ್ಕೆ ಬಂದೆ. ಫ್ರೆಂಡಾ? ನಿಮ್ ತಲೆ. ಬರ್ಡೇ ದಿವಸ ಫ್ರೆಂಡ್ಸ್ ಹುಡ್ಕೊಂಡ್ ಬಂದ್ರೆ ಪಾರ್ಟಿ ಕೇಳ್ತಾರೆ. ಹುಡ್ಕೊಂಡ್ ಬಂದು ಬೊಕ್ಕೆ ಕೊಟ್ರೆ ಅದು ಗ್ಯಾರಂಟಿ ಬಾಯ್ ಫ್ರೆಂಡ್, ಅದರಲ್ಲೂ ರೆಡ್ ರೋಸಸ್. ಕರೆಕ್ಟು ಅಜ್ಜಿ. ಇವರು ವಿಕ್ಕಿ ತಾತ. ವಿಕ್ಕಿ ವಿಕ್ರಮ್. ವಿಕ್ಕಿ ತಾತ. ಸ್ಮಾರ್ಟ್ ಫೆಲ. ಇವರಿಬ್ರು ನೋಡ್ತಾ ಇದ್ರೆ ಹಳೆದೆಲ್ಲ ನಮಗೆ ಬರ್ತಾ ಇದೆ. ವಿಕ್ಕಿ, ನೀವ್ ಬನ್ನಿ ನನ್ ಜೊತೆ. ನೀವು ಮನೆ ನೋಡಿಲ್ಲ ಅಲ್ವಾ ವಿಕ್ಕಿ? ಏನೋ ಫುಲ್ ಖುಷ. ಮದ್ವೆಗ್ ಮುಂಚೆ ನೀವು ನನ್ ನೋಡ್ದಾಗ್ಲೆಲ್ಲ ನಿಮ್ ಮುಖ ಹೀಗೆ ಅಳತಾ ಇತ್ತು ಅಲ್ವಾ? ತಾತ, ಏನಪ್ಪ ಇಷ್ಟೊಂದು ಮಕ್ಳು? ನಿಮ್ ಫ್ಯಾಮಿಲಿ ಪ್ಲಾನಿಂಗ್ ಇಲ್ವಾ? ನಮ್ಮ ಅಕ್ಕಪಕ್ಕದ ಮನೆ ಮಕ್ಳು. ತಾತಂಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಂದಿದ್ದಾರೆ. ನಾನ್ ತಾತಂದು ಅನ್ಕೊಂಬಿಟ್ಟೆ. ಸಾರಿ ಪ್ರೀತಮ್, ನಿಮ್ಮನ್ನ ವಿಕ್ರಮ್ ಅಂತ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟೆ. ಖುಷಿ ವಿಕ್ಕಿ ಬ್ರೇಕಪ್ ವಿಷಯ ತಾತಾಜಿ ಗೊತ್ತಿಲ್ಲ. ವಯಸ್ಸಾದವರು, ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ. ಸಮಯ ಬಂದಾಗ ನಾನೇ ಅವ್ರಿಗೆ ತಿಳಿಸ್ತೀನಿ. ಅವ್ರು ಹೇಗಿದ್ರು ವಿಕ್ಕಿ ನೋಡಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನೀವೇ ವಿಕ್ಕಿ ತರ ಆಕ್ಟ್ ಮಾಡ್ತೀರಾ ಪ್ಲೀಸ್? ಇಟ್ಸ್ ಓಕೆ ಸಿಸ್ಟರ್. ಇಷ್ಟು ದಿನ ನನ್ ಸಂತೋಷನೇ ಮುಖ್ಯ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ನನ್ನಿಂದ ಬೇರೆಯವ್ರ ಸಂತೋಷ ಪಡ್ತಾರೆ ಅಂದ್ರೆ ಅದನ್ನ ಯಾಕೆ ಬೇಡ ಅನ್ಲಿ? ಆಕ್ಟ್ ಮಾಡ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಪ್ರೀತಮ್. ಸೂಪರ್ ಸೂಪರ್ ಆಗಿದೆ. ಮೊದ್ಲಿಂದ ಅಕ್ಕ ತಂಗಿ ಇಬ್ರು ನಾನು ಮೊದಲು ಅನ್ಕೊಂಡು ಇದುವರೆಗೂ ಅಡುಗೆ ಮಾಡೋದನ್ನ ಕಲೀಲೇ ಇಲ್ಲ. ಅಡುಗೆ ಮಾಡೋದೆಲ್ಲ ನಮ್ ಡಾರ್ಲಿಂಗ್. ಹಾಕ್ಲಾ? ಇಲ್ಲ ಸಾಕು, ಹೊಟ್ಟೆ ತುಂಬ ಸಾಕು. ಅಯ್ಯೋ ಅಯ್ಯೋ, ಈ ವಯಸ್ಸಲ್ಲಿ ಚೆನ್ನಾಗಿ ತಿನ್ಬೇಕು. ಹೊಟ್ಟೆ ತುಂಬಾ ಅಲ್ಲ, ಗಂಟ್ಲವರೆಗೂ ತಿನ್ಬೇಕು. ಹಾಕ್ತೀನಿ. ಸಾಕು, ಬೇಡ. ಸಾಕು ಅಂದ್ರೆ ಯಾಕಜ್ಜಿ ಫೋರ್ಸ್ ಮಾಡ್ತೀರಾ? ಓ ಏನು ಈಗಲಿಂದ ಇಷ್ಟೊಂದು ಕಾಳಜಿ? ಸ್ವಲ್ಪ ಹುಷಾರಾಗಿರಪ್ಪ. ಏನ್ ನೋಡ್ತಿದ್ಯಾ? ನನಗಾಕೋ. ಅಯ್ಯೋ, ಈ ವಯಸ್ಸಲ್ಲಿ ಕೊಲೆಸ್ಟ್ರಾಲ್ ಅದು ಇದು ತುಂಬಾ ಜಾಸ್ತಿ. ನೀವು ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು. ಸಾಕು, ಅರ್ಥ ಆಯ್ತಾ? ನೋಡಪ್ಪ, ಈ ವಯಸ್ಸಿನಲ್ಲಿ ನಾನು ನನ್ನ ಹೆಲ್ತ್ ಕೇರ್ ನೋಡ್ಕೊಂಡು ಏನ್ ಆಕ್ಷನ್ ಸಿನಿಮಾ ಹೀರೋ ಆಗ್ಬೇಕಾ? ರೊಮಾನ್ಸ್ ಇದೆಯಲ್ಲ, ಸಾಕಷ್ಟು ಹಾಕು. ಒಂದ್ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಆಹಾ, ಎಷ್ಟು ಚೆನ್ನಾಗಿ ಮಾಡಿದಾಳೆ ನಿಮ್ಮ ಅಜ್ಜಿ. Long throw. On. ಒಳ್ಳೆ ಹುಡುಗನ್ ಸೆಲೆಕ್ಟ್ ಮಾಡಿದ್ದಿ ಕಣಮ್ಮ. ನಮ್ಮ ಹುಡುಗಿಗೆ ಬರೀ ಗಂಡ ಆಗ್ಬಿಟ್ರೆ ಪ್ರಯೋಜನ ಇಲ್ಲ, ನಮ್ಮ ಮನೆಯವರು ಒಳಗೆ ಒಬ್ಬನಾಗಿರ್ಬೇಕು. ಆ ಗುಣ ಇವನಲ್ಲಿ ಕಾಣಿಸ್ತಿದೆ ನೋಡಿ.
ತಾತ, ಮದುವೆ ಆದ್ಮೇಲೆ ಪ್ರೀತಿ ಮಾಡ್ಬೋದು, ಆದ್ರೆ ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಆ ವಿಷಯದಲ್ಲಿ ನೀವಿಬ್ರು ತುಂಬಾ ಲಕ್ಕಿ. ನಮ್ಮ ಜನರೇಷನ್ ಲವ್ ಇದೆಯಲ್ಲ ಸಿಕ್ಕಾಪಟ್ಟೆ ಫಾಸ್ಟ್, ನಿಮ್ ಜನರೇಷನ್ ಲವ್ ಸ್ವಲ್ಪ ಸ್ಲೋ ಅಲ್ಲ ತಾತ? ನೋಡಿ, ನಮ್ ಜನರೇಷನ್ ಲವ್ ಸ್ಲೋ ಅಂತೆ. ಮಗ, ಆಗಿನ ಕಾಲಕ್ಕೆ ವಾರಕ್ಕೆ 2 ಸಲ ನಮ್ ತೊಟ್ಟೆ ಗಾಯ ಆಗ್ತಿತ್ತು. ನಾನು ಪ್ರಪೋಸ್ ಮಾಡಿದ ರೀತಿ ನೀನೇನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಳೆದೋಗ್ತಿ ಮಗ. ಹ್ಯಾಕ್ ಪ್ರಪೋಸ್ ಮಾಡಿದ್ರಿ ತಾತ? ಒಂದು ಏರ್ ಕ್ರಾಫ್ಟ್ ಬುಕ್ ಮಾಡಿ ಅದೇ ಏರ್ ಕ್ರಾಫ್ಟ್ ನಲ್ಲಿ ಇವಳನ್ನು ಕೂಡಿಸ್ಕೊಂಡು ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗಿ ಮೋಡಗಳ ಮಧ್ಯದಲ್ಲಿ ಇವಳಿಗೆ ಪ್ರಪೋಸ್ ಮಾಡಿದೆ. ಥ್ರಿಲ್ ಆಗಿ ಎಸ್ ಅಂದ್ಬಿಟ್ಲು. ಹೌದಾ ಅಜ್ಜಿ? ಥ್ರಿಲ್ ಆಗೆಲ್ಲ ಎಸ್ ಅಂದಿದ್ದು ಹೂ ಅಂದ್ರೆ ಅಲ್ಲಿಂದ ಎಲ್ಲಿ ದೂಕ್ ಬಿಡ್ತಾರ. ಅಷ್ಟೇ ಅಲ್ಲ, ಈ ಸುಡುಗಾಡು ಮದುವೆ ಮಣ್ಣು ಸಂಪ್ರದಾಯ ಇವೆಲ್ಲ ಇಲ್ಲ ಅಂದಿದ್ರೆ ಆ ಮೋಡಗಳ ಮಧ್ಯದಲ್ಲೇ ಫಸ್ಟ್ ನೈಟು ಮುಗಿಸ್ಬಿಡ್ತಿದ್ದೆ. ಆದ್ರೆ ಆಗ್ಲಿಲ್ಲ. ಬಿಕೆ ತಾತ, ನೀನ್ ನಮ್ ಖುಷಿನ ಹ್ಯಾಕ್ ಪ್ರಪೋಸ್ ಮಾಡಿದೆ ಅಂತ ಹೇಳ? ನಾನೇ ಪ್ರಪೋಸ್ ಮಾಡಿದೆ ಅಂತ ಹೆಂಗ್ ಗೊತ್ತಾಯ್ತಾ ನಿಮ್ಗೆ? ಮಗು, ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಕ್ಯೂನಲ್ಲಿ ಹೆಣ್ಮಕ್ಳು ಮುಂದಾದ್ರು ಪ್ರಪೋಸ್ ಮಾಡೋದ್ರೊಳಗೆ ಗಂಡು ಮಕ್ಕಳೇ ಫಸ್ಟ್. ತಾತ, ನಂದು ನಿಮ್ ತರ ಎಲ್ಲ ಪುಷ್ಪಕ ವಿಮಾನದ ಮೋಡಗಳ ಮಧ್ಯೆ ಕಥೆ ಅಲ್ಲ. ನಂದು ಸಿಂಪಲ್. ಎದುರುಗಡೆ ಬಂದ್ಲು, ನಾನು ಎದುರುಗಡೆ ಹೋದೆ, ಸುಮ್ಮನೆ ಮಾತಲ್ಲಿ ಹೇಳ್ಬಿಟ್ಟೆ, ಒಪ್ಕೊಂಡ್ಬಿಟ್ಲು. ವೆರಿ ಗುಡ್. ಅದನ್ನೇ ಹೇಳಿ ತೋರ್ಸು. ಖುಷಿ, ಜಸ್ಟ್ ಸೆಕೆಂಡ್, ಒನ್ ಸೆಕೆಂಡ್. ಅಲ್ಲ ಗೋ ಹೆಡ್. ಅದು ತಾತ. ತಾತ, ಇದೆಲ್ಲ ಬೇಕಾ? ಬೇಕಾ? ನೀ ಸುಮ್ನಿರಮ್ಮ. ನಮಗ್ ರೇಗಿಸ್ತಾನೆ ನಾವು ಸ್ಲೋ ಅಂತ. ನೀನ್ ನಮ್ಗಿಂತ ಸ್ಲೋ ಅಲ್ಲ ತಾತ. ನಾನು ಮರ್ತ್ಬಿಟ್ಟಿದ್ದೀನಿ. ಐಸೆ 75 ವರ್ಷ ಆಯ್ತು ನಾನೇ ಮರ್ತಿಲ್ಲ ಅಂತೆ. 25 ವರ್ಷ ನೀನ್ ಮರ್ತ್ಬಿಟ್ಯಾ? ಇದೆಲ್ಲ ಬೇಡ ನಕ್ರ. ಕಮಾನ್, ಗೆಟ್ ಅಪ್, ಗೋ. ಹೋಗಪ್ಪ. ಸರಿ. ವಾಚ್ ದಿಸ್ ಫಾರ್ ತಾತ, ಏನ್ ಮಾಡ್ತೀರಾ ನೀವು? ಸುಮ್ಮನಿರಿ ತಾತ. ಗೋ ಆನ್. ನೀವು ನನಗೆ ಸಿಗಕ್ಕೂ ಮುಂಚೆ ನನ್ನ ಹಾರ್ಟು ಬ್ಲ್ಯಾಕ್ ಅಂಡ್ ವೈಟ್ ಆಗಿತ್ತು. ನೀವು ಸಿಕ್ಕಿದ ಮೇಲೆ ಈ ದಿಲ್ ರಂಗೀಲ ಆಗೋಯ್ತು. ಫಸ್ಟ್ ಟೈಮ್ ಖುಷಿ ನಿಮ್ಮನ್ನು ನೋಡಿದಾಗ ನನ್ನ ಹಾರ್ಟ್ ಬೀಟು 2 ಸೆಕೆಂಡ್ ನಿಂತೋಯ್ತು. ನಿಮ್ ತಲೆ. ಮತ್ತೆ ನೀವು ವಾಪಸ್ ತಿರುಗಿ ನೋಡಿದ್ಮೇಲೆ ಹೊಡ್ಕೊಳಕ್ ಶುರು ಆಯ್ತು. ಖುಷಿ, ನೀವು ನನ್ನ ಸುಮ್ಮನೆ ನೋಡಿದ್ರೆ ಸಾಕು, ನನ್ನ ನಾನು ಮರ್ತ್ಬಿಡ್ತೀನಿ. ಹೀಗೆ ನಗ್ಬಿಟ್ರೆ ಮೋಸ್ಟ್ಲಿ ಸತ್ಯ ಹೋಗ್ತೀನಿ. ಖುಷಿ, ನೀವು ನನಗೆ ಸಿಗಲ್ಲ ಅನ್ನೋ ನೋವುಕ್ಕಿಂತ ನಿಮ್ಮನ್ನು ನಾನು ಮರೆಯೋಕ್ಕಾಗಲ್ಲ ಅನ್ನೋ ದುಃಖ ಹೆಚ್ಚಾಗ್ತಿದೆ. ಖುಷಿ, ನಿಮ್ಮ ಕೆನ್ನೆ ಗುಳಿಗೆ 100 ಜನ ಹುಡುಗರು ಬಿದ್ದಿರ್ಬೋದು, ಆದರೆ ಅಲ್ಲಿಂದ ಎದ್ದೋನು ಒಬ್ನೇ, ಗೆದ್ದೋನು ಒಬ್ನೇ, ಅದ್ ನಾನೇ. ನಿಮ್ಮ ಮನಸ್ಸಿನ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ನನ್ನ ಬೆಚ್ಚು ಕೂತ್ಕೊಳಕ್ ಬಿಟ್ರೆ ನಿಮ್ಮ ಹೆಸರಲ್ಲಿರೋ ಖುಷಿನ 7 ಜನ್ಮಕ್ಕಾಗಷ್ಟು ಕೊಡ್ತೀನಿ.
ಐ ಲವ್ ಯು ಖುಷಿ, ರಿಯಲಿ ಐ ಲವ್ ಯು. I love you too, Pritam. ವೆಲ್ ಡನ್, ಸೂಪರ್. ಖುಷಿ, ಏನಾಯ್ತು? ಏನಿಲ್ಲ. ಪರವಾಗಿಲ್ಲ ಕಣೋ, ನನಗಿಂತ ಸೂಪರ್ ಆಗಿ ಪ್ರಪೋಸ್ ಮಾಡಿದೆ. ಏನೋ ಹಾಗೆ ಅಂದ್ಬಿಟ್ಟೆ. ನಾನು ನಿನ್ ತರನೇ ಇನ್ನೊಂದ್ಸರಿ ಪ್ರಪೋಸ್ ಮಾಡಿ. ಪ್ಲೀಸ್ 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 ಪ್ಲೀಸ್. ಖುಷಿ, ಐ ಆಮ್ ಸಾರಿ. ಎಲ್ಲರ ಮುಂದೆ ನಿಮಗೆ ಪ್ರಪೋಸ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಅದು ನಿಮ್ಮ ತಾತ ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೆ ನ್ಯಾಚುರಲ್ ಆಗಿರಲಿ ಅಂತ ಪ್ರಪೋಸ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ನಿಮಗೆ ಬೇಜಾರಾಗಲಿಲ್ಲ ಅಲ್ಲ? ಆ್ಯಕ್ಚುಲಿ ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ. ನಾನು ನಿಮ್ಮ ಥರಾನೇ ಆಡ್ಬಿಟ್ಟೆ, ಅದಕ್ಕೆ. ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮಿಂದಾನೆ ಅವರಷ್ಟು ಖುಷಿಯಾಗಿದ್ದಿದ್ದು. ನಿಮ್ಗೆ ಖುಷಿ ಆಗ್ಲಿಲ್ವಾ? ನಾನೇನಾದ್ರೂ ಹೇಳದ್ನಾ? ನೀವ್ ಯಾಕೆ ಹಂಗ ಅನ್ಕೋತೀರಾ? ಆವತ್ತೇ ಆಗ್ಲಿ, ಇವತ್ತೇ ಆಗ್ಲಿ, ಇನ್ಯಾವತ್ತೇ ಆದ್ರೂ ನಿಮ್ ಕ್ಯಾರೆಕ್ಟರ್ ಬಗ್ಗೆ ನಾನು ತಪ್ಪು ತಿಳ್ಕೊಳ್ಳಲ್ಲ. ನೀವ್ ಏನ್ ತೋರಿಸ್ಕೋತಿರೋ ಅದ್ ನೀವಲ್ಲ. ಥ್ಯಾಂಕ್ ಗಾಡ್, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಖುಷಿ, ನನಗೇನೋ ಒಂದು ಅನಿಸ್ತಾ ಇದೆ. ಏನು? ಅದೇ ನಿಮ್ಗೆ ಖುಷಿ ಆದಾಗ ನಿಮ್ಗನ್ಸುತ್ತಲ್ಲ, ಆಕಾಶ ನೋಡ್ಕೊಂಡು ಮಾತಾಡಬೇಕು ಅಂತ. ಅದು ಇವತ್ತೇನಾಯ್ತೋ ಗೊತ್ತಿಲ್ಲ, ನಮ್ಮಪ್ಪ ನನಗೆ ತುಂಬಾ ನೆನಪಾಗ್ತಿದ್ದಾರೆ. 15 ವರ್ಷದಿಂದ ನಮ್ಮಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸಾಲ ಸೂಲ ಮಾಡಿ ಒಂದು ಬಿಸ್ನೆಸ್ ಮಾಡಿದ್ರು. ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪನ ಅಣ್ಣ, ನಮ್ಮ ತಾಯಿನ ಅದಕ್ಕೆ ಅಂತ ಕರೀತಾ ಇದ್ರು. ಒಂದಿನ ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರೋದ್ರು. ಅದಕ್ಕೆ ಅಣ್ಣ ಅಂತ ಕರೆದವರೆಲ್ಲ ಸಾಲನ ನಮ್ಮ ತಲೆ ಮೇಲೆ ಹಾಕಿ ದೂರ ಆಗ್ಬಿಟ್ರು. ನಮ್ಮಮ್ಮ ಕಷ್ಟಪಟ್ಟು ಎಲ್ಲ ಸಾಲನೂ ತೀರಿಸಿದ್ರು. ಅವತ್ತನ್ಸ್ತು ಈ ಪ್ರೀತಿ ಸಂಬಂಧ ಎಲ್ಲ ದುಡ್ಡು ಮುಂದೆ ಏನಿಲ್ಲ ಅಂತ. ಅವತ್ತು ಡಿಸೈಡ್ ಮಾಡಿದೆ, ದುಡ್ಡಿಂದೆ ಬೀಳ್ಬೇಕು ಅಂತ. ಅವತ್ತು ಓಡಕ್ ಶುರು ಮಾಡಿದ್ದಿನ್ನೂ ನಿಂತಿಲ್ಲ. ಯಾಕೋ ಗೊತ್ತಿಲ್ಲ ಖುಷಿ, ಈಗ ನಿಂತ್ಕೋಬೇಕು ಅನ್ನಿಸ್ತಾ ಇದೆ. ಇಲ್ಲ ಅಂದ್ರೆ ಏನೇನೋ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಸಾರಿ, ನಿಮ್ ಬರ್ಡೇ ದಿನ ನನ್ನ ಸ್ಟೋರಿ ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ.
ನಿಮ್ ನಗು ಹಿಂದೆ ಇಷ್ಟೊಂದು ನೋವಿದೆ ಅಂತ ನಂಗೆ ಈಗ್ಲೇ ಗೊತ್ತಾಗಿತ್ತು. ಮಳೆ ಬರ್ತಾ ಇದೆ. ಪ್ರೀತಮ್, ಏನೋ ಮಳೆ ನೆನೆಯೋಣ. ನೀವೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದೀರ ನನಗೆ. ನೀವು ಹೇಳಿದ್ದೆಲ್ಲ ಕೇಳಬೇಕು ಅನ್ಸುತ್ತೆ. ಬಸ್ ಕರೆದಂತಲ್ಲ ಬಸ್. ಪ್ರೀತಮ್ ಎಲ್ಲಿ? ನಿಮಗ್ ಗೊತ್ತಿಲ್ದಾರದ ಬಸ್ ನಮ್ಗೆ. ಅವನ್ ಫೋನ್ ಏನಕ್ಕೆ ಸ್ವಿಚ್ ಆಫ್ ಆಗಿದೆ? ಮೋಸ್ಟ್ಲಿ ಬ್ಯಾಟ್ರಿ ಡಮಾರ್ ಆಗಿರ್ಬೇಕು. ಬ್ಯಾಟ್ರಿ ಡಮಾರ? ನಿಮಗ್ ಗೊತ್ತಿಲ್ವಾ ಬಸ್? ಬ್ಯಾಟ್ರಿ ಡೌನ್ ಆದ್ರೆ ಚಾರ್ಜ್ ಮಾಡ್ಬೇಕು. ಚಾರ್ಜರ್ ಕಿಚನ್ ಇದೆ ಬಸ್. ಅವ್ನ್ ಫೋನ್ ಆನ್ ಮಾಡಿದ ಕೂಡಲೇ ನಂಗೆ ಫೋನ್ ಮಾಡಕ್ ಹೇಳೋಕೆ. ಓಕೆ ಬಸ್. ಗೆಟ್ ಲಾಸ್ಟ್. ಅಜಯ್ ಅಯೋಡೆಕ್ಸ್ ಕೇಳಿದ್ರಂತೆ ತಾತಂಗ? ಅಲ್ಲಪ್ಪ, ನನಗೆ ಕಾಲ್ ತುಂಬಾ ನೋವು, ಅದಕ್ಕೋಸ್ಕರ ಕೊಡು. ನಾನೇ ಹಚ್ತೀನಿ. ಎಲ್ಲಿ ನೋವು? ಇಲ್ಲಿ ಕೊಡಿ, ನಾನೇ ಹಚ್ತೀನಿ. ಅಜಯ್, ಈ ತರ ತುಂಬಿದ ಮನೆ, ಈ ತರ ವಾತಾವರಣದಲ್ಲಿ ನಾನು ಬೆಳೆದವನೇ ಇಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹೌದಪ್ಪ, ಖುಷಿ ಚಿಕ್ಕ ಮಗು ಆಗಿದ್ದಾಗಿಂದ ಅವಳನ್ನ ನನ್ ಬಿಟ್ರೆ ಬೇರೆ ಯಾರು ಸಮಾಧಾನ ಮಾಡಕ್ ಆಗ್ತಾ ಇರ್ಲಿಲ್ಲ ಗೊತ್ತಾ. ಅವಳ ತಾಯಿ ತಂದೆ ತೀರ್ ಹೋದಾಗ ತುಂಬಾ ಹತ್ಲು, ನನಗ್ ಕೂಡ ಸಮಾಧಾನ ಮಾಡಕ್ ಆಗ್ಲಿಲ್ಲ. ಅಂಥವಳ ಮುಖದಲ್ಲಿ ನೀನು ನಗು ತರಿಸ್ದೆ. ತುಂಬಾ ಗ್ರೇಟ್ ಅಪ್ಪ ನೀನು. ಅವಳನ್ನ ನೋಡ್ಕೊಳಕ್ಕೆ ನಾವ್ ಎಷ್ಟು ದಿವಸ ಇರ್ತೀವೋ ಏನೋ ಗೊತ್ತಿಲ್ಲ. ಆಮೇಲೆ ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ. ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ? ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ನೀನ್ ಬಂದಿದ್ ಬಹಳ ಚೆನ್ನಾಗಿತ್ತು ಕಣ. ನಾವ್ 3 ಜನ ಇಲ್ವಾ ದಾಡ್ಕೊಂಡಿರ್ತಿದ್ವಿ. ಹೋಗ್ಬಾಪ. ಗುಡ್ ಲಕ್, ಗಾಡ್ ಬ್ಲೆಸ್. ಬಾಯ್ ವಿಕಿ. ನೀವೆಲ್ಲ ಸೇರ್ಕೊಂಡು ಬಾಯ್ ಅನ್ನೋದು ನೋಡಿದ್ರೆ ಇನ್ಯಾವತ್ತು ಮನೆ ಕಡೆ ಬರ್ಲೇಬೇಡ ಅನ್ನೋ ತರ ಇದೆ. ಅಯ್ಯಯ್ಯೋ ವಿಕಿ, ನೀ ಮನೆ ಹುಡ್ಗ ಕಣಪ್ಪ. ಆವಾಗ ಅವಾಗ ಬರ್ತಾ ಇರ್ಬೇಕು. ಅಜ್ಜಿ ಅವಾಗ ಅವಾಗ ಅಲ್ಲ, ಯಾವಾಗ್ಲೂ ಬರ್ತಾನೆ ಇರ್ತೀನಿ ನಾನು. ತುಂಬಾ ಸಂತೋಷ. ಏನ್ ಹೀಗ್ ನೋಡ್ತಾನೆ ನಿಂತ್ಕೊಂಡ್ಬಿಟ್ರಿ? ಪಾಪ ಅವ್ರು ಏನ್ ಮಾತಾಡ್ಕೋಬೇಕು ಏನೋ. ಮಾತಾಡಿ. ಬನ್ನಿ ಬನ್ನಿ. ಪ್ರೀತಮ್, ಥ್ಯಾಂಕ್ ಯು. ಸಿಸ್ಟರ್, ಇಟ್ಸ್ ಓಕೆ. ತಾತ ಅಜ್ಜಿ ನಿಮ್ಮನ್ನ ಅವಾಗವಾಗ ಮನೆಗ್ ಬಾ ಅಂತ ಕರೆದಂಗೆ ನಾನ್ ನಿಮ್ಮನ್ ಕರೆಯಕ್ ಆಗಲ್ಲ ಅಂತ ನನಗ್ ಗೊತ್ತು. ನೀವು ಬರಕ್ಕೂ ಆಗಲ್ಲ. ಎನಿವೇಸ್, happy married life, Preetham. Thank you. Bye, Kushi. ಪ್ರೀತು, ನೀನ್ ಆರಾಮಾಗಿದ್ಯಾ ತಾನೆ? ನಿನ್ಗೇನು ಆಗಿಲ್ವಲ್ಲ? ಯಾಕಮ್ಮ ಗಾಬರಿ ಆಗಿದ್ಯಾ? ನಾನು ಆರಾಮಾಗಿ ಇದ್ದೀನಿ. ಏನಾಯ್ತು? ಅಲ್ಲ ಕಣೋ, ಇವತ್ತು ಎಂಗೇಜ್ಮೆಂಟ್ ಇಟ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ ಅಂತ ಪ್ರಿಯಾ ಇಲ್ಲಿ ಬಂದು ನನ್ ಮೇಲೆ ಜೋರಾಗಿ ಕೂಗಾಡಿದ್ಲು. ಫಸ್ಟ್ ಅವಳಿಗೆ ಫೋನ್ ಮಾಡಿ ಹೋಗು. ಪ್ರಿಯಾ ನಿನ್ ಮೇಲೆ ಕಿರ್ಚಾಡಿದ್ಲಾ? ಅದು
ನೀನ್ ಬೇಗ ಡ್ರೆಸ್ ಹಾಕೊಂಡ್ ಬಾ, ಅವ್ರು ಕಾಯ್ತಿರ್ತಾರೆ. ಅಮ್ಮ ನಿನ್ ಮೇಲೆ ಕಿರ್ಚಾಡದ್ಲ ಅವಳು. ನೀನ್ ಹೋಗೋ, ಬೇಗ ರೆಡಿ ಆಗ್ಬಿಟ್ಟು ಹೋಗೋ. ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲಮ್ಮ, ಕರೆಕ್ಟಾಗಿ ಇದ್ದೀನಿ. ಯಾರು ದೊಡ್ಡ ಕುಳ ಅನ್ಸುತ್ತೆ, ಒಳ್ಳೆ ರೋಲ್ ಕಲ್ ಹಾಕಬಹುದು. ಕಣ್ ಕಾಣಿಸೋದಿಲ್ವಾ? ಏನ್ ಇಟ್ಕೊಂಡು ಓಡಿಸ್ತಿದ್ಯಾ ಗಾಡಿನ? ಸಾರಿ ಬಾಸ್, ಅದೇನೋ ಗೊತ್ತಿಲ್ಲದೆ ಆಗೋಯ್ತು. ಅದೇನ್ ಖರ್ಚಾಗುತ್ತೋ ನಾನು ಕೊಡ್ತೀನಿ. ಗೊತ್ತಿಲ್ಲದೆ ಆಗೋಯ್ತಾ? ಗೊತ್ತಾಗುತ್ತೀರೋ? ಹೇಳ್ದಲ್ಲ ಬಾಸ್. When things go wrong, he'll set it right. He'll take it in him to show the light. Stop right there and turn it up. ದುಡ್ಡು ದುಡ್ಡು. Just take it along. ಪ್ರೀತು, ನಿನಗೇನಾಗ್ಲಿಲ್ಲಮ್ಮ? ನನ್ಗೇನೂ ಆಗಿಲ್ಲ ಕಣೋ. ಪ್ರೀತು, ನಿನ್ಗೆ ಯಾಕೋ ಬೇಕಿತ್ತು ಇದೆಲ್ಲ? ನಿನಗೆ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಬಮ್ಮ ಹೋಣ. ಬಾರು. ಬಾಸ್, ಏನಾಯ್ತು ಬಾಸ್? ಏನಿದೆಲ್ಲ ಎಂಗೇಜ್ಮೆಂಟ್ ದಿನ? ಏನಿಲ್ಲ ಗಿರಿ. ಬಾಸ್ ಬನ್ನಿ ಬಾಸ್, ಕಾಯ್ತಾ ಇದಾರೆ. ಬನ್ನಿಮ್ಮ. ಏ ಬರ್ತಾನಮ್ಮ, ಟೆನ್ಷನ್. ಪ್ರೀತಮ್ಮ ಅವ್ರ ಅಮ್ಮ ಬಂದ್ರು. ಹೇ ಬಂದ. ಕಮ್ ಕಮ್ ಕಮ್. ವೆಲ್ಕಮ್ ವೆಲ್ಕಮ್. ಪ್ರೀತಮ್, ಏನಾಯ್ತು? ಸರಿ. ಪ್ರೀತಮ್, ಎಲ್ಲಿ ಹೋಗಿದ್ದೆ ನೀನು? ಇವತ್ ನಮ್ ಎಂಗೇಜ್ಮೆಂಟ್ ಅಂತ ಜ್ಞಾಪಕ ಇದೆ ನಿನ್ಗೆ? ಇವತ್ತು ನಿನ್ ಫೋನ್ ಸ್ವಿಚ್ ಆಫ್ ಆಗಿದೆ. ನೀನ್ ಬಂದಿರೋ ಅವತಾರ ನೋಡು. ಇಲ್ಲಿರೋ ವೇಟರ್ ಗಳೇ ನಿನ್ಗಿನ್ ಬೆಟರ್ ಆಗಿದ್ದಾರೆ. ಶೇಮ್ ಆನ್ ಯು ಪ್ರೀತಮ್. ಕೂಲ್ ಡೌನ್, ಕೂಲ್ ಡೌನ್ ಪ್ಲೀಸ್. ಡ್ಯಾಡಿ, ಸ್ಟೇ ಔಟ್ ಆಫ್ ದಿಸ್. ಪ್ರೀತಮ್, ನಿನ್ಗೆ ಹೇಳ್ ಪ್ರಯೋಜನ ಇಲ್ಲ. ನಿಮ್ ಅಮ್ಮನ್ಗೆ ಹೇಳ್ಬೇಕು. ಬ್ಲಡಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಕೀಪ್ ಕ್ವೈಟ್. ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಂದ್ರೆ ಅಲ್ಲ ಅದು ನನಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಸರ್. ಸರ್, ನಿಮ್ಮ ಮಗಳಿಗೆ ಮದುವೆ ಆಗೋ ಹುಡುಗಂಗಿಂತ ಇವಳು ಹೇಳ್ದಂಗೆ ಕೆಲಸ ಮಾಡೋ ಕೆಲ್ಸದವನ್ ಬೇಕು. ಅಲ್ಲ ನೋಡಿ ಸರ್, ಇಷ್ಟು ದಿನ ನಿಮ್ಮ ಮಗಳನ್ನ ಇಷ್ಟಪಡ್ತೀನಿ ಅಂತ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ಟೆ. ಈಗ ನಿಮ್ಗೆ ನಿಜ ಹೇಳಿದೆ ಮದುವೆ ಆದ್ರೆ ನಿಮ್ಗೆ ಮೋಸ ಮಾಡ್ದಂಗೆ ಆಗುತ್ತೆ ಸರ್. ಸರ್, ನನ್ನ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ ಸರ್. ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾನು ಹೋಗಿದ್ದು ಗೋವಾಗೆ. ಅಲ್ಲಿ ನನ್ಗೆ ಖುಷಿ ಸಿಕ್ಕಿದ್ಲು ಸರ್.
ಖುಷಿ ಬೇರೆ ಯಾರೂ ಅಲ್ಲ, ನಿಮ್ಮ ಮಗಳು ಫ್ರೆಂಡು. ಲೈಫಲ್ಲಿ ದುಡ್ಡೇ ಎಲ್ಲ ಅಂತ ತಿಳ್ಕೊಂಡಿದ್ದು ನನಗೆ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅಂತ ತೋರಿಸ್ಕೊಟ್ಟವಳು. ಸರ್, ಅವಳು ಮನ್ಸು ಮಾಡಿದ್ರೆ ನನ್ನ ಬಗ್ಗೆ ಹೇಳಿ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಯಾವತ್ತೋ ಮಾಡಿಸ್ಬೋದಾಗಿತ್ತು ಸರ್. ಆದರೆ ಅವಳು ಹಾಗೆ ಮಾಡಲಿಲ್ಲ. ಎಲ್ಲರೂ ಹ್ಯಾಪಿಯಾಗಿರ್ಬೇಕು ಅನ್ನೋ ಮನ್ಸು ಅವಳದು. ಸರ್, ನಾನು ಅವಳ ಮನ್ಸಲ್ಲಿದ್ದೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ತುಂಬ ಖುಷಿನೇ ಇದ್ದಾಳೆ ಸರ್. ಸರ್, ಈ ಟೈಮಲ್ಲಿ ಇದನ್ನೆಲ್ಲ ಹೇಳ್ತಿರೋದಕ್ಕೆ ಐ ಆಮ್ ವೆರಿ ಸಾರಿ ಸರ್. ಹೇಳಬೇಕು ಅನಿಸ್ತು. ಬೇರೆಯವ್ರ ಇಷ್ಟ ಏನು ಅಂತ ತಿಳ್ಕೊಳ್ಳೋದೇ ಲೈಫ್ ಸರ್. ನೀನ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಅದನ್ನೇ ಹಾಕೋಬೇಕು, ಇದನ್ನೇ ಹಾಕೋಬೇಕು ಅನ್ನೋದಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್, ಕ್ಷಮಿಸಿ. What the hell? What are you talking? Shut up! ಹೋಗು. ನಿನಗೆಲ್ಲಿ ಖುಷಿ ಸಿಗುತ್ತೋ ಅಲ್ಲಿಗೆ ಹೋಗು. ಡ್ಯಾಡಿ, ಥ್ಯಾಂಕ್ ಯು ಸರ್. ಗುಡ್ ಲಕ್. ಅಮ್ಮ, ನಾನು ಒಬ್ರನ್ನ ನಿನ್ ಇಷ್ಟ ಅಂತ ಹೇಳೋಕೆ ತುಂಬಾ ಧೈರ್ಯ ಬೇಕು. ಆದ್ರೆ ನನ್ನ ಪ್ರಕಾರ ನೀನಂದ್ರೆ ನನ್ಗಿಷ್ಟ ಇಲ್ಲ, ನಿನ್ ಜೊತೆ ಬದುಕಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಜಾಸ್ತಿನೇ ಧೈರ್ಯ ಬೇಕು. ಆ ಧೈರ್ಯ ಇಲ್ಲದೆ ಎಷ್ಟೋ ಜನ ಮದ್ವೆ ಆಗಿ ನೆಮ್ಮದಿ ಕಳ್ಕೊಂಡಿದ್ದಾರೆ. ನೀನ್ ಮಾಡಿರೋ ನಿರ್ಧಾರದ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ. ಹೋಗು, ನಿನಗೆಲ್ಲಿ ಖುಷಿ ಸಿಗುತ್ತೋ ಅಲ್ಲಿಗೆ ಹೋಗು. ಹೊರಡ್ತೀವಿ ಖುಷಿ. ಓಕೆ ಓಕೆ, ಐಲ್ ಸೀ ಯು. ಬಾಯ್. ಶೋರ್. ನಿಮ್ಮ ಅಕ್ಕನಿಗೂ ಹೇಳ್ಬಿಡು. ಖಂಡಿತವಾಗ್ಲು. ಓಕೆ, ನಾವೇನ್ ಹೊರಡ್ತೀವಮ್ಮ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಅಮ್ಮ, ಇನ್ನು ಊರಲ್ಲಿ ತುಂಬಾ ಜನ ಇದ್ದಾರೆ ಕರೆಯಕ್ಕೆ, ಯಾರನ್ನು ಮಿಸ್ ಮಾಡಲ್ಲ. ಹಾಯ್ ಮಿಸ್ಟರ್ ವಿಕ್ಕಿ. ಬಾಸ್, ನೀವು ಅವತ್ತು ಖುಷಿ ಜೊತೆ ಪಬ್ಬಲ್ಲಿ ಇದ್ರಿ ಅಲ್ವಾ? ಹೌದು, ನಾನೇ. ಥ್ಯಾಂಕ್ಸ್ ಅ ಲಾಟ್ ಬಾಸ್. ಅವತ್ತು ಪಬ್ಬಲ್ಲಿ ಏನಾಯ್ತೋ ಅದಾದ್ಮೇಲೆ ನನ್ನ ತಪ್ಪು ನನಗೆ ಗೊತ್ತಾಯ್ತು. ಅವಳಿಗೆ ಸಾರಿ ಹೇಳಿದೆ, ಅವಳು ಒಪ್ಕೊಂಡ್ಲು. ಅಂದ್ಹಾಗೆ ನಾನು ಮದುವೆ ಆಗ್ತಾ ಇದ್ದೀನಿ. ಇವತ್ತು ಲೈಫಲ್ಲೆಲ್ಲ ಸರಿ ಹೋಗಿ ಮದುವೆ ಲೆವೆಲ್ವರೆಗೂ ಬಂದಿದೆ. ಖುಷಿನೂ ಎಲ್ಲ ಮರೆತು ತುಂಬಾ ಹ್ಯಾಪಿ ಆಗಿದ್ದಾಳೆ. ಬೇಕು, ನೀವು ಬಂದ್ರೆ ನಮ್ಮಿಬ್ಬರಿಗೂ ತುಂಬಾ ಖುಷಿ ಆಗುತ್ತೆ. ಈ ಉಂಗ್ರನ ಖುಷಿ ಕೊಟ್ಬಿಡ್ತೀರಾ? ಇದೇನ್ ಬಾಸ್, ಆಗ್ಲೇ ಗಿಫ್ಟ್ ಕೊಡ್ತಾ ಇದ್ದೀರಾ? ಬೈ ಮಿಸ್ಟೇಕ್ ಗೋವಾಲಿ ನನ್ನ ಹತ್ರ ಬಂದ್ಬಿಟ್ಟಿತ್ತು ಅಷ್ಟೇ. ಅಲ್ಲ, ನೀವೇ ಒಳಗೆ ಹೋಗಿ ಕೊಡ್ಬೋದಲ್ಲ? ಇಲ್ಲ ಇಲ್ಲ, ನೀವು ಕೊಟ್ರೇನೆ ಸರಿ. ಅದು ನಿಮ್ ಮದುವೆ ಅಲ್ವಾ, ನಾನು ಆಮೇಲೆ ಅವಳ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಓಕೆ. ಹಾ ಬಾಸ್, ಬಿಫೋರ್ ಐ ಫರ್ಗೆಟ್, ಖುಷಿ ಹತ್ರ ನಿಮ್ಮ ಅಡ್ರೆಸ್ ಇಸ್ಕೊಂಡು ನಾನೇ ನಿಮ್ಮ ಮನೆಗೆ ಬಂದು ಪರ್ಸನಲ್ ಆಗಿ ಕರಿತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಮಂಟೆ ಹಿಂಗೆ ನಡ್ಕೊಂಡು ಹೋಗ್ಬಿಡ್ಲಾ? ಬೇಡಪ್ಪ, ಬೇಡ ಕಣೋ. ನೀನು ಆ ದಿಟ್ಟ ನಿರ್ಧಾರ ತಗೋಬೇಡ ಕಣೋ. ನಾನೇನೋ ವ್ಯವಸ್ಥೆ ಮಾಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಕತೆ ಎಲ್ಲ ಕೇಳಿದ್ಮೇಲೆ ಬುಂಗಾ ಬಗ್ಗೆ ಮಾತಾಡ್ತೀಯಲ್ಲ ಮಂಟೆ ನೀನು. ಲೇ, ರಸಿಕತೆನ ವೀಕ್ನೆಸ್ ಅಂದ್ಕೊಳ್ಳೋದು ಮುಟ್ಟಾಳ್ತನ. ರಸಿಕ ಬಾಯಿ ಬಿಟ್ಟಾಗೆಲ್ಲ ಅದೇ ಮಾತಾಡ್ತಾನೆ ಅನ್ನೋದು ಇನ್ನೂ ದೊಡ್ಡ ಮುಟ್ಟಾಳ್ತನ. ಅಲ್ಲಿ ನೋಡಪ್ಪ ಅಲ್ಲಿ. ಇವಳನ್ನ ಕರ್ಸ್ದೆ ಮಂಟೆ. ನೀನು ಪೇಯ್ನು ಅಂತಿದ್ದಲ್ಲೋ, ಅದಕ್ಕೆ ಕರೆಸ್ಬಿಟ್ಟೆ ಕಣೋ. ಲೇ ಮಂಟೆ, ನನಗೆ ಪೇಯ್ನ್ ಇರೋದು ಈ ಹುಡುಗಿ ಬಗ್ಗೆ ಅಲ್ಲ ಕಣ, ಬೇರೆ ಹುಡುಗಿದು ಕಣ ವಿಷಯ ಅಲ್ಲ. ಲೈಟ್ ಚಾರ್ಜ್ ಹಾಕೊಂಡ್ ಬಂದೋಳ್ ಕಣೋ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳೋ. ಮಂಟೆ ತೊಗ್ದು ಬಿಟ್ಟೆ ಅಂದ್ರೆ ಪ್ರೀತಮ್ ಕರಿತಾಳೆ. ಹೋಗ ಮಂಟೆ ನೀನು ಮಾಡೋ ಕೆಲಸ. ಬಾಸ್, ಐ ಆಮ್ ಸಾರಿ ಅಂತ ಕೇಳ್ದಲ್ಲ ಬಾಸ್, ಮತ್ತೆ ಯಾಕೆ ಬಂದಿದ್ದೀರಾ? ಪ್ರೀತಮ್, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಲುಕ್ there. ಖುಷಿ, ನೀವು ಇಲ್ಲಿ, ನನಗೇನು ಅರ್ಥ ಆಗ್ತಿಲ್ಲ. ಪ್ರೀತಮ್, ನಾನ್ ನಿಮ್ಗೆ ಉಂಗ್ರ ಕೊಟ್ಟಿದ್ದು ಬೇರೆಯವ್ರು ಕೊಡಕ್ಕಲ್ಲ. ನಾನ್ ಯಾರ್ ಕೊಟ್ಟೆ ಖುಷಿ? ನೀವು ಮದುವೆ ಆಗೋ ವಿಕಿಗ್ ತಾನೇ ಕೊಟ್ಟು ಬಂದೆ. ಮದುವೆನಾ? ನೀವೇನೇನೋ ತಪ್ಪು ತಿಳ್ಕೊಂಡ್ರೆ ಅದ್ ನನ್ ಪ್ರಾಬ್ಲಮ್ ಅಲ್ಲ. ವಿಕ್ಕಿ ಬಂದಿದ್ದು ನನಗ್ ಸಾರಿ ಕೇಳಿ ಅವ್ನ್ ಮದ್ವೆಗ್ ನನ್ನ ಇನ್ವೈಟ್ ಮಾಡೋಕೆ. ವಿಕ್ಕಿ ಬಂದಿದ್ದು ಸಾರಿ ಕೇಳಿ ಅವನ್ ಮದ್ವೆಗೆ ಇನ್ವೈಟ್ ಮಾಡಕ್ಕ? ನಾನೇ ತಪ್ಪು ತಿಳ್ಕೊಂಡ್ಬಿಟ್ರೆ. ಖುಷಿ, ಫೀಲಿಂಗ್ ಅಲ್ಲಿ ಬೆಳಗಿಂದ ಕುರ್ದು ನೀವೇನ್ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಪ್ರೀತಮ್, ನೀವ್ ನನ್ ಪ್ರೀತಿನ ಒಪ್ಕೊಂಡು ನನ್ ಹೆಸರಲ್ಲಿರೋ ಖುಷಿನ ನೀವ್ ಲೈಫ್ ಲಾಂಗ್ ನಂಗೆ ಕೊಡಕ್ಕಾಗತ್ತಾ? I love you too, ಖುಷಿ.